ಕಳೆದ ವಾರದಿಂದ ನಾವು ಒಂದು ಮೆಸೇಜನ್ನು ಆರಂಭ ಮಾಡಿದ್ದೇವೆ. ಯಾವುದ್ರ ಬಗ್ಗೆ? ಪರಿಶುದ್ಧಾತ್ಮರ ಬಗ್ಗೆ. ಪರಿಶುದ್ಧಾತ್ಮ ಅಂತಾನೆ ಅನೇಕರಿಗೆ ಒಂದು ಕನ್ಫ್ಯೂಷನು, ಏನು ಪರಿಶುದ್ಧಾತ್ಮನ ಬೇರೆ ಏನಾದರೂ ಪಾಸ್ಟ್ ಹೇಳ್ಬಾರ್ದಾಗಿತ್ತು ಅಂತ. ಆದರೆ ಒಂದು ಹೇಳ್ತೇನೆ ನೋಡ್ರಿ, ಈ ಪರಿಶುದ್ಧಾತ್ಮನ ಬಗ್ಗೆ ನಾವು ತಿಳ್ಕೊಳ್ಳುವಾಗ ನಮ್ಮ ಲೈಫು ಒಂದು ದೊಡ್ಡ ಸಕ್ಸಸ್ಗೆ ಹೋಗ್ತೈತೆ. ಅದಕ್ಕೆ ಬೈಬಲ್ ಹೇಳ್ತೈತೆ, ಪರಿಶುದ್ಧಾತ್ಮನ ಪ್ರೇರಣೆ ಇಲ್ಲದೆ ಯಾರೊಬ್ಬರು ಕೂಡ ಯೇಸುವನ್ನ ದೇವರು ಅಂತ ಒಪ್ಕೊಳ್ಳೋಕ್ಕೆ ಸಾಧ್ಯವಿಲ್ಲ. ಹೋಗಪ್ಪ, ಇಲ್ಲ ಹೇಳ್ರಿ, ಪರಿಶುದ್ಧಾತ್ಮನ ಏನಂತೆ ಪ್ರೇರಣೆ ಇಲ್ಲದೆ ಯಾರೊಬ್ಬರು ಕೂಡ ಯೇಸುವನ್ನ ದೇವರು ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ, ಪೌಲ ಹಂಗೆ ಬರೀತಾರೆ. ಯೇಸು ಸ್ವಾಮಿಯ ಪ್ರೇರಣೆ ಆಗ್ಬೇಕಂತೆ, ಪರಿಶುದ್ಧಾತ್ಮನ ಪ್ರೇರಣೆ ಆಗ್ಬೇಕಂತೆ, ಯೇಸು ಸ್ವಾಮಿ ದೇವರೆಂಬುದಾಗಿ. ಆಮೇಲೆ ಹಾಗಾದರೆ ಪರಿಶುದ್ಧಾತ್ಮ ಅನ್ನೋದು ಏನೋ ಒಂದು ವಸ್ತು ಅಲ್ಲ. ಪರಿಶುದ್ಧಾತ್ಮನು ಒಬ್ಬ ವ್ಯಕ್ತಿ ಆಗಿದ್ದಾನೆ. ಇವಾಗ ಪಕ್ಕದಲ್ಲಿ ಯಾರು ಕೂತಿದ್ದಾರೆ? ನಿಮ್ಮ ಪಕ್ಕದಲ್ಲಿ ಒಬ್ಬ ವ್ಯಕ್ತಿನ ಅವ್ರೇನು ಕರಿತೀವಿ? ಹೆಣ್ಣಾಗಲಿ ಗಂಡಾಗಲಿ ಅವ್ರೇನಂತ? ಒಬ್ಬ ವ್ಯಕ್ತಿ ಇದ್ದಾನೆ ಅಂತ. ಹಾಗಾದ್ರೆ ಈ ಪರಿಶುದ್ಧಾತ್ಮನ ಕೂಡ ಒಬ್ಬ ವ್ಯಕ್ತಿ ಆಗಿದ್ದಾನೆ. ಅವರು ನಮ್ಮ ಜೊತೆಲಿದ್ದು ನಮ್ಮನ್ನ ಎಲ್ಲ ಸತ್ಯದ ಕಡೆಗೆ ನಡೆಸುವವನಾಗಿದ್ದಾನೆ. ಕೆಲವು ಬಾರಿ ಕೆಲವು ಡಿಸ್ಟರ್ಬೆನ್ಸ್ ಆಗ್ತವೆ, ಅದಕ್ಕೆ ನಮಗೆ ಪರಿಶುದ್ಧಾತ್ಮನ ಕೊಟ್ಟಿರೋ ದೇವರು ಸಕಲ ರೀತಿಯಲ್ಲಿ ಅವರು ನಮ್ಮ ನಡೆಸ್ತಾರೆ. ಆಮೇಲೆ ಹಾಗಾದರೆ ಇವತ್ತು ನಾವು ಅದನ್ನ ಮುಂದುವರಿಸಿ ನೋಡೋಣ. ಗಮನಿಟ್ಟು ಕೇಳಿಸ್ಕೊಳ್ರಿ, ನಿಮ್ಮ ಮನಸ್ಸು ಸ್ವಲ್ಪ ಆ ಕಡೆ ಹೋಗ್ಬಾರ್ದು. ಯಾಕಂದ್ರೆ ಪರಿಶುದ್ಧಾತ್ಮ ಅನ್ನುವಾಗ ಬೇರೆ ವಿಷಯ, ಆಶೀರ್ವಾದ ಹಲ್ಲೇಲು ಅನ್ನುವಾಗೆಲ್ಲ ಆಮೇನ್ ಆಮೇನ್ ಅಂತೀರ. ಪರಿಶುದ್ಧಾತ್ಮನ ಎಲ್ಲ ಆಶೀರ್ವಾದಗಳನ್ನ ನೆರವೇರಿಸೋನಾಗಿದ್ದಾನೆ. ಪರಿಶುದ್ಧಾತ್ಮನ ಇಲ್ದಿರ ತಂದೆನ ಏನು ಮಾಡೋಕ್ಕಾಗಲ್ಲ, ಯೇಸು ಸ್ವಾಮಿನ ಏನು ಮಾಡೋಕ್ಕಾಗಲ್ಲ. ತಂದೆ ಇಲ್ದರೆ ಪರಿಶುದ್ಧಾತ್ಮನ ಏನು ಮಾಡೋಕ್ಕಾಗಲ್ಲ, ಯೇಸುನ ಏನು ಮಾಡೋಕ್ಕಾಗಲ್ಲ. ಆ ಥರ ಒಬ್ರು ಇಲ್ಲ ಅಂದ್ರೆ ಒಂದು ಕೆಲಸ ಆಗದೇ ಇಲ್ಲ. 3 ಜನ ಇದ್ರೇನೆ. ಯಾರನ್ನ ದೊಡ್ಡವರು ಅಂತ ಕೇಳಿದ್ರೆ ಪರಿಶುದ್ಧಾತ್ಮ ಹೇಳ್ತಾರೆ ತಂದೆ ದೊಡ್ಡವರು, ಯೇಸು ದೊಡ್ಡವರು ಅಂತಾರೆ. ಅವ್ರದ್ದು ಕೇಳಿದ್ರೆ ಪರಿಶುದ್ಧಾತ್ಮ ದೊಡ್ಡವನು ಅಂತ ಹೇಳ್ತಾರೆ. ಯಾಕಂದ್ರೆ ಅವರಲ್ಲಿ ಏನಿಲ್ಲ ಭೇದ, ನಾನು ದೊಡ್ಡವನು ನಾನು ಚಿಕ್ಕವನು ಇವೆಲ್ಲ ಇಲ್ಲವೇ ಇಲ್ಲ. ಅವ್ರು 3 ಜನ ಸೇರಿನೇ ನಮ್ಮನ್ನ ಈ ಲೋಕದಲ್ಲಿ ನಡೆಸೋರಾಗಿದೆ. ಇವತ್ತು ಅನೇಕ ಕ್ರೈಸ್ತ ಸಭೆಗಳಲ್ಲಿ ಯಾಕೆ ಸಮಸ್ಯೆಗಳು, ಹೋರಾಟಗಳು, ಮನೆಯಲ್ಲಿ ಸಮಾಧಾನ ಇಲ್ಲ, ಇವೆಲ್ಲ ಏನಕ್ಕೆ ಕಾರಣ ಅಂದರೆ ಬಿಕಾಸ್ ಆಫ್ ಪರಿಶುದ್ಧಾತ್ಮರನ್ನ ಸರಿಯಾಗಿ ನಾವು ಅರ್ಥ ಮಾಡಿಕೊಳ್ಳದ ಕಾರಣ. ಈ ಪರಿಶುದ್ಧಾತ್ಮರನ್ನ ಅರ್ಥ ಮಾಡಿಕೊಳ್ಳದ ಕಾರಣ ನಾನು ದೊಡ್ಡವನು, ನೀನು ಚಿಕ್ಕವಳು, ನಾನು ಮನೆಗೆ ನಾನು ಹೆಡ್ಡು, ನಿನ್ನ ಮಾತು ನಾನು ಏನು ಕೇಳೋದು. ಈ ಪರಿಶುದ್ಧಾತ್ಮರು ಹಿಂಗೆ ಹೇಳೋದೇ ಇಲ್ಲ. ಪಕ್ಕದ ಹೇಳ್ರಿ, ಇವಾಗ ಹೋಗಿ ನಿಮ್ಮ ಮನೇಲಿ 4 ಜನ ಇದ್ದಾರೆ ಇಟ್ಕೊಳ್ಳಿ. ನಿಮ್ಮ ಮನೇಲಿ ಯಾರಪ್ಪ ಗ್ರೇಟ್ ಅಂದಾಗ ನೀವು ಹೇಳ್ತೀರಾ, ಪಾಸ್ಟ್ರೇ ನಾನೇ ಗ್ರೇಟ್ ಪಾಸ್ಟ್ರೇ, ನಮ್ಮ ಮಕ್ಕಳು ಹೆಂಡತಿಗೆಲ್ಲ, ನಮ್ಮ ಗಂಡನಿಗೆ ಮಕ್ಕಳಿಗೆಲ್ಲ ಬೆಳಿಗ್ಗೆಯಿಂದ 3 ಅಡುಗೆ ಮಾಡಾಕ್ತೀನಿ, ಬಟ್ಟೆ ಕೊಡ್ತೀನಿ ಅಂತ ಹೆಂಡತಿ ಹೇಳ್ತಾಳೆ. ಗಂಡ ಹತ್ರ ಕೇಳಿದ್ರೆ ಏನು ಅವಳು ಹೋಗ್ದಾಕೋದು, ನಾನು ತಂದು ಕೊಟ್ಟಿರ್ತಾನೆ ಅವಳು ಹೋಗ್ಯೋದು. ಮಕ್ಕಳ ಹತ್ರ ಕೇಳಿದ್ರೆ ಏನು ನಾವೆಲ್ಲ ಅವರು ಅಂತ ಹೇಳ್ತಾರೆ. ಆದರೆ ಬೈಬಲ್ ಹೇಳ್ತೈತೆ ದೇವರು ಪರಿಶುದ್ಧಾತ್ಮರು ಈ ರೀತಿ ಮಾತಾಡೋದೇ ಇಲ್ಲ. ಯಾವಾಗ ನಮಗೆ ಆ ಪರಿಶುದ್ಧಾತ್ಮನ ಮತ್ತು ತಂದೆ ದೇವರ ಆ ಕ್ವಾಲಿಟಿ ಬಂದ್ಬಿಡ್ತಿದ್ದೋ ನಾವು ನಿಜವಾಗಿ ಪರಲೋಕದವರಾಗಿ ಮಾರ್ಪಡ್ಬಿಡ್ತೀವಿ. ಆಮೇಲೆ ಹೆಂಡತಿ ಹೇಳಬೇಕು, ಇಲ್ಲ ನನ್ನ ಗಂಡ ನನ್ನ ಮಕ್ಕಳು ಗ್ರೇಟು, ಅವ್ರು ತುಂಬ ನಮಗಾಗಿದ್ದಾರೆ. ಅನೇಕರು ಅದನ್ನು ಹೇಳೋದೇ ಇಲ್ಲ, ಅಲ್ಲಿ ಕೊರತೆನ ಹೇಳ್ತಾರೆ, ನಾನು ಗ್ರೇಟ್ ಎಂಬುದಾಗಿ ತೋರಿಸ್ಕೊಳ್ತಾರೆ. ಆದರೆ ಬೈಬಲ್ ಹೇಳ್ತೈತೆ ದೇವರು ಯಾವತ್ತೂ ಕೂಡ ಅವ್ರು 3 ಜನ ಗ್ರೇಟ್ ಅಂತ ಹೇಳ್ಕೊಳೋದಿಲ್ಲ. ಒಬ್ಬರೊಬ್ಬರನ್ನ ಗ್ರೇಟ್ ಅಂತ ಇರುತ್ತೋ ಅವ್ರನ್ನ ಅವ್ರು ಗ್ರೇಟ್ ಅನ್ಕೊಳೋದಿಲ್ಲ. ಅದೇ ಆ ತ್ರಯೇಕತ್ವದ ಒಂದು ಅದ್ಭುತವಾದ ಕಾರ್ಯ. ಆಮೇಲೆ ಹಾಗಾದ್ರೆ ಈ ಪರಿಶುದ್ಧಾತ್ಮರ ಬಗ್ಗೆ ನಾವು ಅನೇಕರಿಗೆ ಗೊತ್ತಿಲ್ಲ. ಈ ಪರಿಶುದ್ಧಾತ್ಮರ ಬಗ್ಗೆ ಅರಿವಿಲ್ಲದ ಕಾರಣನೇ ಅನೇಕ ರೀತಿಯ ಸಕ್ಸಸ್ ಇರ್ಬೋದು, ಒಳ್ಳೆ ವಿಷಯ ಇರ್ಬೋದು, ನಮ್ಮ ಕೈಲಿ ಕಲಿಯಕ್ಕೆ ಆಗ್ತಾ ಇಲ್ಲ. ಅನೇಕರು ಶರೀರದಲ್ಲೇ ಹೋಗ್ಬಿಡ್ತಾರೆ, ನಾನು ಮಾಡ್ತೀನಿ ಅಂತ. ಆದರೆ ಪರಿಶುದ್ಧಾತ್ಮರು ಯಾಕೆ ನಮ್ಮನ್ನು ಸಭೆಗೆ ತಂದುಕೊಂಡಿಸಿದ್ದಾರೆ? ಪರಿಶುದ್ಧಾತ್ಮರು ಯಾಕೆ ಸಭೆ ನೇಮಿಸಿದ್ದಾರೆ? ಯಾಕೆಂದ್ರೆ ಒಂದು ಒಳ್ಳೆಯ ಒಂದು ಕಾರ್ಯಗಳು ನಮ್ಮ ಕುಟುಂಬ ಒಂದು ಪರಿಶುದ್ಧ ಕುಟುಂಬವಾಗಿ ಜೀವಿಸಬೇಕು. ನಮ್ಮೆಲ್ಲ ವಿಷಯದಲ್ಲಿ ನಾವು ಸಕ್ಸಸ್ ಅನ್ನು ಕಾಣಬೇಕನ್ನೋದಕ್ಕಾಗಿ ಪರಿಶುದ್ಧಾತ್ಮನ ಒಂದು ಸಭೆಯನ್ನು ಏರ್ಪಡಿಸಿ ಆತನ 2ನೇ ಬಾರಿ ಬರುವಾಗ ನಮ್ಮನ್ನು ಹಾಗೆ ಕರ್ಕೊಂಡು ಹೋಗೋಕ್ಕಾಗಿ ಅದನ್ನು ಸಿದ್ಧ ಮಾಡ್ತಿರೋ ದೇವನಾಗಿದೆ. ಆಮೇಲೆ ಎಷ್ಟು ನಂಬ್ತೀರಾ? ನೋಡ್ರಿ, ಬೈಬಲಲ್ಲಿ ಆದಿಕಾಂಡದಿಂದ ಪ್ರಕಟಣೆವರೆಗೂ ಕೂಡ
ಪರಿಶುದ್ಧಾತ್ಮನು ತನ್ನ ಕ್ರಿಯೆಯನ್ನು ಮಾಡ್ತಾ ಇದ್ದಾನೆ. ಎಲ್ಲ ಜೋರಾಗಿ ಹೇಳಿ. ಆದಿಕಾಂಡದಿಂದ ಪ್ರಕಟಣೆ. ಇವಾಗ ಆದಿಕಾಂಡ 1ನೇ ಅಧ್ಯಾಯ 1ರಿಂದ 3 ವಚನ ನಾವು ಓದೋಣ. ಕಮ್ ಆನ್, ಓಪನ್ ಯುವರ್ ಬೈಬಲ್ಸ್. ಓದೋಣ, ಓದ್ರಿ. ಆದಿಯಲ್ಲಿ ದೇವರು ಆಕಾಶವನ್ನು ಭೂಮಿಯನ್ನು ಉಂಟು ಮಾಡಿದನು. ಓಕೆ. ಭೂಮಿಯು ಕ್ರಮವಿಲ್ಲದೆಯೂ ಬರಿದಾಗಿಯೂ ಇತ್ತು. ಕೇಳಿಸ್ಕೊಳ್ರಿ. ಭೂಮಿಯು ಕ್ರಮವಿಲ್ಲದೆಯೂ ಬರಿದಾಗಿಯೂ ಇತ್ತು. ಆದಿಸಾಗರದ ಮೇಲೆ ಕತ್ತಲಿತ್ತು. ದೇವರಾತ್ಮವು ಜಲ ಸಮೂಹಗಳ ಮೇಲೆ ಚಲಿಸುತ್ತಿತ್ತು. ಓಕೆ, ಸಾಕು. ಏನದ ಬೈಬಲ್? ಎಲ್ರು ಓದ್ರಿ ಅದನ್ನ. ಆದಿಯಲ್ಲಿ ದೇವರು ಆಕಾಶವನ್ನು ಭೂಮಿಯನ್ನು ಉಂಟು ಮಾಡಿದನು. ಭೂಮಿಯು ಕ್ರಮವಿಲ್ಲದೆಯೂ ಬರಿದಾಗಿಯೂ ಇತ್ತು. ಆದಿಸಾಗರದ ಮೇಲೆ ಕತ್ತಲಿತ್ತು. ದೇವರಾತ್ಮವು ಜಲ ಸಮೂಹಗಳ ಮೇಲೆ ಚಲಿಸುತ್ತಿತ್ತು. ಆಮೇನ್. ನೋಡ್ರಿ, ಫಸ್ಟ್ ಪರಿಚಯ ಆಗದೆ ಪರಿಶುದ್ಧಾತ್ಮರು ಬೈಬಲಲ್ಲಿ. ನೋಡಿ, ಬೈಬಲ್ ಏನಂದಿದೆ? ಭೂಮಿ ಆದಿಯಲ್ಲಿ ಏನಾಯ್ತಂದೆ? ಭೂಮಿಯು ಕ್ರಮವಿಲ್ಲದೆಯೂ ಬರಿದಾಗಿಯೂ ಇತ್ತು. ಅಲ್ಲ, ದೇವರು ಅಲ್ಲೋದೆ. ದೇವರು ಆಕಾಶವನ್ನು ಭೂಮಿಯನ್ನು ಉಂಟು ಮಾಡಿದನು. ದೇವರು ಆಕಾಶ ಭೂಮಿಯನ್ನು ಉಂಟು ಮಾಡಿದನು ಅಂದ್ರೆ ಮೊದಲೇ ಉಂಟು ಮಾಡಿದನು. ಆದ್ರೆ ಭೂಮಿಯಲ್ಲಿ ಫಸ್ಟ್ ಕಾಣಿಸ್ಕೊಳ್ಳೋದು, ಫಸ್ಟ್ ಇಂಟ್ರೊಡ್ಯೂಸ್ ಆಗೋದು, ಪರಿಚಯ ಆಗೋದು ಯಾರಂತ ಹೇಳಿದ್ರೆ ಪರಿಶುದ್ಧಾತ್ಮರು. ಬೇರೆ ಯಾರ ಹೆಸರಲ್ಲಿ ಬರೆಯಲ್ಲ. ನೋಡ್ರಿ, ನನಗಾಗಿ, ಪಕ್ಕದಲ್ಲಿ ಹೇಳ್ರಿ, ನನಗಾಗಿ ನನ್ನ ಸಹಾಯಕ್ಕಾಗಿ ಜಗತ್ತನ್ನು ಪ್ರವೇಶಿಸಿದ ಮೊದಲ ವ್ಯಕ್ತಿ. ಅರ್ಥ ಆಗ್ತಾ ಇಲ್ಲ. ನನಗಾಗಿ ಈ ಜಗತ್ತನ್ನ ಪ್ರವೇಶಿಸಿದ ಮೊದಲ ವ್ಯಕ್ತಿ ಯಾರು? ಅದು ನಿಮ್ಮ ಮೈಂಡಲ್ಲಿ ಕೂತಿರ್ಬೇಕು. ಈ ಪ್ರಪಂಚವನ್ನ ಪ್ರವೇಶಿಸಿದ ಮೊದಲ ವ್ಯಕ್ತಿ ಯಾರು ಅಂತ ಹೇಳಿದ್ರೆ ಪರಿಶುದ್ಧಾತ್ಮನಾಗಿದ್ದಾನೆ. ಯಾರಿಗೋಸ್ಕರ? ನನಗೋಸ್ಕರ. ಕ್ರಮವಿಲ್ಲದ ಜೀವಿತನ ಕ್ರಮಪಡಿಸಕ್ಕಾಗಿ, ಬರಿದಾಗಿರೋದನ್ನು ತುಂಬಿಸಕ್ಕಾಗಿ, ನಮ್ಮ ಒಳಿತಿಗಾಗಿ ಈ ಜಗತ್ತನ್ನು ಪ್ರವೇಶಿಸಿದ ಮೊದಲ ವ್ಯಕ್ತಿ ಯಾರಂತ ಹೇಳಿದ್ರೆ ದಟ್ ಈಸ್ ಹೋಲಿ ಸ್ಪಿರಿಟ್. ಮೊಬೈಲ್ ಎತ್ತಿಕೊ. ಹಾಲೆಲೂಯಾ. ಮೊಬೈಲ್ ಯಾರು ಯೂಸ್ ಮಾಡಿಬಿಟ್ರಿ? ಚರ್ಚಲ್ಲಿ ಇದ್ದೀರಾ? ಕಾಲೇಜಲ್ಲಿ ಯೂಸ್ ಮಾಡೋಕೆ ಬಿಡ್ತಾರಾ? ಕಿತ್ತಿಕೊಂತಾರೆ ಟೀಚರ್. ಬಟ್ ನಾನು ಕಿತ್ತಿಕೊಂಡಲ್ಲ, ಜೋಬಲ್ಲಿ ಇಕ್ಕೊಳ್ಳಿ, ನಮ್ಗೆ ಬೇಡ ಮೊಬೈಲ್. ಅರ್ಥ. ಪರಿಶುದ್ಧಾತ್ಮನ ಅವಮಾನ ಮಾಡಿಬಿಟ್ರಿ. ಲಿಸನ್ ದಿಸ್ ಹೋಲಿ ಸ್ಪಿರಿಟ್ ಮೆಸೇಜ್. ಈ ಮೆಸೇಜು ನಿಮ್ಮ ಲೆವೆಲ್ನ ಚೇಂಜ್ ಮಾಡ್ತಿದೆ. ನಿಮ್ಮ ಬಿಸ್ನೆಸ್ ಲೆವೆಲ್ನ ಬೇರೆ ಕಡೆ ಕರ್ಕೊಂಡು ಹೋಗ್ತಿದೆ. ನಿಮ್ಮ ಎಜುಕೇಶನ್ನ ಬೇರೆ ಕಡೆ ತಗೊಂಡು ಹೋಗ್ತಿದೆ. ದಟ್ ಈಸ್ ಕಾಲ್ ಹೋಲಿ ಸ್ಪಿರಿಟ್. ಹೇಳ್ರಿ, ನನಗಾಗಿ, ನನ್ನ ಒಳಿತಿಗಾಗಿ, ನನ್ನ ಒಂದು ಸ್ಯಾಲ್ವೇಷನ್ಗಾಗಿ ಮೊಟ್ಟ ಮೊದಲ ಬಾರಿಗೆ ಕಾಣಿಸಿಕೊಂಡನೆ ಭೂಮಿಯಲ್ಲಿ ಪರಿಶುದ್ಧಾತ್ಮ. ಫಸ್ಟ್ ಕಾಣಿಸಿಕೊಂಡ ಪರಿಶುದ್ಧಾತ್ಮ. ಆಮೇಲೆ ಯಾರನ್ನು ಇಂಟ್ರೊಡ್ಯೂಸ್ ಆಗಿಲ್ಲ, ಫಸ್ಟ್ ಇಂಟ್ರೊಡ್ಯೂಸ್ ಆಗ್ತಾ ಏನಂತೆ? ಆದಿ ಸಾಗರದ ಮೇಲೆ ಪರಿಶುದ್ಧಾತ್ಮನ ಏನಾಗ್ತಾ ಇದ್ದಾನಂತೆ? ಯಾಕೆ? ಕ್ರಮವಿಲ್ಲದನ್ನ ಕ್ರಮಪಡಿಸೋಕ್ಕಾಗಿ ಆತನ ಆತುರವಾಗಿದ್ದಾನೆ. ಬರಿದಾಗಿರೋ ತುಂಬಿಸೋಕ್ಕಾಗಿ ಆತನ ಆತುರವಾಗಿದ್ದಾನೆ. ಯಾಕಂದ್ರೆ ತಂದೆನ ಎದುರು ನೋಡ್ತಾ ಇದ್ದಾನೆ ಪರಿಶುದ್ಧಾತ್ಮರು. ತಂದೆ, ನಿನ್ನ ಬಾಯಿಂದ ಒಂದು ಮಾತು ಬರಲಿ, ಯೇಸು ನಿನ್ನ ಬಾಯಿಂದ ಬರಲಿ. ಯೇಸು ಬಂದ ತಕ್ಷಣವೇ ನಾನು ಕ್ರಿಯೆ ಮಾಡ್ತೇನೆ. ಆಮೇಲೆ ಹಲ್ಲೆಲೂಯಾ. ಹಾಗಾದರೆ ಪರಿಶುದ್ಧಾತ್ಮರು ಆದಿಯಿಂದ ಲೋಕ ಸೃಷ್ಟಿ ಕಾರ್ಯದಲ್ಲಿರ್ಬೋದು, ನಮ್ಮನ್ನು ಸೃಷ್ಟಿಸಿ ಎಲ್ಲದರಲ್ಲಿ ಕೂಡ ಪ್ರಮುಖ ಪಾತ್ರವನ್ನು ವಹಿಸಿದಾತನೇ ಪರಿಶುದ್ಧಾತ್ಮನಾಗಿದೆ. ಎಲ್ಲರೂ ಹೀರೋಗಳೇ, ಅದರಲ್ಲಿ ಪರಿಶುದ್ಧಾತ್ಮ ಕೂಡ ಮುಖ್ಯವಾದ ಒಂದು ಹೀರೋ. ಆದರೆ ಪರಿಶುದ್ಧಾತ್ಮನ ಬಗ್ಗೆ ಅನೇಕರು ಗಮನಿಸೋದಿಲ್ಲ, ಯೋಚನೆ ಕೂಡ ಮಾಡೋದಿಲ್ಲ. ಯೇಸು ಸ್ವಾಮಿ ಬಗ್ಗೆ ನಾವು ತಿಳ್ಕೊಂತೇವೆ, ಯೆಹೋವ ದೇವರ ಬಗ್ಗೆ ತಿಳ್ಕೊಂತೇವೆ, ಕೆಂಪು ಸಮುದ್ರ ಇಬ್ಬಾಗ ಆಗಿದೆ ತಿಳ್ಕೊಂತೇವೆ. ಇವೆಲ್ಲದರ ಹಿಂದೆ ಯಾರು ಕೆಲಸ ಮಾಡ್ತಾ ಇರೋದು? ಇವಾಗ ಒಂದು ಮನೆಯಲ್ಲಿ ನೋಡ್ರಿ, ಕೆಲವರು ಹೇಳ್ತಾರೆ ನನ್ನ ಸಕ್ಸಸ್ಗೆ ಯಾರು ಕಾರಣ ಅಂದ್ರೆ 99% ಯಾರನ್ನ ತೋರಿಸ್ತಾರೆ? ವೆರಿ ಗುಡ್. ಯಾರನ್ನ? ಕರೆಕ್ಟ್. ನನ್ನ ಹೆಂಡತಿ ಸ್ವಲ್ಪ ತಾಳ್ಮೆಯಾಗಿ ನನ್ನೆಲ್ಲ ಮಾಡಿಕೊಟ್ಟು ಕಳಿಸಿದ್ರಿಂದ ಇವತ್ತು ನನ್ನ ಬಿಸ್ನೆಸ್ಸಲ್ಲಿ, ನನ್ನ ಕೆಲಸದಲ್ಲಿ ನನ್ನ ಸಕ್ಸಸ್ಗೆ ಕಾರಣ ಅಂತ. ಹಾಗೆ ಪರಿಶುದ್ಧಾತ್ಮರು ಹೊರಗಡೆ ಕಾಣಿಸ್ಕೊಳ್ಳೋದಿಲ್ಲ. ಒಂದು ತಾಯಿಯ ರೀತಿಯಲ್ಲಿ ನೋಡಿ, ಯಾಕೋಬನಿಗೆ ತಾಯಿ ಏನು ಮಾಡಿದ್ಲು? ಹಿಂಗೆ ಮಾಡು, ಅವ್ನು ನಿಮ್ಮ ಅಣ್ಣ ಕಾಡಿಗೆ ಹೋಗಿದ್ದಾನೆ, ಅವ್ನು ಬೇಟಾಡ್ಕೊಂಡು ಬರೋದ್ರೊಳಗೆ ನೀನೇನು ಮಾಡಿ, ನಾನು ಕುರಿ ಮಾಡ್ಕೊಡ್ತೀನಿ, ನೀನು ಮಾಡಿಕೊಟ್ಬಿಟ್ಟು
ಪಟ್ ಅಂತ. ಇದು ಹೋಲಿ ಸ್ಪಿರಿಟ್ ತುಂಬಾ ಶಾರ್ಟ್ ಕಟ್ ಅಲ್ಲಿ ನಮಗೆ ಸಾಲ್ವೇಷನ್ ಅನ್ನು ಕೊಡಿಸೋನಾಗಿದ್ದಾನೆ. ತುಂಬಾ ಶಾರ್ಟ್ ಕಟ್ ಅಲ್ಲಿ ನಮ್ಮೆಲ್ಲ ಪಾಪಗಳ ಪರಿಹಾರ ಆಗೋದಕ್ಕೆ ಮಾರ್ಗವನ್ನು ತೋರಿಸುವವನೇ ಪರಿಶುದ್ಧಾತ್ಮನಾಗಿದ್ದಾನೆ. ನೋಡಿ, ಇವಾಗ ಯಾಕೋಬ ಈಸಾಕನ ಬ್ಲೆಸ್ಸಿಂಗ್ ತಗೊಂಡೋಗಿ ಹೋಗುವಾಗ ಬೇಟೆ ಮಾಂಸ ತುಂಬಾ ಇಷ್ಟ ಯಾರಿಗೆ? ಈಸಾಕ್. ಈಗ ದೊಡ್ಡ ಮಗ ಏನ್ ಮಾಡ್ತಾನೆ, ಫ್ರೆಶ್ ಅಲ್ಲಿ ಶರೀರ ಓಡೋಗಿ ಬೇಟೆಯಾಡಕ್ ಹೋಗ್ತಾನೆ. ಆದ್ರೆ ತಾಯಿ ಅನ್ನೋಳೆ ಪರಿಶುದ್ಧಾತ್ಮ ಹೇಳಿದ್ರೆ ಎಲ್ಲೂ ಬೇಟೆಯಾಡೋದು ಬೇಡ, ಸುಮ್ಮನೆ ಹೇಳ್ತೀನಿ ನೋಡು, ನಾನು ಮಾಡೋದನ್ನ ಅಡಿಗೆ ತಗೊಂಡೋಗು, ನಿಮ್ಮ ಅಣ್ಣಂದು ಬಟ್ಟೆ ಇದೆ ನೋಡು ಚರ್ಮ, ಅದನ್ನು ಒತ್ಕೊಂಡು ನೀನು ಹೋಗು ಅಂದ್ರೆ ಪರಿಶುದ್ಧಾತ್ಮ ಹೇಳ್ತಾರೆ, ಮಗಳೇ ನೀನು ಯೇಸುನ ಇಲ್ಲೇ ನಂಬು, ಯೇಸು ಕ್ರಿಸ್ತನ ಆ ಒಂದು ರಕ್ಷಣೆ ಎಂಬ ವಸ್ತ್ರ ನಿನ್ನ ಮೇಲೆ ಹಾಕ್ಬಿಡ್ತೇನೆ, ಆ ಸ್ಮೆಲ್ಲು ತಂದೆ ನೋಡಿದ ತಕ್ಷಣ ನಿನಗೆ ಸಾಲ್ವೇಷನ್, ನೀನು ದೇವರ ಮಗನಾಗ್ತೀಯ, ಎಲ್ಲ ಬ್ಲೆಸ್ಸಿಂಗ್ ನಿನ್ನ ಮೇಲೆ. ಇದು ಪರಿಶುದ್ಧಾತ್ಮರು ನಮಗಾಗಿ ಮಾಡೋ ಪ್ಲಾನ್. ಆಮೇಲೆ ಪ್ರತಿದಿನ ಬೆಳಗ್ಗೆ ಎದ್ದು ಯಾರು ಗುಡ್ ಮಾರ್ನಿಂಗ್ ಹೇಳ್ತೀರಿ ಹೇಳೋ ಗೊತ್ತಿಲ್ಲ, ಬೆಳಗ್ಗೆ ಎದ್ದ ತಕ್ಷಣವೇ ನೀವು ಹೇಳಬೇಕಾಗಿರೋದು ಯಾರು ಗೊತ್ತಾ? ಗುಡ್ ಮಾರ್ನಿಂಗ್ ಹೋಲಿ ಸ್ಪಿರಿಟ್. ಯಾಕೆಂದ್ರೆ ಇವತ್ತು ನಮ್ಮ ಮಧ್ಯದಲ್ಲಿ ನಮ್ಮ ಜೊತೆಯಲ್ಲಿ ಇರುವವನೇ ಪರಿಶುದ್ಧಾತ್ಮ. ನಮ್ಮನ್ನ ಪರಲೋಕಕ್ಕೆ ಕರ್ಕೊಂಡು ಹೋಗೋ ತನಕ ಪರಿಶುದ್ಧಾತ್ಮ ನಮ್ಮ ಜೊತೆಲಿ ಇರ್ತಾರೆ. ಅದಕ್ಕೆ ಪೌಲ ಬರೀತಾನೆ, ಪರಿಶುದ್ಧಾತ್ಮರನ್ನ ಅನುಸರಿಸಿ ನಡೆಯಿರಿ. ಇವತ್ತೇನಾಗಿದೆ ಅಂದ್ರೆ ಪರಿಶುದ್ಧಾತ್ಮನ ಅನುಸರಿಸಿ ನಡೆದರೆ ಬೇರೆ ಲೆವೆಲ್ಗೆ ಹೋಗ್ತೀವಿ. ಸೇವೆ ಇರ್ಬೋದು, ಕೆಲಸ ಇರ್ಬೋದು, ಎಲ್ಲವೂ ನಾಟ್ ಓನ್ಲಿ ಮಿನಿಸ್ಟ್ರಿ. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ, ಬರೀ ಮಿನಿಸ್ಟ್ರಿಗೆ ಮಾತ್ರ ಪರಿಶುದ್ಧ ಸಹಾಯ ಮಾಡಲ್ಲ, ಪ್ರತಿಯೊಂದು ವಿಷಯದಲ್ಲಿ ಕೂಡ ಪರಿಶುದ್ಧಾತ್ಮರು ನಮಗೆ ಹೆಲ್ಪ್ ಮಾಡುವವರಾಗಿದ್ದಾನೆ. ಅದಕ್ಕೆ ಆತನ ಹೆಲ್ಪರ್ ಅಂತ ಕರಿತೇವೆ. ಅದನ್ನ ಸ್ಟ್ಯಾಂಡ್ ಬೈ ಅಂತ ಕರಿತೇವೆ. ಈಗ ನೋಡಿ, ನಾನು ಕೆಲವು ಬಾರಿ ತುಂಬ ಸೂಪರ್ ಆಗಿ ಎಲ್ಲ ಬೈಬಲ್ ಎಲ್ಲ ಕೊಟೇಶನ್ ಎಲ್ಲ ಬರೆದು ನೋಟ್ಸ್ ಎಲ್ಲ ಬರೆದು ಸೂಪರ್ ತಗೊಂಡ್ಬರ್ತೀನಿ. ಆದರೆ ಒಂದು ಪ್ರೆಸೆಂಟೇಷನ್ ಮಾಡೋಕೆ ನನಗೆಲ್ಲ ಆಗಿರಲ್ಲ. ಆಗ ಪರಿಶುದ್ಧಾತ್ಮನ ಕೇಳ್ತೇನೆ, ಸ್ವಾಮಿ ಎಲ್ಲ 10 ಪೇಜ್ 20 ಪೇಜ್ ಬರ್ಕೊಂಬಂದಿದ್ದೇನೆ, ಅದರ ಪ್ರೆಸೆಂಟೇಷನ್ ಮಾಡೋದು ಹೆಂಗೆ? ನಾನು ಪ್ರತಿ ಸಲ ಪೇಜ್ ತೆಗೆದು ನೋಡಿದ್ರೆ ಜನಗಳು ಡಿಸ್ಟರ್ಬ್ ಆಗ್ತಿದೆ. ಬಟ್ ಹಂಗೆ ನಾನು ಬರೆದಿದ್ದು ಹಂಗೆ ಜ್ಞಾಪಕ ಬರ್ತಾ ಇರಬೇಕು. ಆ ಪರಿಶುದ್ಧಾತ್ಮರ ಆ ನೋಟ್ಸನ್ನು ನನಗೆ ಜ್ಞಾಪಕ ಪಡಿಸ್ತಾ ಇರ್ತಾರೆ. ಸಮ್ಟೈಮ್ಸ್ ನಾನು ನೋಟ್ಸೇ ಬರೆಯಲ್ಲ, ಮೆಸೇಜ್ ಪ್ರಿಪೇರ್ ಮಾಡಿಲ್ಲ. ಸ್ವಾಮಿ ಏನು ಇವತ್ತು 4 ವಾಕ್ಯ ಬರೆದಿದ್ದೀನಿ, ನನ್ನ ಕೈಲಿ ಇವತ್ತು ಏನು ಬರೆಯೋಕೆ ಆಗಲಿಲ್ಲ, ನೀನು ನಡೆಸಿದ್ರೆ ಅವತ್ತು ಪರಿಶುದ್ಧಾತ್ಮ ನಡೆಸ್ತಾರೆ. ನಾನು ಬರ್ಕೊಂಬಂದ್ರೆ ನಡೆಸ್ತಾರೆ, ನಾನು ಬರ್ಕೊಂಬಂದಿಲ್ಲ ಅಂದ್ರೆ ನಡೆಸ್ತಾರೆ. ಅದಕ್ಕೆ ನನ್ನ 2ನೇ ಮಗಳು ಜಸಿಯಾ ಒಂದು ಮಾತನ್ನು ಹೇಳ್ತಾ ಇದ್ಲು. ನನ್ನ ಎಕ್ಸಾಮ್ ಟೈಮ್ನಲ್ಲಿ ಎಲ್ಲ ಟೈಮ್ನಲ್ಲಿ ಕೂಡ ಯಾವಾಗಲೂ ಚರ್ಚಲ್ಲೇ ಇದ್ದು ಎಷ್ಟೋ ಕೆಲಸಗಳನ್ನ ಮಾಡ್ತಾ ಇದ್ವಿ. ಆದರೆ ಪರಿಶುದ್ಧಾತ್ಮ ಕೇಳ್ತಾ ಇದ್ದೆ, ಪರಿಶುದ್ಧಾತ್ಮರೇ ನನಗೆ ಸಹಾಯ ಮಾಡೋವಾಗ ಕೆಲವು ಪಾಠಗಳನ್ನ ಪರಿಶುದ್ಧಾತ್ಮ ಜ್ಞಾಪಕ ಪಡಿಸೋರು. ಅದರೋಗಿ ನಮ್ಮ ಸ್ಟೂಡೆಂಟ್ಸ್ ಕೇಳುವಾಗ, ನೀನು ಯಾರಾದರೂ ಟೀಚರ್ ನೀನು ಕಳಿಸ್ತೀರಾ ಇದನ್ನು ನೋಟ್ಸ್ನ ಕರೆಕ್ಟಾಗಿ ಹೇಳ್ತಾ ಇದ್ದೆ ಅಲ್ವಾ ಅಂತ. ಇಲ್ಲ, ಇದು ನನಗೆ ಬರ್ತಾ ಇದೆ ಅಂದೆ. ಅದೇ ಪರಿಶುದ್ಧಾತ್ಮರು ಇದನ್ನೇ ಓದು ಅಂತ ಹೇಳುವಾಗ, ಅದೇ ಎಕ್ಸಾಮ್ ಬರುವಾಗ ಅವ್ರು ಕೇಳ್ತಾರಂತೆ, ಯಾರಾದ್ರೂ ನಿನ್ಗೆ ಹೇಳಿದ್ರ ಇದನ್ನ? ಯಾರು ಹೇಳಿಲ್ಲ. ನಾವು ದೇವರ ಕಾರ್ಯದಲ್ಲಿರುವಾಗ, ದೇವರ ಕಾರ್ಯಗಳನ್ನು ಮಾಡುವಾಗ ನಮ್ಮ ಕೆಲಸವನ್ನು ಕೂಡ ಆತನು ಮಾಡಿ ಮುಗಿಸುವ ದೇವನಾಗಿದ್ದ. ಶಬ್ದ ಬರ್ತಾ ಇಲ್ಲ ನಿಮ್ಗೆ ಗೊತ್ತಿಲ್ಲ ಪರಿಶುದ್ಧಾತ್ಮರು ಎಷ್ಟು ಪವರ್ಫುಲ್ ಗಾಡ್ ಅಂತ. ತಂದೆ ದೇವರು ಪವರ್ಫುಲ್ಲೇ, ಯೇಸುನು ಪವರ್ಫುಲ್ಲೇ, ಇವರು ತುಂಬಾ ಪವರ್ಫುಲ್ಲೇ. ನಿನ್ನೆ ಒಂದು ಮೆಸೇಜ್ ಕೇಳ್ತಾ ಇದ್ದೆ ಒಬ್ಬ ಸೇವಕರು. ಅವರು ಒಂದು ಮೀಟಿಂಗ್ ಮುಗಿಸಿ ನೈಟ್ 10 ಗಂಟೆನಲ್ಲಿ ಮನೆಗೆ ಬರಬೇಕಂತ ವೆಹಿಕಲ್ ಯಾವುದಿಲ್ಲ ಕೇರಳದಲ್ಲಿ, ಇದು ಕೇರಳದಲ್ಲಿ ನಡೆದ ಘಟನೆ. ಅವ್ರು ಬರ್ಬೇಕಂತ ಯಾರೋ ಒಬ್ಬರು ಅಂತ ಬೈಕ್ ಕೊಟ್ರಂತೆ, ನೀವು ಹೋಗಿ ಬೈಕಲ್ಲಿ ಅಂತ. ಬೈಕಲ್ಲಿ ಬರುವಾಗ ಅವರಿಗೆ ನಿದ್ರೆ, ಯಾಕಂದ್ರೆ ಬೆಳಗ್ಗಿಂದ ಸೇವೆ ಮಾಡಿ, ಕೆಲವು ನಮಗೂ ಕೂಡ ಅಷ್ಟೇ, ಫುಲ್ ಪ್ರಸಂಗ ಎಲ್ಲ ಮಾಡಾದ್ಮೇಲೆ ಕಾರಲ್ಲಿ ಕೂತಿದ್ದೇನೆ, ಫುಲ್ಲು ನಿದ್ರೆ ಮಾಡ್ತಾ ಇರ್ತೀನಿ. ಡೋಮ್ನಿಕ್ ಇಷ್ಟಕ್ಕೂ ಓಡಿಸ್ಬಿಡ್ತಾನೆ ಗಾಡಿ. ಅವಾಗ ಪಾಸ್ಟರ್ ಫುಲ್ ನಿದ್ರೆಯಲ್ಲಿದ್ದಾನೆ, 140 ಹೋದ್ರೆ ನಡೀತಿದ್ದಂತ. ಆ ಥರ ಡೌನಿಗಿಲ್ಲ. ಹಲ್ಲೆಲೂಯಾ. ಆ ಥರ ಪಾಪ ಇವರು ಹೋಗ್ತಾ ಇರುವಾಗ ಹಂಗೆ ನಿದ್ರೆ ಅಂತೆ ಗಾಡಿನಲ್ಲಿ. ನಿದ್ರೆ ಮಾಡ್ತಾ 50 ಅಡಿ ಆಳ ಒಂದು ಬ್ರಿಡ್ಜ್ ಇತ್ತಂತೆ, ಪಕ್ಕದಲ್ಲಿ ಒಂದು ನದಿ ಇತ್ತಂತೆ. ಮೇಲಿಂದ ಬಿದ್ದರೆ ಎಷ್ಟು ಅಡಿ ಆಳ? 50 ಅಡಿ ಆಳ. ಇವರು ಗಾಡಿ ಹೋಗ್ತಾ ಸ್ಲಿಪ್ ಆಗಿ ನದಿಯಲ್ಲಿ ಬಿದ್ದೋದ್ರಂತೆ. ನದಿಯಲ್ಲಿ ಬಿದ್ದಾಗ ಅವ್ರು ಪ್ರಾರ್ಥನೆ ಮಾಡ್ತಾ ಇದಾರಂತೆ, ಸ್ವಾಮಿ ನಾನು ನಾರ್ತ್ ಇಂಡಿಯಾಗೆ ಹೋಗಿ ಯಾವನಾದ್ರೂ ನನ್ನ ಶೂಟ್ ಮಾಡೋ, ಕತ್ತಿನ ಚುಚ್ಚೋ ಸಾಯಿಸ್ತಾರೆ, ರಕ್ತ ಸಾಕ್ಷಿಗೆ ಸಾಯ್ತಾ ಇದೆ. ಈ ಪಾಸ್ಟ್ರು ರೋಡಲ್ಲಿ ಬರುವಾಗ ಬೈಕಿಂದ ನದಿಯಲ್ಲಿ ಬಿದ್ದು ಸತ್ತೋದ್ರಿಂದ ಮಾನ ಮರ್ಯಾದೆ ಹೋಗ್ತಿತ್ತು ಅಂತ ಅವರು ನೀರಲ್ಲಿ ಬಿದ್ದು ಅವ್ರ ಪಡ್ಕ ಅವ್ರು ಇದರಲ್ಲಿ ಕಾನ್ಶಿಯಸ್ ಅಲ್ಲಿ ಮಾತಾಡ್ತಾ ಇದಾರಂತೆ. ಅಷ್ಟೇ ನಡೆದಿದ್ದು. ಅದಾದ್ಮೇಲೆ ಒಂದು ಮಧ್ಯರಾತ್ರಿನಲ್ಲಿ ಅವ್ರ ಮನೆ ಬಾಗಿಲು ತೆಗಿತಾ ಇದ್ದಂತೆ. ಅವ್ರ ಅಣ್ಣನ ಯಾರೋ ಬಂದ್ಬಿಟ್ಟು, ಇದೇನ ಗಾಡಿ ಮೇಲೆ ಮಲಗಿದ್ಯಾ, ಮನೆಯೊಳಗೆ ಬರೋಕ್ಕಾಗಿಲ್ವ ಅಂದ್ರಂತೆ. ಅವ್ರಿಗೆ ಆಶ್ಚರ್ಯ ಆಯ್ತಂತೆ, ನಾನು ನದಿಯಲ್ಲಿ ಬಿದ್ದೆ, ಇವತ್ತು ಮನೆ ಮುಂದೆ ಇದ್ದೀನಿ, ಮನೆಯೊಳಗೆ ಹೋಗ್ತಾ ಇದ್ದೀನಿ,
ನನ್ನ ಶೂ ಎಲ್ಲಿ ಬಿಚ್ಚಿಡ ಅಲ್ಲೇ ಇದೆ, ನೈಟ್ ಡ್ರೆಸ್ಸಲ್ಲಿ ಇದ್ದೀನಿ, ಬೈಕ್ ಎಲ್ಲ ಡ್ಯಾಮೇಜ್ ಆಗಿದೆ. ಬೈಕ್ ಏನಾಗಿದೆ? ಡ್ಯಾಮೇಜ್ ಆಗಿದೆ. ನಾನೇನು ಡ್ಯಾಮೇಜ್ ಆಗಿಲ್ಲ. ನನ್ನ ಶೂ ಬಿಚ್ಚಿ ಇಡಲ್ಪಟ್ಟಿದೆ, ನನ್ನ ನೈಟ್ ಡ್ರೆಸ್ ಹಾಕಲ್ಪಟ್ಟಿದೆ. ನಾನು ಬೆಳಗ್ಗೆ ರಾತ್ರಿ ಮಲ್ಕೊಂಡು ಏನಾಯ್ತು ಅಂತ ಕೇಳಿದ್ರು, ಬೆಳಗ್ಗೆ ಹೇಳ್ತೀನಿ ಮಲ್ಕೊಳಕ್ಕೆ ಬಿಡಿ ಅಂತ ಮಲ್ಕೊಂಡೆ. ಬೆಳಗ್ಗೆ ಎದ್ದು ನೋಡುವಾಗ ದೇವರ ಆತ್ಮನು ಎಲ್ಲೋ ನದಿಯಲ್ಲಿ ಬಿದ್ದ ನನ್ನನ್ನು ತಕ್ಕೊಂಬಂದು ಮನೆ ಹತ್ರ ತಂದುಬಿಟ್ಟಿದೆ. ಇದು ಕೇಳುವಾಗ ನಾನು ಹೇಳ್ತೀನಲ್ಲ, ಪರಿಶುದ್ಧಾತ್ಮನ ಕ್ರಿಯೆ. ಇವಾಗ ಬೆಳಿಗ್ಗೆಯಿಂದ ಅವ್ರು ಯಾರು ಸೇವೆ ಮಾಡಿದ್ದು? ಯೇಸು ಸ್ವಾಮಿ ಸೇವೆ ಮಾಡಿದ್ದಾರೆ. ನಮ್ಮ ಸೇವೆ ಮಾಡೋದಕ್ಕಾಗಿ ಒಬ್ಬ ದೇವರಾತ್ಮ ದೇವರಿಟ್ಟಿದ್ದಾರೆ. ಅದಕ್ಕೆ ಬೈಬಲ್ ಹೇಳ್ತೀನಿ 7 ಟೈಪ್ಸ್ ಆಫ್ ವರ್ಕ್ ಅನ್ನ ಪರಿಶುದ್ಧಾತ್ಮ ಮಾಡ್ತಾರೆ. ಮುಂದಿನ ದಿನಗಳಲ್ಲಿ ಅದನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ. ಆ 7 ಟೈಪ್ಸ್ ಆಫ್ 7 ರೀತಿಯಾದ ಕೆಲಸ ನೀವು ಪಡ್ಕೊಳ್ಬೇಕು, ನೀವು ಅದನ್ನು ಅನುಭವಿಸಬೇಕು. ಇವಾಗ ನಮ್ಮ ರಾಜ್ಯದಲ್ಲಿ 5 ಗ್ಯಾರಂಟಿ ಕೊಟ್ಟಿದ್ದಾರೆ. ಅದನ್ನ ಅವ್ರು ಮಾಡ್ತಾ ಇದ್ದಾರೆ. ಯಾರ್ಯಾರು ಏನೇನೋ ಗ್ಯಾರಂಟಿ ಕೊಟ್ಟರು 10 ವರ್ಷ ಹಿಂದೆ, ಅದು ಮಾಡಿಲ್ಲ. ಆದರೆ ಪಾಪ ಇವ್ರು ಮಾಡೋದನ್ನ ಇಟ್ಕೊಂಡು ಎಳೆದಾಡ್ತಾ ಇದ್ದಾರೆ. ಅದು ಮಾಡ್ತಾರೆ. ಒಬ್ಬ ಲೋಕದ ಮನುಷ್ಯ ಮಾಡೋದನ್ನೇ ಎಲ್ಲರೂ ಕೇಳ್ತಾ ಇದ್ದಾರೆ. ಆದರೆ ದೇವ್ರು ಮಾಡ್ತೀನಿ ಅಂತ ಹೇಳ್ತಾರೆ, ಯಾರು ಕೇಳ್ತಾ ಇಲ್ಲ. ಅವ್ರು 7 ಗ್ಯಾರಂಟಿ ಕೊಟ್ಟಿದ್ದಾರೆ ನಮಗೆ. ಹೆವೆನ್ಲಿ ಫಾದರ್, ನೋ ಕಂಡೀಷನ್ಸ್, ಇಲ್ಲಾಂದ್ರೆ ಕಂಡೀಷನ್ ಇದೆ. ಹೆವೆನ್ಲಿ ಫಾದರ್ 7 ರೀತಿಯಾದಂಥ ಕಾರ್ಯ ನಮಗೋಸ್ಕರ ಮಾಡ್ತಾರಂತೆ. ಬಟ್ ನೀವು ಅದನ್ನು ಹೊಂದಬೇಕು, ನೀವು ಅದನ್ನು ಅನುಭವಿಸಬೇಕು. ಯಾವಾಗ ಪರಿಶುದ್ಧಾತ್ಮದಿಂದ ನೀವು ನಡೆಸಲ್ಪಡ್ತೀರೋ, ನಿಮ್ಮ ಕೀಳಾದ ಸ್ಥಿತಿಯನ್ನು ದೇವರು ಮೇಲಾಗಿ ಮಾರ್ಪಡಿಸ್ತಾರೆ. ನಿಮ್ಮನ್ನು ಬಾಲ ಮಾಡೋದಿಲ್ಲ, ನಿಮ್ಮನ್ನು ಶಿರಸ್ಸನ್ನಾಗಿ ದೇವರು ಮಾಡೋದು ಇವನ್ನ. ಆಮೇಲೆ ಎಷ್ಟನ್ನು ಇದ್ದೀರಾ? ಎಷ್ಟನಿಗೆ ಅರ್ಥ ಆಗ್ತಾ ಇದೆ? ಹಾಗಾದರೆ ಕೇಳ್ರಿ, ಪರಿಶುದ್ಧಾತ್ಮ ನನಗೆ ಬೇಕು ನೀವು ಅಂತ ಕೇಳ್ರಿ. ಪರಿಶುದ್ಧಾತ್ಮ ನೀವು ನನಗೆ ಬೇಕು, ಅಧಿಕವಾಗಿ ಬೇಕು ಪರಿಶುದ್ಧಾತ್ಮನೇ. ಡೈಲಿ ಕೇಳಿ. ಪರಿಶುದ್ಧಾತ್ಮನ ಶಬ್ದ ತುಂಬಾ ತೆಳುವಾದ ಶಬ್ದ ಇರ್ತಿದೆ, ಅಂದ್ರೆ ಎಲ್ಲೋ ಕೇಳದಂಗೆ ಇರ್ತಿದೆ. ಇವಾಗ ತಮಿಳಲ್ಲಿ ಪಿಕ್ಚರ್ ಬಂದಿದೆ, ಹೆಂಗೆಯೋ ಕೆಟ್ಟ ಕೊರಳ ಅಂತ. ಹಂಗೆ ಎಲ್ಲೋ ಕೇಳಿಸೋ ಶಬ್ದ ಇರ್ತಿದೆ. ಬಟ್ ನಿಮ್ಮ ಜೊತೆ ಅವ್ರು ಮಾತಾಡ್ತಾ ಇರ್ತಾರೆ. ನೋಡಿ, ಕೆಲವರೆಲ್ಲ ಇವಾಗ ಸಂಡೇ ಏನು ಬಿಡಿ, ಚರ್ಚ್ಗೆ ಹೋಗೋದು ಬೇಡ, ಅದೇ ಪರಿಶುದ್ಧಾತ್ಮ ಹೇಳ್ತಾರೆ, ಇಲ್ಲಪ್ಪ ನಿನ್ನ ಜೊತೆ ಯೇಸು ಮಾತಾಡ್ತಾರೆ, ಯೇಸು ಮಾತಾಡುವಾಗ ನಾನು ಕ್ರಿಯೆ ಮಾಡಬೇಕು, ನೀನು ಚರ್ಚ್ಗೆ ಹೋಗು. ನೀನು ಚರ್ಚ್ಗೆ ಹೋಗಿ ಆಮೇಲೆ ಎಲ್ಲಿ ಬೇಕಾದ್ರೂ ಹೋಗು. ಚರ್ಚ್ಗೆ ಮುಗಿಸ್ಕೊಂಡು ಎಲ್ಲಿ ಬೇಕಾದ್ರೂ ಹೋಗು. ಯಾಕಂದ್ರೆ ವಾಕ್ಯವಾದವನು ನಿನ್ನ ಲೈಫಲ್ಲಿ ಬಂದ್ರೆ ನಾನು ಕ್ರಿಯೆ ಮಾಡೋಕ್ಕಾಗೋದು. ಇವಾಗ ಆದಿಸಾಗರದ ಮೇಲೆ ಏನಾಯಿತು? ಯಾರು ಚಲಿಸ್ತಾ ಇದ್ರು? ನೆಕ್ಸ್ಟ್ ವಾಕ್ಯ ಏನಂತೆ? ಆಗ ದೇವರು ಬೆಳಕಾಗಲಿ ಅನ್ನಲು. ಆಗ ದೇವರ ಬಾಯಿಂದ ಏನು ಬಂತು? ಬೆಳಕಾಗಲಿ ಅನ್ನಲು. ಆಗ ಪರಿಶುದ್ಧಾತ್ಮರು ರೆಡಿಯಾಗಿದ್ರಂತೆ ಅವರು ಕ್ರಿಯೆ ಮಾಡಕ್ಕಾಗಿ. ಇವತ್ತು ಈ ವಾಕ್ಯ ಬಂದರೆ ಮಾತ್ರ ಪ್ರಯೋಜನ ಇಲ್ಲ. ಆ ವಾಕ್ಯವನ್ನ ನೀನು ಮನಸ್ಫೂರ್ತಿಗೆ ರಿಸೀವ್ ಮಾಡ್ಕೊಳ್ಳುವಾಗ, ಅಪ್ಪ ಇದನ್ನ ನಾನು ನಂಬ್ತೇನೆ ಸ್ವಾಮಿ, ಇದರ ಪ್ರಕಾರ ನಾನು ನಡೀತೀನಿ ಅನ್ನುವಾಗ ಪರಿಶುದ್ಧಾತ್ಮರು ಆಟೋಮೆಟಿಕ್ ಆಗಿ ನಿನ್ನ ಲೈಫಲ್ಲಿ ಕ್ರಿಯೆ ಮಾಡುವ ದೇವರಾಗಿ. ಆಮೇಲೆ ಅದಕ್ಕೆ ದೇವರು ಚರ್ಚೆನ ಏರ್ಪಡಿಸಿರೋದು. ರೋಡಲ್ಲಿ ಹೋಗೋರಿಗೆಲ್ಲ ವಾಕ್ಯ ಹೇಳಕ್ಕಾಗಲ್ಲ. ಇವಾಗ ರೋಡಲ್ಲಿ ಹೋಗೋರಿಗೆ ಗಾಸ್ಪಲ್ ಹೇಳ್ಬೋದು, ಗುಡ್ ನ್ಯೂಸ್. ಏನು ಗೊತ್ತಾ? ಯೇಸು ನಿನಗಾಗಿ ಸತ್ತಿದ್ದಾನೆ, ನೀನು ನೀತಿವಂತ, ಯೇಸು ನಂಬಿದ್ರೆ ನೀತಿವಂತರಾಗಿ ಮಾರ್ಪಡ್ತೀವಿ, ಇದನ್ನ ಹೇಳ್ಬೋದು. ಆದರೆ ಚರ್ಚ್ ಒಳಗೆ ಕೂತಿರೋರಿಗೆ ನಿನ್ನ ಲೈಫ್ ಹೇಗಿರ್ತೈತೆ, ನಿನ್ನ ಮುಂದಿನ ಜೀವಿತ ಹೇಗಿರ್ತೈತೆ, ಇದನ್ನ ಪರಿಶುದ್ಧ ಆತ್ಮರು ನಿನಗಾಗಿ ಸಿದ್ಧ ಮಾಡುವ ದೇವನಾಗಿದ್ದಾನೆ. ಆಮೇಲೆ ಅಂತೇಳಿ ಕೆಲವರು ನಾವು ಫ್ಲೆಶಲ್ಲಿ ಹೋಗ್ಬಿಡ್ತೇವೆ. ಕೆಲವು ಡಿಪ್ರೆಷನ್ಸು, ಕೆಲವು ವಿಷಯಗಳು ನಮ್ಮನ್ನು ಡಿಸ್ಟರ್ಬ್ ಮಾಡ್ತವೆ. ಅದು ಪರಿಶುದ್ಧಾತ್ಮ ಹೇಳ್ತಾರೆ, ನೋ, ಅದಕ್ಕೆ ಡಿಸ್ಟರ್ಬ್ ಆಗಬೇಡ. ಅದಕ್ಕೆ ದಾವಿದ ಪಾಪ ಮಾಡ್ತಾನೆ. ಪಾಪ ಮಾಡುವಾಗ ಪರಿಶುದ್ಧಾತ್ಮ ಕಳ್ಕೊತಾನೆ. ಆಗ ಹೇಳ್ತೇನೆ, ಕೇಳ್ತೇನೆ, ಸ್ವಾಮಿ ಏನಾದರೂ ಹೋಗ್ಲಿ ಪರವಾಗಿಲ್ಲ, ನನಗೆ ಆಸ್ತಿ ಐಶ್ವರ್ಯ ಎಲ್ಲ ಒಟ್ಟೋಗ್ಲಿ, ಆದರೆ ನಿನ್ನ ಸನ್ನಿಧಿನ ನನ್ನ ಮಿಸ್ ಮಾಡಬೇಡ, ನಿನ್ನ ಪರಿಶುದ್ಧಾತ್ಮನ ಮಾತ್ರ ನಾನು ತೆಗಿಬೇಡ ಸ್ವಾಮಿ. ಆ ಪರಿಶುದ್ಧಾತ್ಮನಿದ್ರೆ ನಾನು ಏನು ಕಳ್ಕೊಂಡಿದ್ದೀನೋ ಅದನ್ನು ಮತ್ತೆ ಹಿಂದಕ್ಕೆ ನಾನು ಎಲ್ಲವನ್ನು ಹೊಂದಿಕೊಳ್ಳೋನಾಗಿದೆ. ಅದಕ್ಕೆ ಉದಾಹರಣೆ ತಿಳ್ಕೊಳ್ಳಿ. ಒಂದು ಉದಾಹರಣೆ ಇವಾಗ ನೋಡಿ, ನಾನು ನನ್ನೇ ತಗೊಂಡೆ. ಕೆಲವು ವರ್ಷಗಳ ಹಿಂದೆ ಎಲ್ಲ ಕಳ್ಕೊಂಡು ಲಕ್ಷಾಂತರ ರೂಪಾಯಿ ಕಳ್ಕೊಂಡ್ಬಿಟ್ವಿ ನಾವು, ಏನು ಇಲ್ಲ. ಒಂದು ದಿನ ಐ ಹರ್ಡ್ ವರ್ಡ್ ಆಫ್ ಗಾಡ್. ಪರಿಶುದ್ಧಾತ್ಮ ನನ್ನೊಳಗೆ ಬಂದು, ಪರಿಶುದ್ಧಾತ್ಮ ನನ್ನೊಳಗೆ ಬಂದ ಮೇಲೆ ನಾನು ಏನು ಕಳ್ಕೊಂಡಿದ್ನೋ ಅದಕ್ಕಿಂತ 1000 ಪಟ್ಟು ಹೆಚ್ಚಾಗಿ ನಾನು ಬ್ಲೆಸ್ ಆದ್ನೇ ಹೊರತು ಮೈನಸ್ ಅಂತ ಇಲ್ಲವೇ ಇಲ್ಲ. ಓನ್ಲಿ ಪ್ಲಸ್. ಯಾವಾಗ? ಶೂನ್ಯವಾದ ಬದುಕನ್ನ ಬೆಲೆ ಉಳ್ಳದಾಗಿ ಮಾರ್ಪಡಿಸೋದೇ ಪರಿಶುದ್ಧಾತ್ಮನ ಕೆಲಸ. ಅನಾರೋಗ್ಯದಲ್ಲಿ ಬರ್ತಾರಲ್ವಾ, ಅವ್ರ ವಾಕ್ಯವನ್ನು ಕೇಳುವಾಗ
ಅವ್ರು ಅದನ್ನು ರಿಸೀವ್ ಮಾಡುವಾಗ ಪರಿಶುದ್ಧಾತ್ಮರು ಎಲ್ಲಿ ಡ್ಯಾಮೇಜ್ ಆಗಿದೆಯೋ ಅಲ್ಲಿ ಹೋಗಿ ಪರಿಶುದ್ಧಾತ್ಮನ ಕ್ರಿಯೆ ಮಾಡ್ತಾರೆ. ಓ ಹಲ್ಲೆಲೂಯಾ. ನಾನು ಹೇಳ್ತೀನಲ್ಲ, ಫ್ಲೆಶ್ ಅಲ್ಲಿ ಹೋಗ್ಬೇಡ್ರಿ, ಶರೀರದಲ್ಲಿ ಮೂವ್ ಆಗ್ಬೇಡ್ರಿ. ನಿನ್ನ ಹತ್ರ 1 ರೂಪಾಯಿ ಇರ್ಲಿ, 2 ಮೀನು ಇರ್ಲಿ, 5 ರೊಟ್ಟಿ ಇರ್ಲಿ, ಪರಿಶುದ್ಧಾತ್ಮನ ಕ್ರಿಯೆ 5,000 ತಿಂದು ಉಳಿಯುವ ಹಾಗೆ ಪರಿಶುದ್ಧಾತ್ಮರು ಮಾಡುವ ದೇವನಾಗಿದೆ. ಇವತ್ತು ಕ್ರಿಶ್ಚಿಯನ್ ಲೈಫ್ ಅಲ್ಲಿ ಪರಿಶುದ್ಧಾತ್ಮನ ಸಹಾಯ ತುಂಬಾ ಮುಖ್ಯ. ಅವರ ಶಬ್ದ ಕೇಳೋದು ತುಂಬಾ ಮುಖ್ಯ. ಡೈಲಿ ಕೇಳಬೇಕು ಪರಿಶುದ್ಧಾತ್ಮರೇ. ಕೆಲವರು ಬರೋದು, ಪಾಸ್ಟರ್ ಬನ್ನಿ ಪಾಸ್ಟರ್ ಟೇಪ್ ಕಟ್ ಮಾಡಿ ಬನ್ನಿ ಅಂತಾರೆ. ನಾನು ಹೋಗಿ ಟೇಪ್ ಕಟ್ ಮಾಡಿ ಬರ್ತೀನಿ. ಆದ್ರೆ ಅಂಗಡಿ ನಾನು ನೋಡಿರಲ್ಲ, ಯಾವ ರೋಡಲ್ಲಿದೆ, ಯಾವ ಏರಿಯಾದಲ್ಲಿದೆ, ಅವ್ರ ಬಿಸ್ನೆಸ್ ಬಗ್ಗೆ ನಂಗೆ ಗೊತ್ತಿರಲ್ಲ. ಮೊದಲೇ ಹೇಳು ಕೂಡ ಇರೋದಿಲ್ಲ. ಪಾಸ್ಟರ್ ಪ್ರೇಯರ್ ಮಾಡಿ ಇದು ಮಾಡ್ತಾ ಇದ್ದೀನಿ, ದೇವರ ಆತ್ಮ ನಾನು ಲೀಡ್ ಮಾಡಿದ್ರೆ ಮಾಡ್ತೀನಿ, ಇಲ್ಲಾಂದ್ರೆ ಇವ್ರು ಹೋಗಿ ಯಾರೋ ಹೇಳಿದ್ದೀನಿ ಕೇಳಿ ಎಲ್ಲ ಮಾಡಿ ಫೈನಲಿ ಪಾಸ್ಟರ್ ಟೇಪ್ ಕಟ್ ಮಾಡಿ, ನಾನು ಹೋಗಿ ಟೇಪ್ ಕಟ್ ಮಾಡಿಲ್ಲ ಅಂದ್ರೆ ಇವಾಗ ಅಲ್ಲಿ ಏನಾದ್ರು ಹೇಳಿದ್ರೆ ನೋಡಿದ್ರ ಪಾಸ್ಟರ್ಗೆ ಹೊಟ್ಟೆ ಕಿಚ್ಚು. ಸರಿ ನಾನು ಹೋಗ್ತೀನಿ, ಟೇಪ್ ಕಟ್ ಮಾಡ್ತೀನಿ, ಲಡ್ಡು ಕೊಡ್ತಾರೆ, ತಿನ್ಬಿಟ್ಟು ಮನೆಗೆ ಬರ್ತೀನಿ. ಆಮೇಲೆ ಅಲ್ಲಿ ಸ್ವಲ್ಪ ಅಲ್ಲಿ ಏನೋ ವಾತಾವರಣ ಚೇಂಜ್ ಆಗಿ ಬಿಸ್ನೆಸ್ ಆಗಲ್ಲ. ಕೊನೆಗೆ ಯಾರ ಮೇಲೆ ಬ್ಲೇಮು? ಫಾಸ್ಟ್ ಬಂದು ಟೇಪ್ ಕಟ್ ಮಾಡಿದ್ರಲ್ಲ, ಫಾಸ್ಟ್ ಟೇಪ್ ಕಟ್ ಮಾಡಿದ್ರೆ ಏನಾಗಲ್ಲ. ಪರಿಶುದ್ಧಾತ್ಮರು ನಿನ್ನ ಆ ಸ್ಥಳಕ್ಕೆ ಲೀಡ್ ಮಾಡಿದ್ರೆ ಮಾತ್ರನೇ ಆ ಅಂಗಡಿ ಸಕ್ಸಸ್ ಆಗೋದೆ. ಪಾಸ್ಟ್ ಮೇಲೆ ಬ್ಲೈಮ್ ಮಾಡಿ ಏನು ಪ್ರಯೋಜನ? ನೋಡಿ, ಪಾಸ್ಟ್ ಮೇಲೆ ಬ್ಲೈಮ್ ಮಾಡಿ, ಪಾಸ್ಟ್ 1000 ಜನ ಬ್ಲೈಮ್ ಮಾಡ್ತಾರೆ, ಸೇವೆ ವಿಷಯದಲ್ಲಿ ಬ್ಲೈಮ್ ಮಾಡ್ತಾರೆ. ಹೋಗಿ ಅವ್ರ ಹತ್ರ ಕುತ್ಕೊಳ್ಳಿ, ಫುಲ್ಲು ಸ್ಟೋರಿನೇ ಹೇಳ್ತಾರೆ. ಬಟ್ ಅವ್ರು ಮಾಡಿದ್ ಮಾತ್ರ ಏನು ಹೇಳಲ್ಲ. ನೋಡಿ, ಒಂದು ಕಡೆ ಸ್ಟೋರಿ ಕೇಳಬಾರ್ದು, 2 ಕಡೆ ಕೇಳಬೇಕು. ನನ್ನ ಹತ್ರ ಬರ್ಬೇಕು, ಪಾಸ್ಟರ್ ಇಂಥ ವ್ಯಕ್ತಿ ಹಿಂಗೆಲ್ಲ ಹೇಳಿದ್ದಾರೆ, ನೀವು ಇದ್ರ ವಿಷಯದಲ್ಲಿ ಏನು ಹೇಳ್ತೀರಾ ಅನ್ನುವಾಗ ಅವಾಗ ಬ್ಯಾಲೆನ್ಸ್ ಕರೆಕ್ಟ್ ಆಗುತ್ತೆ. ತಕಡಿನಲ್ಲಿ 2 ಕಡೆ ಇಕ್ತಾರ, ಒಂದೇ ಕಡೆ ಇಕ್ತಾರ? ಶಬ್ದ ಬರ್ತಾ ಇಲ್ಲ. ಅದಕ್ಕೆ ಹೇಳೋದು, ತಕಡಿ 2 ಕಡೆನೂ ಬ್ಯಾಲೆನ್ಸ್ ಆಗಿರ್ಬೇಕು. ಒಬ್ಬ ನಮ್ಮ ಬಗ್ಗೆ ಮಾತಾಡ್ತಾರೆ ಅಂದೆ, ಅವ್ರ ಬಗ್ಗೆ ತಿಳ್ಕೊಳಕ್ಕೆ ನಾವು ಸ್ವಲ್ಪ ಪರೀಕ್ಷೆ ಮಾಡ್ಬೇಕಿಲ್ಲ ಅಂದ್ರೆ ಬಾಯಿ ಮುಚ್ಕೊಂಡು ಬಿಡಬೇಕು, ಏನು ಮಾತಾಡ್ಕೋಬಾರ್ದು. ಪರಿಶುದ್ಧಾತ್ಮರು ಅದನ್ನ ಹೇಳೋದು, ಯಾರ ಬಗ್ಗೆ ನಿಮ್ಗೆ ಬೇಡ, ಯಾರ ಬಗ್ಗೆ ಬೇಡ, ಕೆಟ್ಟದಾಗ ಬರ್ತಿದ್ದೆ ಬಿಟ್ಬಿಡು, ಅದನ್ನ ಕ್ಷಮಿಸ್ಬಿಡು ಅವ್ರನ್ನ. ಯಾಕೆ ಸುಮ್ಮನೆ ಮಾತಾಡೋದು? ಆಮೇಲೆ ಎಷ್ಟು ಜನ ಇದ್ದೀರಾ? ನಾನು ಹೇಳಿದ ಎಷ್ಟು ಜನಕ್ಕೆ ಅರ್ಥ ಆಗ್ತದೆ? ನೋಡಿ, ಪರಿಶುದ್ಧಾತ್ಮನ ಕ್ರಿಯೆ ಯಾವಾಗ ಸ್ಟಾರ್ಟ್ ಆಗ್ತಿತ್ತು ಅಂದ್ರೆ ದೇವ್ರ ವಾಕ್ಯ ಕೇಳುವಾಗ. ಬೆಳಕಾಗಲಿ ಅಂದ್ರೂ ಪರಿಶುದ್ಧಾತ್ಮನ ಕ್ರಿಯೆ ಸ್ಟಾರ್ಟ್ ಆಯ್ತು. ಸರಿ, ನೆಕ್ಸ್ಟ್ ಹೋಗೋಣ. ಇದ್ದೀರಾ? ಮೊದಲ ವ್ಯಕ್ತಿ ಯಾರು ಭೂಮಿಗೆ ಬಂದಿದ್ದು? ಎಸ್, ತನ್ನನ್ನು ಪರಿಚಯ ಮಾಡ್ಕೊಳ್ಳೋದೇ ಪರಿಶುದ್ಧಾತ್ಮ. ಯಾರಿಗೋಸ್ಕರ ಬಂದರು? ಅವ್ರಿಗಾಗಲ್ಲ, ನನಗಾಗೆ ಭೂಮಿಗೆ ಬಂದಿದ್ದು. ಯೇಸುವನ್ನು ಶಿಲುಬೆ ಮರಣಕ್ಕೆ ಪ್ರೇರೇಪಿಸಿದ ಯಾರು ಗೊತ್ತಾ? ಇದೇ ಪರಿಶುದ್ಧ. ಯಾಕೆ ಗೊತ್ತಾ? ಯೇಸು ಹೇಳಿದ್ರು, ಯೇಸುವೆ ಇನ್ನೊಂದು ಸಾಯಿ, ನಾನು ನಿನ್ನ ಸಮಾಧಿಯಿಂದ ಎಬ್ಬರಿಸ್ಕೊಂಡ್ ಬರ್ತೀನಿ. ಹಲೋ, ಇವತ್ತು ಅಷ್ಟೇ. ಯಾರಾದ್ರೂ ವ್ಯಾಧಿಯಿಂದ ಬಂದ್ರ ಪರಿಶುದ್ಧಾತ್ಮ ಹೇಳ್ತಾರೆ, ಪಾಸ್ಟರ್ ಯೇಸು ಬಗ್ಗೆ ಒಂದು ಮಾತು ಮಾತಾಡು, ನಾನು ಕ್ರಿಯೆ ಮಾಡ್ತೀನಿ, ಅವರ ಸತ್ತ ದೇಹ ನಾನು ಬದುಕಿಸ್ತೀನಿ. ಅದಕ್ಕೆ ಇಲ್ಲಿ ನಿಂತು ನಾನು ಪ್ರಸಂಗ ಮಾಡೋದು. ಅದಕ್ಕೆ ನಿಮ್ಮನ್ನ ಕೆಲವು ಬಾರಿ ಖಂಡಿಸ್ತೀನಿ, ನೋಡ್ರಿ ಬೈಬಲ್ನ ಅಂತೀನಿ, ಮೊಬೈಲ್ ಎತ್ಬೇಡ್ರಿ ಅಂತೀನಿ. ಯಾಕಂದ್ರೆ ಪರಿಶುದ್ಧಾತ್ಮರು ಕ್ರಿಯೆ ನಿಮ್ಮ ಲೈಫಲ್ಲಿ ನಡೀದಿರ ಸ್ಟಾಪ್ ಆಗ್ಬಾರ್ದು. ಅದೇ ನನ್ನ ಒಂದು ದಾಹ. ನಾನೇನು ನನ್ನ ಪ್ರಸಂಗ ಕೇಳಬೇಕಂದ್ರೆ ನನಗಿದಲ್ಲ, ಪರಿಶುದ್ಧಾತ್ಮ ನಿಮ್ಮ ಲೈಫಲ್ಲಿ ಕ್ರಿಯೆ ಮಾಡಬೇಕು. ಅದನ್ನ ನಾನು ಕಣ್ಣು ನೋಡಬೇಕು. ನನ್ನ ಸಭೆಯಲ್ಲಿ ಸಾಕ್ಷಿಯಾಗಿ ಅನಿಲ್ ಗೌಡ ಸಭೆಯಲ್ಲಿ ಪರಿಶುದ್ಧಾತ್ಮರು ಇಂಥ ದೊಡ್ಡ ಕ್ರಿಯೆ ಮಾಡಿದ್ದಾರೆ, ಇವರ ಲೈಫಲ್ಲಿ ಇಷ್ಟು ದೊಡ್ಡ ಕ್ರಿಯೆ ಮಾಡಿದ್ದಾರೆ, ಈ ಇಡೀ ಲೋಕಕ್ಕೆ ಇದು ಗೊತ್ತಾಗ್ಬೇಕು. ಅದಕ್ಕೆ ನಿಮ್ಮನ್ನು ಕೇಳೋದು ನಾನು, ಲಿಸನ್ 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 ಅಂತ. ನೀವೆಲ್ಲೋ ಜ್ಞಾನ ಇಟ್ಕೊಂಡಿದ್ರೆ ಪರಿಶುದ್ಧಾತ್ಮ ಕ್ರಿಯೆ ಮಾಡಕ್ಕಾಗಲ್ಲ. ನೀವು ಎಸ್ ದೇವರೇ, ಐ ರಿಸೀವ್ ದಿಸ್ ವರ್ಡ್ ಇನ್ ದ ಮೈಟಿ ನೇಮ್ ಆಫ್ ಜೀಸಸ್ ಅನ್ನುವಾಗ ಪರಿಶುದ್ಧಾತ್ಮನ ಹ್ಯಾಪಿ ಆಗಿ ಹಾಗೆ ನಿಮ್ಮ ಲೈಫಲ್ಲಿ ಪಟ್ಟದ ಕ್ರಿಯೆ ಮಾಡಕ್ ಶುರು ಮಾಡ್ತಾರೆ. ಅವ್ರು ಮಾಡೋ ಕೆಲಸ ಕಣ್ಣು ಕಾಣಿಸಲ್ಲ, ಬಟ್ ನಡೀತಾ ಇರ್ತಿದೆ. ಒಂದಿನ ಅದು ರಿಸಲ್ಟ್ ಬರ್ತಿದೆ. ಜೋಸೆಫನ್ ಮಾಡೋದನ್ನ ಪರಿಶುದ್ಧಾತ್ಮ ನೋಡ್ತೇನೆ ಅಂದ್ರು. ಒನ್ ಡೇ ರಾತ್ರಿ ಊಟ, ಜೈಲು ಊಟ ಮಾಡಿ ಮಲ್ಕೊಂಡ, ಬೆಳಿಗ್ಗೆ ಬ್ರೇಕ್ಫಾಸ್ಟ್ ರಾಜನೊಂದಿಗೆ. ಇದೇ ಪರಿಶುದ್ಧಾತ್ಮನ ಕ್ರಿಯೆ. ನಿಮ್ಗೆ ಗೊತ್ತಾಗಲ್ಲ, ನೀವೇನೋ ಮಾಡ್ತಾ ಇರ್ತೀರಾ, ಏನೋ ಆಗಿಲ್ವೇ ಅಂತ. ಆದ್ರೆ ಪರಿಶುದ್ಧಾತ್ಮನ ಕರೆಕ್ಟ್ ರೈಟ್ ಟೈಮ್ನಲ್ಲಿ ಎಲ್ಲ ಸಿದ್ಧ ಮಾಡಿ ನಿಮ್ಮನ್ನ ಆ ಪೊಸಿಷನ್ ಕರ್ಕೊಂಡು ಕುಂದಿರ್ತಾರೆ. ಆಮೇಲೆ ಪಕ್ಕದ ಹೇಳ್ರಿ, ಕ್ರಮವಿಲ್ಲದನ್ನ ಕ್ರಮಪಡಿಸಲು, ಬರಿದಾಗಿರಲು ತುಂಬಿಸಲು. ಹೌದು, ನಮ್ಮ ಲೈಫಲ್ಲಿ ಇವತ್ತು ಅನೇಕರ ಕುಟುಂಬದಲ್ಲಿ ಎಷ್ಟೋ ವಿಷಯ ಬರಿದಾಗಿದೆ, ಕೊರತೆಗಳಿದೆ. ಆದ್ರೆ ಒಂದನ್ನು ಮಾತ್ರ ಗ್ಯಾರಂಟಿ ಕೊಡ್ತೀನಿ, ಪರಿಶುದ್ಧಾತ್ಮನ ಇವತ್ತು ನಮ್ಮ ಜೊತೆಲಿ ಇದ್ದಾನೆ. ಪರಲೋಕಕ್ಕೆ ನಮ್ಮನ್ನ ಕರ್ಕೊಂಡು ಹೋಗೋ ತನಕ ಅವ್ರು ನಮ್ಮ ಜೊತೆಲೇ ಇರ್ತಾರೆ. ನಾವೇನೇ ಪಾಪ ಮಾಡಿದ್ರು ಕೂಡ ನಮ್ಮ ಜೊತೆಲಿ ಇದ್ದು ನಮ್ಮನ್ನು ಎಚ್ಚರಿಸಿ ನಮ್ಮನ್ನು ಮತ್ತೆ ದೇವರಲ್ಲಿ ಆತ ನಡೆಸುವವನಾಗಿದ್ದಾನೆ. ದಟ್ ಇಸ್ ಕಾಲ್ ಹೋಲಿ ಸ್ಪಿರಿಟ್. ಒಂದು ಆಮೇನಾದ್ರೂ ಬರಲಿ, ಬೇರೆ ಏನಾದ್ರೂ ಬರಲಿ ಅನ್ನೋ ಪರವಾಗಿಲ್ಲ, ಚಿನ್ನ ಬರಲಿ ಅನ್ನೋ ಪರವಾಗಿಲ್ಲ, ಬೆಳ್ಳಿ ಬರಲಿ ಪರವಾಗಿಲ್ಲ, ಒಂದು ಆಮೇನಾದ್ರೂ ಬರಲಿ.
ಇದ್ದೀರಾ? ಸರಿ, ನಾವೆಲ್ಲ ಯಾವುದ್ರಲ್ಲಿ ಮಾಡಲ್ಪಟ್ಟಿದ್ದೇವೆ? ಶಬ್ದ ಬರ್ತಾ ಇಲ್ಲ. ಯಾವುದ್ರಲ್ಲಿ? ಬರೇ ಮಣ್ಣಲ್ಲೇ ಮಾಡಿದ್ರೆ ನಾವು ಯಾವತ್ತ ಮಣ್ಣಿಗೆ ಹೋಗ್ಬಿಡ್ತೀವಿ. ನಾಳೆ ಯಾರು ಶ್ರೀನಿವಾಸ ಅಂತ ಗೊತ್ತಿಲ್ಲ, ಯಾರು ಅನಿಲ್ ಗೌಡ ಅಂತ ಗೊತ್ತಿಲ್ಲ. ಆದರೆ ನಾಳೆ ಅಲ್ಲ, ಯುಗಾಂತರ ನಿನ್ನ ಹೆಸರು ಇರ್ಬೇಕಂತ ದೇವರು ಮಣ್ಣಲ್ಲಿ ಮಾತ್ರ ನಮ್ಮನ್ನು ಮಾಡಿಲ್ಲ, ಮತ್ತೊಂದರಲ್ಲಿ ದೇವರು ನಮ್ಮನ್ನು ಮಾಡಿದ್ದಾನಂತೆ. ನೋಡಿ, ಕೀರ್ತನೆ 93ನೇ ವಚನ ಏನಿದೆ ನೋಡಿ, ಸ್ಯಾಮ್ಸ್ 90:3. ಕಮಾನ್, ಇದ್ದೀರಾ? ಇದ್ದೀರಾ? ಪಕ್ಕದಲ್ಲಿ ಕೇಳಿದ್ದೀರಾ ಅಂತ. ಓ ಹಲ್ಲೆಲೂಯಾ. ಶಬರಬರಬರಬರಬ ಶಬರಿ ಧರಗದರಗಡರವ. ಹಲ್ಲೆಲೂಯಾ. ಮನುಷ್ಯರೇ ಸಾಯಿರಿ ಎಂದು ಆಜ್ಞಾಪಿಸಿ ಅವರನ್ನು ಪುನಃ ಮಣ್ಣಿಗೆ ಸೇರಿಸುತ್ತಿ. ಏನಂತೆ? ಅವನ ಪುನಃ ಮಣ್ಣಿಗೆ ಸೇರಿಸುತ್ತಿ. ಕರೆಕ್ಟಾ? ಯಾವ್ದ್ರಲ್ಲಿ ಮಾಡಿದ? ಅವ್ರನ್ನ ಮಣ್ಣಲ್ಲಿ ಮಾಡಿದ, ಮಣ್ಣಿಗೆ ಸೇರಿಸ್ತೆ ಅಂತ ಬೈಬಲ್ ಬರ್ತಿದೆ. ಆದರೆ ಇನ್ನೊಂದು ಸ್ಟೆಪ್ ಮೇಲೆ ಹೋದಾಗ ಬೈಬಲ್ ಏನಂತ ಗೊತ್ತಾ? ಯೋಬ ಏನಂತ ನೋಡ್ರಿ, 33:4. ಜೋಬ್ ಚಾಪ್ಟರ್ 33:4. ಇದ್ದೀರಾ? ಕೇಳಿಸಿ ಓದಿ. ಕೀರ್ತನೆಗಾರ ಯಾವ ಫ್ರಸ್ಟ್ರೇಷನ್ ಅದು ಬರ್ದ್ಬಿಟ್ನ ಗೊತ್ತಿಲ್ಲ, ಆದ್ರೆ ಜೋಬ್ ಬರೆಯುವಾಗ ಕ್ಲಿಯರ್ ಆಗಿ ಬರೀತಾನೆ. ನೋಡಿ ಏನ್ ಬರೀತಾನೆ ಅಂತ. ನಾನು ದೇವರಾತ್ಮನಿಂದಲೇ ನಿರ್ಮಿತನಾಗಿದ್ದೆ. ನೋಡಿ, ಯೋಬನಿಗೆ ಕ್ಲಿಯರ್ ರೆವಲ್ಯೂಷನ್ ಬಂದ್ಬಿಟ್ಟಿದೆ. ಪಕ್ಕದಲ್ಲಿ ಹೇಳ್ರಿ, ಯೋಬನಿಗೆ ತುಂಬಾ ಕ್ಲಿಯರ್. ಈ ರೆವಲ್ಯೂಷನ್ ಮಾತಾಡಲ್ಲ. ದೇವ್ರು ಕೊಟ್ರು, ದೇವ್ರು ತಕೊಂಡ್ರು, ಆಂಡ್ರು ಕೊಡ್ತಾರ, ಆಂಡ್ರು ಎಡ್ತಾರ. ಆಮ ನೀ ಲೋನ್ಲೆ ಕಾರ್ ವಾಂಗಿಟ್ಟು ಕಾರ್ ಲೋನ್ ಕಟ್ಟಾದಿಂದ ಕಾರ್ ಕಂಪ್ನಿ ಎತ್ಕೊಂಡು ಹೋದ್ರೆ ಅವಾಗ ಹೇಳೋದು ದೇವ್ರು ಕೊಟ್ರು, ದೇವ್ರು ತಕೊಂಡ್ರು ಅಂತ. ಹಂಗಲ್ಲ ನೋಡಿ, ಈ ದೇವ್ರು ಕೊಟ್ಟು ತಕೊಂಡ್ರು ಅಂತ ಹೇಳಿದ ಯೋಬನ್ ಏನ್ ಬರೀತಾನಂದ್ರೆ, ನಾನು ಸಾಧಾರಣವಾದ ವ್ಯಕ್ತಿ ಅಲ್ಲ, ನಾನು ಮಣ್ಣಿನಿಂದ ನಿರ್ಮಿತವಾದವನಲ್ಲ, ನಾನು ಮಣ್ಣಿಗೆ ಹೋಗೋವನಲ್ಲ, ನಾನು ದೇವರ ಆತ್ಮನಿಂದ ನಿರ್ಮಿತವಾದವನು, ನಾ ದೇವರ ಹಾಗೆ ಇರುವವನು ಎಂಬುದಾಗಿ ಹೇಳ್ತಾ ಇದ್ದಾನೆ. ನೋಡ್ರಿ ಏನಂತ ನೋಡ್ರಿ, ಎಲ್ರು ಹೋದ್ರಿ. ನಾನು ದೇವರಾತ್ಮನಿಂದಲೇ ನಿರ್ಮಿತನಾದವನು, ನನ್ನ ಜೀವವು ಸರ್ವಶಕ್ತನ ಶ್ವಾಸದಿಂದುಂಟಾಗಿದೆ. ಆಮೇನ್. ನೋಡ್ರಿ, ಸರ್ವಶಕ್ತನ ಶ್ವಾಸದಿಂದ ಉಂಟಾಗಿದ್ದು ಯಾವತ್ತೂ ಅಳದೋಗೋದೇ ಇಲ್ಲ. ಪಕ್ಕದ ಹೇಳ್ರಿ. ಹಾಗಾದ್ರೆ ಅಂದ್ರೆ ಶ್ವಾಸ ಅಂದ್ರೆ ಏನು ಗೊತ್ತಾ ಅರ್ಥ? ಹೋಲಿ ಸ್ಪಿರಿಟ್. ಪಕ್ಕದ ಹೇಳ್ರಿ, ಹೋಲಿ ಸ್ಪಿರಿಟ್. ಪಕ್ಕದ ಹೇಳಿ, ಪರಿಶುದ್ಧಾತ್ಮ. ಶ್ವಾಸ ಅಂದ್ರೆ ಪರಿಶುದ್ಧಾತ್ಮ, ಮತ್ತೊಂದು ಹೆಸರು ಶ್ವಾಸನೇ ಪರಿಶುದ್ಧಾತ್ಮ. ಆಗ ನಾನು ಯಾರಿಂದ ಉಂಟು ಮಾಡಲ್ಪಟ್ಟಿದ್ದೇನೆ? ಪರಿಶುದ್ಧಾತ್ಮದಿಂದ ಉಂಟು ಮಾಡಲ್ಪಟ್ಟ ಮೇಲೆ ನಾನು ಒಂದು ಆತ್ಮವಾಗಿದ್ದೇನೆ. ಸೇ ಐ ಆಮ್ ಎ ಸ್ಪಿರಿಟ್. ಕಮಾನ್ ಹೇಳ್ರಿ, ನಾನೊಂದು ಆತ್ಮ. ಹೇಳಿ, ನನಗೊಂದು ಮನಸ್ಸಿದೆ, ನಾನು ಈ ಶರೀರದಲ್ಲಿ ವಾಸ ಮಾಡ್ತಾ ಇದ್ದೇನೆ ಅಷ್ಟೇ. ಈ ಭೂಮಿನಲ್ಲಿ ವಾಸ ಮಾಡಕ್ಕಾಗಿ ದೇವರು ಈ ಮಣ್ಣಿನ ಶರೀರ ಉಂಟು ಮಾಡಿದನು. ಆದ್ರೆ ನನ್ನ ನಿಜವಾದ ಸ್ವರೂಪ ಆತ್ಮನ ಸ್ವರೂಪ, ನನ್ನ ಸ್ವರೂಪ ಐ ಆಮ್ ಎ ಸ್ಪಿರಿಟ್. ನೋಡ್ರಿ, ರಿಯಲ್ ಫೇಸ್ ನಂದು ಏನು ಗೊತ್ತಾ? ಐ ಆಮ್ ಎ ಸ್ಪಿರಿಟ್. ಇವಾಗ ಹೇಳ್ತಾರಲ್ಲ, ಸತ್ತೋದ್ಮೇಲೆ ಹೋಗ್ಬಿಟ್ರು ಸರ್ ನೆನ್ನೆನೆ ಅಂತಾರೆ. ಯಾರು ಹೋಗಿದ್ದಾರೆ? ಇಲ್ಲೇ ಇದೆ ಅಲ್ಲ, ಇದು ಬಾಡಿ ಸಾರ್. ಓದವ್ರು ಯಾರು? ಮುನಿಯಪ್ಪ ನೆನ್ನೆ ಓದ. ಮುನಿಯಪ್ಪ ಯಾರು ಇಲ್ಲ ತಾನೆ ಇಲ್ಲಿ? ಓಕೆ, ಇರ್ಲಿ. ಮುನಿಯಪ್ಪ ನೆನ್ನೆ ಓದ್ರು ಅಂತಾರೆ. ಸರ್ ಮುನಿಯಪ್ಪ ಇಲ್ಲ ಮಲಗಿದ್ದೀನಿ. ಸರ್ ಮುನಿಯಪ್ಪ ಅಲ್ಲ ಸರ್, ಅದು ಬಾಡಿ ಸಾರ್. ಹಂಗಾದ್ರೆ ದೇವರ ಆತ್ಮನಿಂದ ಹುಟ್ಟಿದಂತ ಆತ್ಮ ಏನಾಯ್ತಂತೆ? ಹೊರಗಡೆ. ಹಂಗಾದ್ರೆ ನಾವು ಏನಂತೆ? ದೇವರ ಆತ್ಮನಿಂದ ಹುಟ್ಟಿದ ಆತ್ಮಗಳಾಗಿದ್ದೇವೆ. ಐ ಆಮ್ ಎ ಸ್ಪಿರಿಟ್. ನನ್ನ ಹ್ಯಾವ್ ಒಂದು ಸೋಲ್, ನನಗೊಂದು ಮನಸ್ಸಿದೆ, ನಾನೊಂದು ಶರೀರದಲ್ಲಿ ವಾಸ ಮಾಡ್ತಾ ಇದ್ದೇನೆ. ಆದರೆ ಶರೀರಕ್ಕೆ ಅನುಸಾರವಾಗಿ ನಾನು ನಡೆಯುವವನಲ್ಲ, ನನ್ನ ಆತ್ಮಕ್ಕೆ ಅನುಸಾರವಾಗಿ ನಡೆಯುವವನಾಗಿದ್ದೇನೆ. ಆಮೇಲೆ ನೀವು ನೆನ್ಸ್ಕೊಂಡ್ಬಿಡ್ರಿ, ನಾನು ಶರೀರ ಏನ್ ಬೇಕಾದ್ರೂ ಮಾಡ್ಬೋದು, ಏನ್ ಬೇಕಾದ್ರೂ ಮಾಡ್ಬೋದಲ್ಲ, ಏನ್ ಬೇಕಾದ್ರೂ ಮಾಡಕ್ಕಾಗಿ ನಿನ್ನ ಭೂಮಿನಲ್ಲಿ ಇಟ್ಟಿಲ್ಲ. ನಿನ್ನೊಳಗಿರುವ ನಿನ್ನ ಸ್ಪಿರಿಟ್ ಪ್ರಕಾರ ನಡೆಯಕ್ಕಾಗಿ ದೇವನಲ್ಲಿ ಇಟ್ಟಿರುವ ದೇವನಾಗಿದೆ. ಅದಕ್ಕೆ ಯೋಬ ಏನ್ ಬರೀತಾನೆ? ಎಲ್ಲ ಅರ್ಥ ಮಾಡ್ಕೊಂಡು ಹೋದ. ಏನ್ ಬರೀತಾನೆ ಯೋಬ? ನಾನು ದೇವರಾತ್ಮನಿಂದಲೇ ನಿರ್ಮಿತನಾಗಿದ್ದೆ. ಎಲ್ಲ ನೀವ್ ಹೇಳ್ರಿ ಈಗ, ನಾನು ದೇವರಾತ್ಮನಿಂದಲೇ
ಇವಾಗ ನೀವೆಲ್ಲ ಹೇಳ್ರಿ, ನಾನು ದೇವರ ಆತ್ಮನಿಂದಲೇ ನಿರ್ಮಿತನಾಗಿದ್ದೇನೆ, ನಾನು ಒಂದು ಆತ್ಮವಾಗಿದ್ದೇನೆ, ದೇವರು ಒಂದು ಆತ್ಮವಾಗಿದ್ದಾನೆ, ಯೇಸು ಒಂದು ಆತ್ಮವಾಗಿದ್ದಾನೆ, ಪರಿಶುದ್ಧಾತ್ಮನು ಒಂದು ಆತ್ಮನಾಗಿದ್ದಾನೆ. ನನ್ನನ್ನು ಕೂಡ ಅವರ ಲೆವೆಲ್ಗೆ, ಅವರ ಹಾಗೆ, ಅವರ ಸ್ವರೂಪದ ಹಾಗೆ, ಅವರ ಹೋಲಿಕೆ ಹಾಗೆ ದೇವರ ಆತ್ಮನು ನನ್ನನ್ನು ಉಂಟು ಮಾಡಿದವನಾಗಿದ್ದಾನೆ. ಕೈ ತಟ್ಟಿ ದೇವರ ಮಹಿಮೆ ಪಡಿಸಿ. ಯು ಆರ್ ನಾಟ್ ಆರ್ಡಿನರಿ. ತಂದೆ ಮಗ ಪರಿಶುದ್ಧಾತ್ಮನು ಹೇಗಿದ್ದಾನೋ ಅಂಥವನೇ ನೀನು ಆಗಿದ್ಯಾ. ಅದಕ್ಕೆ ಯೋಹನ ಬರಿತಾನೆ, ಆತನು ಎಂಥವನಾಗಿದ್ದಾನೋ ನಾನು ಇಲ್ಲಿ ಅಂಥವನೇ ಆಗಿದ್ದಾನೆ. ಆದರೆ ಭೂಮಿಯ ಒಳಗೆ ಒಂದು ಶರೀರವೆಂಬ ವೇಷ ಹಾಕ್ಕೊಂಡಿದ್ದಾನೆ ಅಷ್ಟೇ. ಕಪ್ಪಿರ್ಬೋದು, ಬಿಳಿ ಇರ್ಬೋದು, ಬಟ್ ಒಳಗಡೆ ಎಲ್ಲರೂ ಕೂಡ ಯಾರ ಥರ ಇದ್ದೇವಂತೆ? ತಂದೆ ಹೇಗಿದ್ದಾನೋ, ಯೇಸು ಹೇಗಿದ್ದಾನೋ, ಪರಿಶುದ್ಧಾತ್ಮ ಹೇಗಿದ್ದಾನೋ ಹಾಗೆ. ಯಾಕಂದ್ರೆ ನಾವು ಆತ್ಮನಿಂದ ಹುಟ್ಟಿದವರಾಗಿದ್ದೇವೆ. ದಟ್ ಇಸ್ ಕಾಲ್ಡ್ ಹೋಲಿ ಸ್ಪಿರಿಟ್. ಆದಿಕಾಂಡ 2:7 ಓದಿ ಬೇಗ. ಕಮ್ ಆನ್. ಓಹ್ ಹಲ್ಲೆಲೂಯಾ. ಹೀಗಿರಲು ಯೆಹೋವ ದೇವರು ನೆಲದ ಮಣ್ಣಿನಿಂದ ಮನುಷ್ಯನನ್ನು ರೂಪಿಸಿ ಅವನ ಮೂಗಿನಲ್ಲಿ ಜೀವ ಶ್ವಾಸವನ್ನು ಊದಿದನು. ಈಗ ದೇವರು ಯಾವುದರಿಂದ ಮನುಷ್ಯನ ಉಂಟು ಮಾಡಿದ್ರು? ಅಲ್ಲೇ ನಿಲ್ಲಿಸ್ಬಿಡ್ಬೋದಾಗಿತ್ತಲ್ವಾ? ಅಲ್ಲೇ ನಿಲ್ಲಿಸಿ ಅದಕ್ಕೆ ಏನಾದ್ರು ಮಿಷಿನ್ ಇಟ್ಬಿಟ್ಟು ಕೀ ಕೊಟ್ಬಿಟ್ಟು ಆಡ್ತಾರಲ್ಲ, ಆಡಿಸಿದಾತ ಬೇಸರ ಮೂಡಿ ಅಂತ. ಅವ್ರೆ ಆಡಿಸೋದಿಲ್ಲ, ನಮ್ಮ ಇಷ್ಟ ಪ್ರಕಾರ ಆಡೋನ್ ಬಿಟ್ಟಿದ್ದಾರೆ. ಆಡೋನ್ ಬಿಟ್ಬಿಟ್ಟು ಹೇಳಿದ್ದಾರೆ, ಒಳ್ಳೇದು ಕೆಟ್ಟು ನಿನ್ನ ಮುಂದೆ ಇಟ್ಟಿದ್ದೀನಿ, ನೋಡ್ಕೊಂಡು ಆಡು ಅಂತ ಹೇಳ್ತಾರೆ. ಶಬ್ದ ಕರೆಕ್ಟಾ? ಇವಾಗ ಲೋಕದವ್ರು ಏನಂತಾರೆ, ಎಷ್ಟು ಜನ ದೇವ್ರು ಹಿಂಗೆ ಆಡಿಸ್ಕೊಂಡಿರ್ತಾರೆ, ಇನ್ನು ಗೊಂಬೆನ ನಾವು ಆಡಿಸುವಾತ ಬೇಸರ ಮೂಡಿ ಆಟ. ಸಾರಿ, ಅದು ನಾನು ಒಪ್ಕೊಳಲ್ಲ. ಅದು ಪಿಕ್ಚರ್ ಸಾಂಗ್ ಚೆನ್ನಾಗಿದೆ, ಒಪ್ಕೊಳ್ತೀನಿ, ನನಗಿಷ್ಟ ಆ ಹಾಡು. ಆದರೆ ನಮ್ಮನ್ನ ಕತ್ತಲ್ಲಿ ಚೈನ್ ಹಾಕಿ ಆಡಿಸ್ತಾ ಇಲ್ಲ, ನಮ್ಮನ್ನು ಸ್ವತಂತ್ರವಾಗಿ ಬಿಟ್ಟಿದ್ದಾನೆ. ಊದ್ಬಿಟ್ಟು ಹೇಳಿದ್ರು, ಈ ತೋಟ ಎಲ್ಲ ನಿನ್ನದೇ, ಎಂಜಾಯ್ ಮಾಡು, ಒಳ್ಳೇದು ಕೆಟ್ಟದ್ದು ನಿನ್ನ ಮುಂದೆ ಇದೆ, ಬಟ್ ಅದು ನೋಡ್ಕೋ, ಕೆಟ್ಟದ್ದು ಯಾವುದು ಒಳ್ಳೇದಾದ್ರು ಒಳ್ಳೇದನ್ನ ಆರಿಸ್ಕೋ. ಯಾಕಂದ್ರೆ ನೀನು ನನ್ನಿಂದ ಹುಟ್ಟಿದವನು, ನನ್ನ ಹಾಗೆ ಇರುವವನು, ನನ್ನ ಹಾಗೆ ನೀನು ಲೋಕದಲ್ಲಿ ನಾನು ಆಳುವವನಾಗಿದೆ, ನೀನು ಆಳುವವನಾಗಿರ್ಬೇಕು. ದಟ್ ಈಸ್ ಹೋಲಿ ಸ್ಪಿರಿಟ್. ಹೋಲಿ ಸ್ಪಿರಿಟ್ ಅಂದ ತಕ್ಷಣ ಏನು ನೆನೆಸ್ಕೊಂಡ್ಬಿಟ್ಟಿದ್ದಾರೆ? ಯಾರೋ ಒಂದು ಪಾಸ್ಟ್ ಪಾಪ ರೀಸೆಂಟ್ ಪಾಪ ತೀರೋದ್ರು. ಅವ್ರ ಪ್ರಸಂಗಗಳೆಲ್ಲ ಕೇಳ್ತಾ ಇದೆ. ಅವ್ರು ಹೇಳಿದ್ರು ಆಶೀರ್ವಾದ ಇಲ್ಲ. ಪಾಪ ಅವ್ರಿಗೆ ಅಷ್ಟು ವಯಸ್ಸಾಗ ಕೂಡ ಪಾಪ ರೆವಲ್ಯೂಷನ್ ಬಂದಿಲ್ಲ ಅವ್ರಿಗೆ. ನನ್ನ ದೇವರ ಆಶೀರ್ವಾದ ದೇವರು. ಪರಿಶುದ್ಧಾತ್ಮರು ಒಬ್ಬನ ಮನೆಯಲ್ಲಿ ವಾಸ ಮಾಡಿದರೆ ಅವನ ಮನೆ, ಅವನ ಶರೀರ ಆಶೀರ್ವಾದವಾಗಿರ್ತೈತೆ. ಆಶೀರ್ವಾದ ಅಂದ್ರೆ ಅಲರ್ಜಿ. ಪರಿಶುದ್ಧಾತ್ಮರು ಎಷ್ಟು ಬೇಜಾರು ಮಾಡ್ಕೊಂತಾರೆ ಇಲ್ವಾ? ಆಶೀರ್ವಾದ ಅಂತ ಹೇಳ್ಬೇಡ್ರಿ. ಯಾವ ಊರು ಸಂದೇಶಪ್ಪ ಇದು? ಯಾವ ಊರು? ನಾವೆಲ್ಲರೂ ಆಶೀರ್ವಾದವಾಗಿರಬೇಕು. ಇದು ನಮ್ಮ ಜನ್ಮಸಿದ್ಧ ಹಕ್ಕು. ಇದ್ದೀರಾ? ದರಿದ್ರಕ್ಕಾಗಿ ಹುಟ್ಟಿದವರಲ್ಲ. ಪಕ್ಕದ ಹೇಳ್ರಿ, ನೀನ್ ದರಿದ್ರದ ದೇವರ ಹೊಟ್ಟೆಲಿ ಹುಟ್ಟಿಲ್ಲ, ನೀನು ಐಶ್ವರ್ಯವುಳ್ಳ ದೇವರ ಹೊಟ್ಟೆಲಿ ಹುಟ್ಟಿದ್ಯ. ಸೂರ್ಯ ಚಂದ್ರನನ್ನ ಒಂದು ಮನುಷ್ಯನಿಗೆ ಕೆಲಸ ಮಾಡಕ್ಕಾಗಿ ಆಳುಗಳನ್ನಾಗಿ ದೇವರು ನೇಮಿಸಿರುವ ದೇವನಾಗಿದೆ. ಸೂರ್ಯ ಚಂದ್ರ ಯಾರಿಗೆ ಕೆಲಸ ಮಾಡ್ತಾರೆ? ದೇವ್ರಿಗೆ ಕೆಲಸ ಮಾಡ್ತಾ ಇದ್ದಾರ? ದೇವರಿಗೆ ಕೆಲಸ ಮಾಡ್ತಿಲ್ಲ. 24/7 ನನಗೋಸ್ಕರವಾಗಿ ಅವ್ರನ್ನ ಕೆಲಸ ಮಾಡಕ್ ಇಟ್ಟಿದ್ದಾರೆ. ಎಷ್ಟು ಜನರೇಷನ್ ಈ ಲೋಕದಲ್ಲಿ ಬರ್ತಾರ, ಅವ್ರು ಬರೋರ್ಗು ನೀನು ಕೆಲಸ ಮಾಡ್ತಾನೇ ಇರ್ಬೇಕು. ಅದನ್ನು ಇವರ ನಮಸ್ಕಾರ ಮಾಡ್ತಾ ಇದಾರೆ. ದೇವರೇನು ಕರೀತಾ ಇದಾರೆ? ಅದು ದೇವರಲ್ಲ, ಅವರೊಬ್ಬ ಕೆಲಸದವರು. ಅವ್ನ ಡ್ಯೂಟಿ ನಾವು ಕರೆಕ್ಟಾಗಿ ಮಾಡ್ತಾ ಇದ್ದೆ, ಬಟ್ ನಮ್ಮ ಡ್ಯೂಟಿ ನಾವು ಕರೆಕ್ಟಾಗಿ ಮಾಡ್ತಾ ಇಲ್ಲ. ಅದೇ ಪ್ರಾಬ್ಲಮ್. ಸೂರ್ಯ ಚಂದ್ರ ನಕ್ಷತ್ರಗಳು ಯೇಸುವನ್ನೇ. ಯಾಕೆ ಅಪ್ಪ? ಇವರಿಗೆಲ್ಲ ಬೆಳಕು ಕೊಡೋದಕ್ಕಾಗಿ ನಿನಗೆ ಸ್ತೋತ್ರ ಅಂತ ಅವಳು ಸ್ತೋತ್ರ ಹೇಳ್ತಾರೆ. ಆಮೇಲೆ ಹಾಗಾದ್ರೆ ನಮ್ಮ ಲೈಫಲ್ಲಿ ಪರಿಶುದ್ಧಾತ್ಮ ಬೇಕಾ ಬೇಡವಾ? ಹಾಗಾದ್ರೆ ದೇವರು ಮನುಷ್ಯನನ್ನು ಉಂಟು ಮಾಡಿದ್ರಂತೆ. ಯಾವುದರಲ್ಲಿ? ಅಲ್ಲೇ ದೇವರು ಎಂಡ್ ಮಾಡಿಲ್ಲ. ನೆಕ್ಸ್ಟ್ ಏನ್ ಮಾಡಿದ್ರಂತೆ? ಅವನ ಮೂಗಿನಲ್ಲಿ ಜೀವ ಶ್ವಾಸ. ಅದನ್ನೇ ಕರೆಯೋದು ಪರಿಶುದ್ಧಾತ್ಮ ಅಂತೇಳಿ. ಪಕ್ಕದ ಹೇಳ್ರಿ, ಅದನ್ನೇ ಕರೆಯೋದು ಪರಿಶುದ್ಧಾತ್ಮ ಅಂತೇಳಿ. ನೋಡ್ರಿ, ಪರಿಶುದ್ಧಾತ್ಮರಿಗೆ ಕೆಲವು ಗುರುತುಗಳನ್ನು ನಿಮ್ಗೆ ಹೇಳ್ತೇನೆ. ಬರ್ಕೊಳ್ರಿ. ಬರಿದವರು ಪರವಾಗಿಲ್ಲ, ಏನು ತೊಂದರೆ ಇಲ್ಲ. ಈ ವಾರ ಸ್ವಲ್ಪ ಹೇಳ್ತೇನೆ, ಬರೋ ವಾರ ಕೆಲವು ಹೇಳ್ತೇನೆ, ಬರ್ಕೊಳ್ರಿ.
ನೋಡಿ, ನೀರು ಬಂದು ಪರಿಶುದ್ಧಾತ್ಮನಿಗೆ ಒಂದು ಗುರುತಾಗಿದೆ, ವಾಟರ್. ನೆಕ್ಸ್ಟ್ ಕ್ಯಾಮೆಲ್ ಅಂದ್ರೆ ಗೊತ್ತಲ್ವಾ? ಕ್ಯಾಮೆಲ್ ಅಂದ್ರೆ ಏನು? ಒಂಟೆ. ಈ ಒಂಟೆ ಕೂಡ ಪರಿಶುದ್ಧಾತ್ಮನಿಗೆ ಒಂದು ಸಿಂಬಲ್ ಆಗಿದೆ. ಕೆಲವರು ಯೋಚನೆ ಮಾಡ್ತಾ ಇರ್ಬೋದು, ಏನ್ ಪಾಸ್ಟರ್ ಏನೇನು ಹೇಳ್ತಾರಂತ. ಇದನ್ನೆಲ್ಲ ನಾನು ಮುಂದಿನ ವಾರಗಳಲ್ಲಿ ನಿರೂಪಿಸ್ತೇನೆ, ತಿಳ್ಕೊಬೇಕು ನೀವು. ನೆಕ್ಸ್ಟ್ ವಿಂಡ್ ಅಂದ್ರೆ ಗಾಳಿ, ಇದು ಕೂಡ ಪರಿಶುದ್ಧಾತ್ಮನನ್ನು ಸೂಚಿಸ್ತಾ ಇದೆ. ಆಮೇಲೆ ನೆಕ್ಸ್ಟ್ ಏನಂದ್ರೆ ಕ್ಲೌಡ್, ಮೋಡ, ಮೇಘಗಳು, ಇದು ಯಾವ್ದು ಸೂಚಿಸ್ತೈತೆ? ಪರಿಶುದ್ಧಾತ್ಮ ಸೂಚಿಸ್ತದೆ. ನೆಕ್ಸ್ಟ್ ಡವ್ ಅಂದ್ರೆ ಯಾರ ಡವ್ ಹೊಡಿಯೋದಲ್ಲ, ಪಾರಿವಾಳ. ಪಕ್ಕದಲ್ಲಿ ಹೇಳ್ರಿ, ಪಾರಿವಾಳ. ಪಕ್ಕದಲ್ಲಿ ಹೇಳ್ರಿ, ಪಾರಿವಾಳ ಯಾವ್ದು ಗುರುತಾಗಿದೆ? ಪರಿಶುದ್ಧಾತ್ಮನಿಗೆ. ಆಮೇಲೆ ಆಯಿಲ್, ಎಣ್ಣೆ. ಆಮೇಲೆ ರೈನ್, ಮಳೆ. ಮತ್ತು ವೈನ್. ಆಮೇಲೆ ಕ್ಲಾತ್. ಇವೆಲ್ಲವೂ ಕೂಡ ಏನಕ್ಕಾಗಿದೆ ಅಂದ್ರೆ ಇದೆಲ್ಲವೂ ಪರಿಶುದ್ಧಾತ್ಮನಿಗೆ ಒಂದು ಗುರುತಾಗಿದೆ. ಮುಂದಿನ ದಿನಗಳಲ್ಲಿ ಅದು ಎಲ್ಲೆಲ್ಲಿ ಇದೆ ಅಂತ ನಿಮಗೆ ನಾನು ತೋರಿಸ್ಕೊಡ್ತೇನೆ. ಆಮೇಲೆ ಶಬ್ದ ಬರ್ತಾ ಇಲ್ವೇ? ಪರಿಶುದ್ಧಾತ್ಮ ಬೇಕಾ ಬೇಡವಾ? ನೋಡಿ, ಈ ಪರಿಶುದ್ಧಾತ್ಮನ ತಿಳ್ಕೊಂಡ್ರೇನೆ ವಾಕ್ಯ ನಿಮ್ಮ ಲೈಫಲ್ಲಿ ಕ್ರಿಯೆ ಮಾಡಕ್ಕೆ ಶುರು ಮಾಡಿದೆ. ಈ ಪರಿಶುದ್ಧಾತ್ಮರ ಒಂದು ಅನುಸರಿಸುವಿಕೆ ಇಲ್ಲದ ಕಾರಣನೇ ನಾನು ಯಾಕೆ ಚರ್ಚ್ಗೆ ಹೋಗ್ಬೇಕು, ಇವತ್ತು ರಜೆ ಹಾಕೋಣ ಚರ್ಚ್ಗೆ, ನಾನೇ ಯಾಕೆ ಇವತ್ತು ಪ್ರೇಯರ್ ಮಾಡಬೇಕು? ಯಾಕೆಂದ್ರೆ ಪರಿಶುದ್ಧಾತ್ಮನನ್ನ ನಾವು ಅನುಸರಿಸಿದ ಕಾರಣ ಸತ್ಯವೇದಕ್ಕೂ ಸಭೆಗೂ ವಿರೋಧವಾಗಿ ನಾವು ನಡ್ಕೊಳ್ತೇವೆ. ಪರಿಶುದ್ಧಾತ್ಮ ನಾವು ಅನುಸರಿಸಿ ನಡೆಯುವಾಗ ನಾನು ಹೇಳ್ತೇನಲ್ಲ, ನಮ್ಮ ಸಕ್ಸಸ್ ಇರೋದು ದೇವರಲ್ಲೇ, ಪರಿಶುದ್ಧಾತ್ಮರಲ್ಲೇ ಅನ್ನುವಾಗ ನಮ್ಮ ಲೈಫ್ ಸೂಪರ್ ಆಗಿರ್ತದೆ. ಆಮೇಲೆ ಅನ್ಯ ಜನಗಳು ಬೇರೆ, ಅನ್ಯ ಜನಗಳು ನಿಮ್ಮ ಹತ್ರ ತರಕ್ಕೆ ಹೋಗ್ಬೇಡ್ರಿ. ನೀವು ಪರಲೋಕದವರು. ಪಕ್ಕದ ಹೇಳ್ರಿ, ನೀವು ಒಂದು ದಿನ ನಿಮ್ಮನ್ನ ಪರಿಶುದ್ಧಾತ್ಮ ದೇವರ ಮುಂದೆ ತಗೊಂಡು ನಿಲ್ಲಿಸ್ತಾನೆ, ಅವ್ರನ್ನ ಇಲ್ಲೇ ನಿಲ್ಲಿಸ್ತಾನೆ ಅಷ್ಟೇ. ನೀವೆಲ್ಲ ಬಂದು ಅವ್ರಿಗೆ ಬಂದು ಜಡ್ಜ್ಮೆಂಟ್ ಕೊಡ್ತೀರಾ, ಬಟ್ ನೀವು ದೇವರೊಂದಿಗೆ ನಿಂತ್ಕೊಂಡಿರ್ತೀರ ಅವ್ರಿಗೆ ಜಡ್ಜ್ಮೆಂಟ್ ಕೊಡಕ್ಕೆ. ಅದಕ್ಕೆ ಅವ್ರಿಗೂ ನಿಮಗೆ ಸ್ಪೆಷಲ್. ಅವ್ರ ಮೇಲೆ ಹೋಗಿರ್ಬೋದು, ಬಟ್ ಅವರಿಗೆ ಜಡ್ಜ್ಮೆಂಟ್ ಕೊಡಕ್ಕಾಗಿ ದೇವರು ನಿಮ್ಮ ಜೊತೆಲಿ ಕರ್ಕೊಂಡು ಬರ್ತಾರೆ. ನೀವು ಸ್ಪೆಷಲ್. ಆಮೇಲೆ ಹಲ್ಲೆಲೂಯಾ. ಹಾಗಾದ್ರೆ ಆದಿಯಲ್ಲಿ ದೇವರು ಏನ್ ಮಾಡಿದ್ರು? ಮನುಷ್ಯನ ರೂಪಿಸಿ ಅವನ ಮೂಗಿನಲ್ಲಿ ಏನ್ ಮಾಡಿದ್ರು? ಆಗ ಅವನೇನಾದ್ನಂತೆ, ಇಲ್ಲಿ ಓದಿ, ಆಗ ಅವನೇನಾದ್ನಂತೆ? ಜೀವಾತ್ಮನಾದನು. ಜೋರಾಗಿ ಹೇಳ್ರಿ. ಇಂಗ್ಲಿಷಲ್ಲಿ ಅಂದ್ರೆ ಲಿವಿಂಗ್ ಸೋಲ್ ಅಂತ ಬಂದ್ಬಿಡ್ತು. ಆಕ್ಚುಲಿ ಏನಂತೆ ಅದು? ಜೀವಾತ್ಮನಾದನು. ಜೋರಾಗಿ ಹೇಳ್ರಿ. ಬರೇ ಮಣ್ಣಲ್ಲಿ ಮಾತ್ರ ಇದ್ದ ದೇವರು ಊದಿಲ್ಲ ಅಂತ ಹೇಳಿ, ಪರಿಶುದ್ಧಾತ್ಮನ ಊದಿಲ್ಲ ಅಂತ ಹೇಳಿದ್ರೆ ಏನಾಗ್ತದೆ? ಅವನು ಬರೇ ಮಣ್ಣಾಗಿರ್ತಾ ಇದ್ದ. ಅದೇ ಪರಿಶುದ್ಧಾತ್ಮನ ಊದಿರೋದ್ರಿಂದ ಅವನೇನಾಗಿ ಮಾರ್ಪಟ್ಟ? ಜೀವವಾಗಿ ಮಾರ್ಪಟ್ಟ. ಆಮೇಲೆ ಇದ್ದೀರಾ? ಸರಿ. ಅದಾದ್ಮೇಲೆ ನಾವು ನೋಡ್ತೇವೆ ನೆಕ್ಸ್ಟ್ ಎಲ್ಲಿ? ಆದಿಕಾಂಡ 6ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ ಪರಿಶುದ್ಧಾತ್ಮರು ನೋವನ್ನು ಪಡೋದನ್ನು ನಾವು ನೋಡ್ತೇವೆ. ಯಾಕೆ? ಮನುಷ್ಯನು ಪಾಪ ಹೆಚ್ಚಾದಾಗ ಅಲ್ಲಿ ಒಬ್ಬ ವ್ಯಕ್ತಿಯನ್ನು ಕರೀತಾರೆ ದೇವರು. ಏನವನ ಹೆಸರು? ಜೋರಾಗಿ ಹೇಳ್ರಿ, ನೋಹನನ್ನ ಕರೆದು ಒಂದು ಹಡಗು ಕಟ್ಟಕ್ಕೆ ಹೇಳ್ತಾರೆ. ಎಷ್ಟು ವರ್ಷ ಕಟ್ಟಿರ್ಬೋದು ಹಡಗು? ನೀವು ಹೇಳಿ ನೋಡೋಣ. ಎಷ್ಟು ವರ್ಷ ಕಟ್ಟದ? 150? 120 ವರ್ಷ. ಮನುಷ್ಯನ ಆಯುಷು 120 ಅಂತ ಬರೆದು. ಆಕ್ಚುಲಿ ಏನ್ ಗೊತ್ತಾ ಅರ್ಥ? 120 ವರ್ಷ ಅವ್ರಿಗೊಂದು ಚಾನ್ಸ್ ಕೊಟ್ರಂತೆ. ಪರಿಶುದ್ಧಾತ್ಮನ ವೆಯ್ಟ್ ಮಾಡ್ತಾ ಇದ್ದಂತೆ. ಹಡಗು ಕಟ್ಟು ಮುಗಿಸೋದ್ರೊಳಗಡೆ ಇವರೆಲ್ಲ ಪರಿವರ್ತನೆ ಆಗ್ಬಿಡ್ತಾರೆ ಏನೋ, ಹಡಗು ಹತ್ಸ್ಬಿಡೋಣ ಅಂತ. ಆದರೆ 120 ವರ್ಷ ಪರಿಶುದ್ಧಾತ್ಮನು ವೆಯ್ಟ್ ಮಾಡಿ ನೊಂದುಕೊಂಡು ವಾಪಸ್ ಹೊಟ್ಟೋದ್ರಂತೆ. ಮತ್ತೆ ಯಾವಾಗ ಬಂದಿದ್ದು? ಯೇಸು ಸ್ವಾಮಿಯ ಮರಣದ ನಂತರ ಯೇಸುವಿನ ಪುನರುತ್ಥಾನ ಅವ್ರನ್ನ ವಾಪಸ್ ಕರ್ಕೊಂಡ್ಬಂದಂತೆ ಮತ್ತೆ ಭೂಮಿಗೆ. ಆಮೇಲೆ ಹಲ್ಲೆಲೂಯಾ. ಪರಿಶುದ್ಧಾತ್ಮರು 120 ವರ್ಷ ನೋಹ ಹಡಗು ಕಟ್ತಾ ಇದ್ದಾನೆ. ಆದರೆ ಯಾರು ಕೂಡ ಪರಿಶುದ್ಧಾತ್ಮನ ಶಬ್ದಕ್ಕೆ ಕಿವಿನೇ ಕೊಟ್ಟಿಲ್ಲ. ಬರೀ 8 ಜನ ಮಾತ್ರ ಆ ಹಡಗಿನಲ್ಲಿ ಹೋದ್ರು. ದೇವ್ರ ಕೃಪೆಯಿಂದ ಇವತ್ತು ನೀವೆಲ್ಲರೂ ಕೂಡ ಯೇಸು ಎಂಬ ನಾವೆಯಲ್ಲಿ ಬಂದು ಕುತ್ಕೊಂಡಿದ್ದೀರಾ, ಸೇಫ್ ಆಗಿದ್ದೀರಾ. ಒಂದು ದಿನ ಈ ನಾವೇ ಎತ್ತಲ್ಪಡ್ತಿದೆ, ಯೇಸು ಎಂಬ ನಾವೇ ಎತ್ತಲ್ಪಡ್ತಿದೆ. ಪರಿಶುದ್ಧಾತ್ಮ ನಮಗೆ ವಿಟ್ನೆಸ್ ಕೊಡ್ತಾರೆ, ಇವರು ಯೇಸುವಿನ ರಕ್ತದಿಂದ ತೊಳೆಯಲ್ಪಟ್ಟವರು ಅಂತೇಳಿ. ಯಾಕೆ ಗೊತ್ತಾ? ನಾವು ಪರಿಶುದ್ಧಾತ್ಮ ಅತಿ ಗೌರವ ಕೊಡ್ಬೇಕಂದ್ರೆ ಫೈನಲಿ ನಮಗೆ ವಿಟ್ನೆಸ್ ಕೊಡೋದು ಯಾರು ಗೊತ್ತಾ? ಪರಿಶುದ್ಧಾತ್ಮ. ನಮ್ಮನ್ನು ಒಂದು ತಾಯಿ ತರ ನಡೆಸ್ತಾ ಇದಾರಂತೆ ಭೂಮಿನಲ್ಲಿ. ಯುಗದ ಸಮಾಪ್ತಿಯವರೆಗೂ, ಈ ನಾವು ಎತ್ತಲ್ಪಡುವವರೆಗೂ, ಯೇಸು ಕ್ರಿಸ್ತನ 2ನೇ ಬರುವಿಕೆವರೆಗೂ ಯೇಸು ಪರಿಶುದ್ಧಾತ್ಮ ನಮ್ಮ ಜೊತೆಲಿ ಇರ್ತಾರಂತೆ. ಅದಕ್ಕೆ ಯೇಸು ಹೇಳ್ತಾರೆ, ಸತ್ಯದ ಆತ್ಮ ನಿಮಗೆ ಕಳಿಸ್ಕೊಡ್ತೀನಿ, ಆತ ನಿಮ್ಮನ್ನು ಸತ್ಯದಲ್ಲಿ ನಡೆಸ್ತಾನೆ.
ಆಮೇಲೆ ಹೆಸರಿಗೆ ಬೇಕು ಪರಿಶುದ್ಧಾತ್ಮ ಸಹಾಯ, ಬೇಕಾ ಬೇಡವಾ? ಆದಿಕಾಂಡದಲ್ಲಿ ಅಲ್ಲಿ ಅಲ್ಲಿ ಮನುಷ್ಯರು ಮಾಡಿದ ಪಾಪವನ್ನೆಲ್ಲ ನೋಡ್ತಾರೆ. ಪರಿಶುದ್ಧಾತ್ಮರು ತುಂಬ ಬೇಜಾರಾಗಿ 120 ವರ್ಷ ವೆಯ್ಟ್ ಮಾಡ್ತಾರೆ, ಯಾವ ಎಫೆಕ್ಟ್ ಆಗೋದಿಲ್ಲ. ಆಯ್ತಾ? ಯಾರಾದ್ರು ಬಂದ್ರ? ಯಾರು ಬಂದಿಲ್ಲ. ಅದಾದ್ಮೇಲೆ ನಾವು ಮುಂದೆ ನೋಡ್ತೇವೆ ಏನು ನಡೀತದೆ ಅಂತ. ನೆಕ್ಸ್ಟ್ ಯಾರ್ಯಾರು ಬರ್ತಾರಂತ. ಅಬ್ರಹಾಂ ಬರ್ತಾನೆ, ಅದಾದ್ಮೇಲೆ ಹಂಗೆ ಬರ್ತಾನೆ. ಕೊನೆಗೆ ರಾಜರ ಕಾಲಕ್ಕೆ ಬರುವಾಗ ಕೊನೆಗೆ ದಾವಿದ ಏನು ಮಾಡ್ತಾನೆ? ಪಾಪ ಮಾಡ್ತಾನೆ, ಒಂದು ಕೊಲೆ ಮಾಡ್ತಾನೆ. ಇದೆಲ್ಲ ಮಾಡಿ ಕೂಡ ಪರಿಶುದ್ಧಾತ್ಮ ನೋವಾಗ್ತಿದೆ. ಆಗ ಅವನು ಪ್ರಾರ್ಥನೆ ಮಾಡ್ತಾನೆ. ಯಾರು? ದಾವಿದನ. ಓದ್ಬಾರ ಹೇಳಿದ್ನಲ್ಲ, ಸ್ವಾಮಿ ನಿನ್ನ ಆತ್ಮನನ್ನು ನನ್ನಿಂದ ತೆಗೆಯಬೇಡ. ಅವನು ಚೆನ್ನಾಗಿ ಗೊತ್ತಿತ್ತು, ನಾನು ಏನೇ ಝೀರೋ ಆದರೂ ಕೂಡ ಪರಿಶುದ್ಧಾತ್ಮ ಒಬ್ಬರು ದೇವರ ನನ್ನ ಜೊತೆಲಿ ಇದ್ರೆ, ಹೋಲಿ ಸ್ಪಿರಿಟ್ ನನ್ನ ಜೊತೆ ಇದ್ರೆ ಮತ್ತೆ ನಾನು ರಿಕವರಿ ಆಗೋಗ್ತೀನಂತ. ಹೆಂಗಿದನ್ನು ಹೇಳ್ತೀನಂದ್ರೆ, ಈ ಎಣ್ಣೆ ಅಭಿಷೇಕ ಮಾಡಿದ್ರೆ, ನಾನು ಎಣ್ಣೆ ಅಂತ ಹೇಳಿದೆ, ಏನಂತ ಹೇಳಿದೆ ನಾನು? ಪರಿಶುದ್ಧ. ಈ ಎಣ್ಣೆ ಯಾರನ್ನ ಅಭಿಷೇಕ ಮಾಡ್ತಾರೆ? ದಾವಿದನ್ನ. ಈ ಅಭಿಷೇಕ, ಅದೇ ಪರಿಶುದ್ಧಾತ್ಮನ ಅಭಿಷೇಕ. ಈ ಅಭಿಷೇಕ ಆದ ತಕ್ಷಣವೇ ಫಸ್ಟ್ ಫೈಟ್ ಯಾರ ಜೊತೆನಲ್ಲಿ? ಶಬ್ದ ಬರ್ತಾ ಇಲ್ಲ. ಅಷ್ಟರ ತನಕ ಅವನಿಗೆ ರೆಕಗ್ನೈಸ್ ಇದ್ದಿಲ್ಲ. ಪರಿಶುದ್ಧಾತ್ಮರ ಒಂದು ಎಣ್ಣೆ ಅಭಿಷೇಕ ಆದ ತಕ್ಷಣವೇ ಅಷ್ಟು ದೊಡ್ಡ ಗೋಲಿಯಾತನ ಮೇಲೆ ಜಯವನ್ನ ದೇವರು ಉಂಟು ಮಾಡಿದ ದೇವನಾಗಿ. ಆಮೇಲೆ ನಾನು ಹೇಳ್ತೀನಲ್ಲ, ಇಲ್ಲಿ ಬಂದು ಪರಿಶುದ್ಧಾತ್ಮರ ಅಭಿಷೇಕದಿಂದ ನೀವು ಹೋಗುವಾಗ ನಿಮ್ಮ ಮುಂದೆ ಬರುವಂಥ ಗೋಲಿಯಾತಗಳೆಂಬ ಏನೇನು ಸಮಸ್ಯೆಗಳನ್ನ ನೀವು ಗೆಲ್ಲುವುದಕ್ಕೆ ಪರಿಶುದ್ಧಾತ್ಮನಿಗೆ ಸಹಾಯ ಮಾಡ್ತಾರೆ. ಅಂತ ಜಾಯಿಂಟ್ಸ್ ಅನ್ನ ಅವ್ರಿಗೆ ನೀವು ಹೇಳೋದು ಫಸ್ಟ್, ಆದ್ರೆ ಅವ್ರ ಮುಂದೆ ನಾವು ನಿಂತ್ಕೊಳ್ಳೋಕ್ಕಾಗಲ್ಲ. ಅವನ ಮುಂದೆ ನೀನು ನಿಂತ್ಕೊಳ್ಳೋದೇನು? ಅವನ್ ತಂದು ನಾನು ನಿನ್ನ ಮುಂದೆ ನಿಲ್ಲಿಸ್ತೇನೆ. ಯಾಕೆಂದ್ರೆ ನಿನ್ನ ಮೇಲೆ ಪರಿಶುದ್ಧಾತ್ಮರು ಇರೋದ್ರಿಂದ, ನಿನ್ನೊಳಗಡೆ ಪರಿಶುದ್ಧಾತ್ಮರು ಇರೋದ್ರಿಂದ ನಾವು ಹಾಡಾಡ್ತೇವೆ, ನನ್ನೊಳಗೆ ವಾಸೋ ಪರಿಶುದ್ಧಾತ್ಮರೇ ಅಂತ. ಹಾಡಲ್ಲೇ ಮುಗಿಬಾರ್ದು. ಆಡ್ತೀವಲ್ವಾ? ನನ್ನೊಳಗೆ ವಾಸಿಸುವ ಪವಿತ್ರ. ಆಡುವಾಗ ಮಾತ್ರ. ಆಮೇಲೆ ಏನು? ಚಿಂತೆಯನ್ನು ಮರೆಯಲು ಇದೆಲ್ಲ ಮರೆಯಲು ಯಾರು ನಮ್ಗೆ ಸಹಾಯ ಮಾಡಬೇಕು? ಚಿಂತೆ ಮರೆಯಲು ಪರಿಶುದ್ಧಾತ್ಮ ಸಹಾಯ ಮಾಡಬೇಕು. ಆಮೇಲೆ ಕರ್ತರನ್ನು ಸ್ತುತಿಸಲು ನೋಡಿ, ನಮ್ಮ ಸರ್ವಿಸ್ಗಳಲ್ಲಿ ನಮ್ಮ ಮಕ್ಕಳು ಕೈ ತಟ್ರಿ, ಕೈ ಎತ್ರಿ, ಡ್ಯಾನ್ಸ್ ಆಡ್ರಿ, ಅದು ಮಾಡ್ರಿ. ಕೆಲವರು ಯೋಚನೆ ಮಾಡ್ತೀವಿ, ಇದೇನಪ್ಪ ಹೊಸ ಫ್ಯಾಷನ್ ಇವಾಗ, ಫುಲ್ ಪಿಟೆಲ್ಲ ತೆಗೆದ್ಬಿಟ್ಟು ಡ್ಯಾನ್ಸ್. ನೋಡ್ರಿ, ಪರಿಶುದ್ಧಾತ್ಮರಿಂದ ಪ್ರೇರೇಪಿಸಲ್ಪಟ್ರೆ ಚೆನ್ನಾಗಿ ಕುಣಿತೀರಾ, ಡ್ಯಾನ್ಸ್ ಆಡ್ತೀರಾ, ವ್ಯಾಧಿಗಳೆಲ್ಲ ತನ್ನಿಂದ ತಾನಾಗೆ ಮಾರಿ ಆಗ್ತೈತೆ. ಹಂಗೇ ನಾವು ದೇವರನ್ನ ಆರಾಧನೆ ಮಾಡ್ತೇವೆ. ಫುಲ್ಲು ಡ್ಯಾನ್ಸ್ ಆಡಲ್ಲ, 2 ಸಾಂಗ್ ಡ್ಯಾನ್ಸ್ ಆಡ್ತೀವಿ. 3ನೇ ಸಾಂಗ್ ನಾವು ವರ್ಷಿಪ್ ಮಾಡುವಾಗ ಫಿಲ್ಡ್ ವಿತ್ ಹೋಲಿ ಸ್ಪಿರಿಟ್. ನೋಡಿ, ಆಟೋಮೆಟಿಕ್ ಆಗಿ ಯಾವಾಗ ನೀವು ನಿಮ್ಮನ್ನು ಬಿಟ್ಟುಕೊಟ್ಟು ಪರಿಶುದ್ಧಾತ್ಮ ಅಧೀನವಾಗಿ ನೀವು ಅದು ಫುಲ್ಲಾಗಿ ವರ್ಷಿಪ್ ಮಾಡೋಕ್ಕೆ ಶುರು ಮಾಡ್ತೀರೋ, ನಿಮ್ಮ ಲೈಫಲ್ಲಿ ಕರ್ತನ ತನ್ನ ಕಾರ್ಯವನ್ನು ಮಾಡಲು ಪ್ರಾರಂಭ ಮಾಡಿ. ಅದಕ್ಕೆ ದಾವಿದ ಯೂದಾನನ್ನು ಮುಂದೆ ಕಳಿಸಿದ. ಯೂದ ಅಂದ್ರೆ ಸ್ತುತಿಯನ್ನು ಮುಂದೆ ಕಳಿಸಿ ಅಂತಾನೆ. ಯಾಕೆ? ಪ್ರೈಸ್ ಅಂಡ್ ವರ್ಷಿಪ್ ನಾವು ಮಾಡಬೇಕು. ಒಂದ್ಸಲಿ ಒಂದು ಕೆಲವು ವಿಡಿಯೋಗಳು ಹಾಕ್ತೀವಿ ನೋಡಿ, ಈ ಫಾರಿನ್ಗಳಲ್ಲಿ ವರ್ಷಿಪ್ ಮಾಡುವಾಗ ಯೌವನಸ್ಥರು, ಮುದುಕರು, ಲೈಟ್ ಇರಲ್ಲ, ನಮ್ಮ ಥರ ಲೈಟ್ ಇರಲ್ಲ, ಸ್ಟೇಜ್ಗೆ ಮಾತ್ರ ಲೈಟ್ ಇರೋದು ಅಷ್ಟೇ. ವರ್ಷಿಪ್ ಮಾಡ್ತಾ ಇದ್ದಾರೆ ಅವರೆಲ್ಲ. ನಮ್ಗೇನೋ ಲೈಟಲ್ಲಿ ಆಫ್ ಮಾಡಿಬಿಟ್ರೆ ಮುಗಿದ ಕತೆ, ಅವನವನು ಎಲ್ಲೆಲ್ಲಿ ಕೂತಿರ್ತಾನೋ ಗೊತ್ತಿಲ್ಲ. ಹಂಗಾಗ್ಬಾರ್ದು. ನಮ್ಮ ಸಭೆಯಲ್ಲಿ ಬಂದು ನೋಡುವಾಗ ಹಂಗಾಗ್ಬಾರ್ದು. ನಮ್ಮ ಸಭೆಯಲ್ಲಿ ಲೈಟ್ ನೆಕ್ಸ್ಟ್ ಅಂತ ಚರ್ಚೆ ನಾವು ಮಾಡ್ತೀವಿ, ನೆಕ್ಸ್ಟ್ ಅಂತ ಚರ್ಚೆ ನಾವು ಕಟ್ತೀವಿ. ಆರಾಧನೆ ಮಾಡುವಾಗ ಸ್ಟೇಜಲ್ಲಿ ಮಾತ್ರ ಲೈಟ್ ಇರ್ತೈತೆ. ನೀವೆಲ್ಲ ಕೂತಿದ್ದೀರಲ್ವ, ಇಷ್ಟು ದೊಡ್ಡದಾಗಿ ಸ್ಟೇಜ್ ಇರ್ತೈತೆ ನಮ್ದು. ಬರೀ ಇವಾಗಿರೋ ಚರ್ಚ್ ಅಷ್ಟು 3,000, 4,000, 5,000 ಸ್ಕ್ವೇರ್ ಫೀಟ್ ಅಲ್ಲಿ ಫುಲ್ ಫಿಟ್ ಇರ್ತೈತೆ. ಫುಲ್ ಫಿಟ್ ಇರ್ತೈತೆ. ಎಷ್ಟು ನಮ್ದು ಮಾತಾಡ್ರಿ. ಹಾಗಾದ್ರೆ ಚರ್ಚಿನ ಹೆಂಗಿರ್ಬೋದು, ಆ ಲೈಟಿಂಗ್ಸ್ ಹೆಂಗಿರ್ಬೋದು? ಅವಾಗ ಯೋಚನೆ ಮಾಡ್ರಿ. ನೋಡ್ರಿ, ಹಿಂಗೆ ನಾವು ಯಾರು ನೋಡ್ಲಿ ಅಂತ ಅಲ್ಲ, ಅದಕ್ಕೆಲ್ಲ ಲೈಟ್ಸ್ ಆಫ್ ಮಾಡಿಬಿಡ್ತಾರೆ. ಆಫ್ ಮಾಡಿಬಿಟ್ಟು ಅವನವನು ಹೆಂಗೆ ಆರಾಧನೆ ಮಾಡ್ತಾನೆ ಅಂತ ಅವನು ಮಾತ್ರ ಗೊತ್ತಾಗಬೇಕು. ಲೈಟ್ ಹಾಕಿರುವಾಗ ನೋಡಿ ಅವ್ರು ಚೆನ್ನಾಗಿ ಆರಾಧನೆ ಮಾಡ್ತಾರೆ, ಇವರು ಚೆನ್ನಾಗಿ ಆರಾಧನೆ ಮಾಡ್ತಾರೆ ಅಂತ ಏನಿಲ್ಲ. ನಿಮ್ಮ ಕಡೆ ಲೈಟ್ ಇಲ್ದಿರುವಾಗ ನಿಮಗೂ ಪರಿಶುದ್ಧಾತ್ಮ ಗೊತ್ತು, ನೀವೇನು ಕಳ್ಳಾಟ ಆಡ್ತಾ ಇದ್ದೀರಾ, ನಿಜವಾದ ಆಟ ಆಡ್ತಾ ಇದ್ದೀರ ಅಂತ. ಪರಿಶುದ್ಧಾತ್ಮ ನಡೆಸಲ್ಪಡೋನು ಯಾರು ಕೂಡ ಸುಮ್ಮನೆ ಇರಕ್ ಆಗಲ್ಲ. ಪರಿಶುದ್ಧಾತ್ಮ ನಡೆಸಲ್ಪಡೋನು ಅದೇ ಪರಿಶುದ್ಧಾತ್ಮ ನಡೆಸಲ್ಪಡೋನು 1 ನಿಮಿಷ ಕೂಡ ಕೂತ್ಕೊಳ್ಳೋಕ್ಕಾಗಲ್ಲ. ಅವನು ಎಂಜಾಯ್ ಮಾಡ್ತಾ ಇರ್ತಾನೆ. ಯಾಕಂದ್ರೆ ದೇವರನ್ನ ಮಹಿಮೆ ಪಡಿಸ್ತಾ ಇರ್ತಾನೆ, ತಂದೆಯನ್ನ ಮಹಿಮೆ ಪಡಿಸ್ತಾ ಇದ್ದಾನೆ, ತನ್ನ ಇಡೀ ಸರ್ವ ಅಂಗಗಳ ಮುಖಾಂತರ ದೇವರನ್ನ ಮಹಿಮೆ ಪಡಿಸ್ತಾ ಇರ್ತಾನೆ. ಆಮೇಲೆ ಶಬ್ದ ಬರ್ತಾ ಇಲ್ವೇ? ಪಕ್ಕದಲ್ಲಿ ಕೇಳಿದ್ದೀರಾ ಅಂತ ನಾನು ಹೇಳಿದ ಅರ್ಥ ಆಗಿದೆ. ಯಾರು ಸಹಾಯ ಬೇಕು ನಿಮಗೆ?
ನೀವೆಲ್ಲ ವಿಷಯಕ್ಕೂ ನಿಮಗೆ ಪರಿಶುದ್ಧ ಜೀವಿತ ನಡೆಸಕ್ಕೆ ಮಾತ್ರ ಪರಿಶುದ್ಧಾತ್ಮರಲ್ಲ, ಪ್ರತಿಯೊಂದು ಗೋಲಿಯಾತನ ಯುದ್ಧ ಗೆಲ್ಲದಾಗ ಯಾರು ಸಹಾಯ ಮಾಡಿದ್ದು? ಯಾರು ಆಲೋಚನೆ ಕೊಟ್ಟಿದ್ದು? ಕಲ್ಲಲ್ಲಿ ಹೊಡಿ ಅಂತ. ಯಾರಾದರೂ ಅಷ್ಟು ದೊಡ್ಡ ವ್ಯಕ್ತಿನ ಕಲ್ಲಲ್ಲಿ ಹೊಡಿಯೋಕ್ಕಾಗ್ತಿದ್ದ? ಅದು ಅಷ್ಟು ಗುರಿಯಲ್ಲಿ, ಒಂದೇ ಒಂದು ಕಲ್ಲಲ್ಲಿ ಒಂದೇ ಒಂದು ಏಟು ಅಷ್ಟೇ, ಒಂದೇ ಏಟಿಗೆ ಮುಗೀತಂದ್ರೆ ಅದು ಪರಿಶುದ್ಧಾತ್ಮನ ಕ್ರಿಯೆ. ನಾನು ಹೇಳ್ತೀನಿ, ನೀವೆಷ್ಟು ಚಿಕ್ಕ ವ್ಯಕ್ತಿಗಳಾಗಿರ್ಬೋದು, ನೀವು ಅಷ್ಟು ದೊಡ್ಡ ವ್ಯಕ್ತಿಗಳನ್ನು ತಂದು ನಾಳೆ ನಿಮ್ಮ ಮುಂದೆ ತಂದು ನಿಲ್ಲಿಸ್ತಾರೆ. ಇದು ಪರಿಶುದ್ಧಾತ್ಮನಿಂದ ಸಾಧ್ಯ. ಇದು ಹೇಗೆ ಹೇಳ್ತೀನಿ ಫಾಸ್ಟ್ ಅಂತ ಹೇಳ್ತೀಯಾ? ಇವಾಗ ನೋಡಿ, ನಾನು ಓದಿರೋ ಎಜುಕೇಷನ್ ಕಮ್ಮಿನೇ, ಆದರೆ ನನ್ನ ಪ್ರಸಂಗವನ್ನು ಎಷ್ಟೋ ದೊಡ್ಡ ರೆವರೆನ್ಸ್ ಕೇಳ್ತಾರೆ, ಎಷ್ಟೋ ದೊಡ್ಡ ದೊಡ್ಡ ಸೇವಕರು ಕೇಳ್ತಾರೆ, ಫೋನ್ ಮಾಡ್ತಾರೆ. ಒಬ್ಬ CSI ಅಯ್ಯ ಬರ್ತಾರೆ, ಅವ್ರು ಓದಿರೋ ಡಿಗ್ರಿಗಳೇ ಇಲ್ಲ. ಅವ್ರು ಒಂದು ಹೇಳ್ತಾರೆ, ಅಯ್ಯ ನಿಮ್ಮ ಪಾದ ಎಲ್ಲಿದೆ ಅಯ್ಯ ಅಂತಾರೆ. ಅಯ್ಯೋ ಅಯ್ಯ ಏನಯ್ಯ ನೀವೆಲ್ಲ ಇಷ್ಟು ಓದಿದ್ದೀರಾ? ಇಲ್ಲ ಅಯ್ಯ, ದೇವರು ನಿಮಗೆ ಜ್ಞಾನವನ್ನು ತುಂಬಿಸಿದ್ದಾರೆ. ನಾನು ಅವ್ರಿಗೆ ಹೇಳ್ಕೊಟ್ನಾ? ನಾನು ಹೇಳ್ಕೊಟ್ಟಿಲ್ಲ. ಒಬ್ಬ ದೊಡ್ಡ ವ್ಯಕ್ತಿ ಬಂದು ನಮ್ಮನ್ನು ಸನ್ಮಾನ ಮಾಡ್ತಾನಂದ್ರೆ ಅದು ಪರಿಶುದ್ಧಾತ್ಮರು ಮಾತ್ರ, ಇನ್ಯಾರು ಅಲ್ಲ. ದೊಡ್ಡ ಬಿಸ್ನೆಸ್ ಮ್ಯಾನ್ ನಾಳೆ ನಿಮ್ಮ ಮುಂದೆ ಬಂದು, ಸರ್ ನಮ್ಮ ಕೆಲಸ ನೀವೇ ಮಾಡ್ಬೇಕು ಸರ್ ಅಂತ ಹೇಳುವಾಗ ಅವಾಗ ನೆನೆಸ್ಕೊಳ್ರಿ, ಪರಿಶುದ್ಧಾತ್ಮ ನನ್ನ ಲೈಫಲ್ಲಿ ಕ್ರಿಯೆ ಮಾಡ್ತಾ ಇದ್ದೇನೆ ಅಂತ. ಆಗಲ್ಲ ಅಂತ ಮಾತ್ರ ಹೇಳ್ಬೇಡ, ಇದು ನಡೀತೈತೆ. ವೆನ್ ಯು ಬಿಲೀವ್ ಹೋಲಿ ಸ್ಪಿರಿಟ್, ಪರಿಶುದ್ಧಾತ್ಮನ ಇದನ್ನು ಮಾಡೇ ಮಾಡ್ತಾನೆ. ಅದಕ್ಕೆ ನಮ್ಮಷ್ಟಕ್ಕೆ ನಾವೇ, ಅದಕ್ಕೆ ಯೇಸು ಹೇಳ್ತಾರಲ್ಲ, ನಮ್ಮಷ್ಟಕ್ಕೆ ನಾವೇ ಏನೋ ಮಾಡೋದಲ್ಲ, ಪರಿಶುದ್ಧಾತ್ಮ ನಮ್ಮ ನಡೆಸ್ತಾನೆ. ಪೇತ್ರನಿಗೆ ಹೇಳಿದ್ರು, ಪೇತ್ರ ಹೇಳ್ದ, ಯೇಸು ಯಾರಂತಾನೆ ಗೊತ್ತಿಲ್ಲ ಅಂದ. ಅದೇ ಪರಿಶುದ್ಧಾತ್ಮರು ಬಂದ್ಮೇಲೆ ಏನು ಮಾಡ್ದ? ಸಾಯಿಸ್ತೀರೇನ್ರೋ? ಯೇಸುನ ನೆಟ್ಟಿಗೆ ಸಾಯಿಸಿದ್ರು. ನಾನು ನೆಟ್ಟಿಗೆ ಸಾಯಿಸ್ಬಿಡ್ರಿ, ಅಷ್ಟು ಯೋಗ್ಯತೆ ನಂಗಿಲ್ಲ, ನನ್ನ ತಲೆ ಕೆಳಗಾಗಿ ಕಾಲ ಮೇಲೆ ಹಾಕಿ ಶಿಲ್ಬೆಗೆ ಹಾಕ್ರಿ ಅಂದ್ರು. ಹಂಗೆ ಸಾಯಿಸ್ತಾರೆ. ಅಷ್ಟು ಧೈರ್ಯ ಬಂದ್ಬಿಡ್ದು. ಅದೇ ಪರಿಶುದ್ಧಾತ್ಮ ಇಲ್ದಿರುವಾಗ ಕೋಳಿ ಕೂಗೋಗಿ ಏನು ಮಾಡ್ದ? ಕೋಳಿ ಕೂಗಕ್ಕೆ ಮುಂಚೆನೆ 3 ಸಲ ಯೇಸು ಯಾರಂತಾನೆ ಗೊತ್ತಿಲ್ಲ ಅಂದ. ಅದು ಪರಿಶುದ್ಧಾತ್ಮ ಬಂದು ರೋಡಲ್ಲಿ ನಿಂತ್ಕೊಂಡು ಪ್ರಸಂಗ ಮಾಡ್ದ. ಯೇಸು ನಂಬ್ತೀರಾ ಇಲ್ವಾ ಅಂದ. ಅವತ್ತು 3,000 ಜನ ಬಂದು ಹಂಗೆ ನಂಬಿದ್ರು ಯೇಸುವನ್ನು. ಹೇಳಿದ್ರು, ಏನು ಮೀನು ಹಿಡಿತಾ ಇದ್ದ? ತಮಿಳಲ್ಲಿ ಹೇಳ್ದ ಬೈಂದಾಂಗೋಳಿ, ಭಯ ಪಡೋ ವ್ಯಕ್ತಿ ಇದೇನಪ್ಪ ಇವತ್ತಿನಿಂದ ಇಷ್ಟು ಜೋಶಾಗಿ ಪ್ರಸಂಗ ಮಾಡ್ತಾನೆ. ಪರಿಶುದ್ಧಾತ್ಮನ ಒಬ್ಬನಲ್ಲಿ ಕ್ರಿಯೆ ಮಾಡಿದರೆ ಅವನ ಪ್ರಾಜೆಕ್ಟ್ಗಳನ್ನು, ಅವನ ಟ್ಯಾಲೆಂಟ್ಗಳನ್ನು ಆತನು ಹೊರಪಡಿಸುವ ದೇವನಾಗಿ. ತಡ್ತಾರೆ, ಚೆನ್ನಾಗಿ ತಟ್ರಿ ಕೈನಲ್ಲಿ. ಹಲ್ಲೆಲೂಯಾ. ದಾವೀದನ ದೇವರು ಕೈ ಬಿಟ್ಬಿಟ್ರ? ಮಾತಾಡಿ. ದಾವೀದನ ಕೈ ಬಿಟ್ರ? ಮತ್ತೆ ಯಾರು ಅವನ್ನ ನಡೆಸಿದ್ದು? ಮತ್ತೆ ಪರಿಶುದ್ಧಾತ್ಮ ನಡೆಸ್ತಾರ ಅವನ್ನ, ಬಿಟ್ಟಿಲ್ಲ ಕೈನ. ಯಾಕಂದ್ರೆ ಯಾವತ್ತು ನಾವು ಸಾರಿ ಕೇಳುವಾಗ ಖಂಡಿತವಾಗಲೂ ಕೂಡ ಪರಿಶುದ್ಧಾತ್ಮ ನಮ್ಮ ಲೈಫಲ್ಲಿ ಕ್ರಿಯೆ ಮಾಡೋ ದೇವನಾಗಿ, ವಿಧೇಯತೆಯನ್ನು ದೇವರು ಬಯಸುವ ದೇವನಾಗಿ ದಾವೀದ ವಿಧೇಯನಾದ. ಆಮೇನ್. ನೆಕ್ಸ್ಟು, ನಮಗಾಗಿ ಯೇಸುವನ್ನು ಭೂಮಿ ಕಳಿಸ್ತಾ ಇದ್ದಾರೆ. ಯೆಶಾಯ ಪ್ರವಾದಿ ಪುಸ್ತಕ 61ನೇ ಅಧ್ಯಾಯ 1ನೇ ವಚನ. ಐಸಾಯ ಚಾಪ್ಟರ್ 61 ವರ್ಸಸ್ 1. ಇದೀರಾ? ಕರ್ತನಾದ ಯೆಹೋವನ ಆತ್ಮವು, ಕೇಳಿಸ್ಕೊಡ್ರಿ. ಹೋದ ವಾರ ನಾನು ಹೇಳಿದೆ, ಯೆಹೋವನ ಆತ್ಮಲ್ಲಿ ಯಾರ್ಯಾರ ಮೇಲೆ ಬಂತಂತೆ ಹೇಳ್ರಿ. ನೋಡಿ, ಮರ್ತೋಗ್ಬಿಟ್ರೆ ಅಷ್ಟೇ. ಯೆಹೋವನ ಆತ್ಮ ಯಾರ ಮೇಲೆ ಬಂತಂತೆ? ಹೋದ ವಾರ ಹೇಳಿದ್ದು ದಾವೀದನ ಮೇಲೆ, ಸೌಲನ ಮೇಲೆ. ಕರೆಕ್ಟಾ? ಈಗ ಅದೇ ಯೆಹೋವನ ಆತ್ಮ ಯಾರ ಮೇಲೆ ಬರ್ತಾ ಇದೆ? ಯೆಶಾಯ ಮೇಲ. ನನ್ನ ಭಯ ಬೀಳಿಸ್ತಾರಪ್ಪ ನೀವು. ಯೇಸು ಸ್ವಾಮಿ ಮೇಲೆ ಬರ್ತಾ ಇದೆ. ಇದನ್ನ ಪ್ರವಾದನೆಯಾಗಿ ಹೇಳ್ತಾ ಇದ್ದಾನೆ ಯೆಶಾಯ ತನ್ನ ದರ್ಶನದಲ್ಲಿ ಪ್ರವಾದನೆ ಬರ್ತಾ ಇದ್ದ ಅವನಿಗೆ. ಪ್ರವಾದನೆ ಹೇಳ್ತಾ ಇದ್ದಾನೆ, ಯೇಸು ಸ್ವಾಮಿಯನ್ನ ತಂದೆ ಭೂಮಿಗೆ ಕಳಿಸ್ತಾ ಇದ್ದಾರೆ. ಯೇಸು ಸ್ವಾಮಿನ ಪರಿಶುದ್ಧಾತ್ಮರ ಅಭಿಷೇಕಿಸ್ತಾ ಇದ್ದಾರೆ. ಯಾಕೆ ಅಭಿಷೇಕಿಸ್ತಾ ಇದ್ದಾರೆ ಪರಿಶುದ್ಧಾತ್ಮರನ್ನ? ವಾಯ್? ಪರಿಶುದ್ಧಾತ್ಮರು ಯೇಸುವನ್ನು ಯಾಕೆ ಅಭಿಷೇಕ ಮಾಡಬೇಕು? ಬಡವರಿಗೆ ಸುವಾರ್ತೆಯನ್ನು ಸಾರಲು, ಮುರಿದ ಮನಸ್ಸನ್ನು ಕಟ್ಟುವುದಕ್ಕಾಗಿ, ಸೆರೆಮನೆಯಲ್ಲಿರೋನ ಬಿಡುಗಡೆ ಮಾಡೋದಕ್ಕಾಗಿ, ವ್ಯಾಧಿಗಳನ್ನು ಗುಣಪಡಿಸಕ್ಕಾಗಿ ಯೇಸು ಸ್ವಾಮಿ ಪರಿಶುದ್ಧಾತ್ಮರ ಅಭಿಷೇಕ ಹೊಂದಿದ್ರೆ ಮಾತ್ರನೇ ಇವೆಲ್ಲವನ್ನು ಮಾಡಲು ಸಾಧ್ಯ, ಇಲ್ಲಾಂದ್ರೆ ಮಾಡಲು ಸಾಧ್ಯವಿಲ್ಲ. ಇಷ್ಟ ವಿಷಯ. ಯೇಸು ಸ್ವಾಮಿ ಡೈರೆಕ್ಟ್ ಆಗಿ ಮಾಡಿದ್ರ? ಯಾರು ಸಹಾಯದಲ್ಲಿ ಮಾಡಿದ್ರು? ಮಾತಾಡಿ. ಯಾರು ಕಳಿಸಿದ ಯೇಸುವನ್ನ? ತಂದೆ ಕಳಿಸ್ತೀರಾ? ಈಗ ಯೇಸು ಬಿಡುಗಡೆ ಕೊಡ್ಬೇಕಾ ಬೇಡವಾ? ಹಾಗಾದ್ರೆ ಬಿಡುಗಡೆ ಕೊಡ್ಬೇಕಂದ್ರೆ ಯಾರು ಸಹಾಯ ಬೇಕು ಅವ್ರಿಗೆ? ಪರಿಶುದ್ಧಾತ್ಮನ ಸಹಾಯ ಬೇಕು. ಅದಕ್ಕೆ ಬೈಬಲ್ ಯೆಶಾಯ ಏನ್ ಬರೀತಾನೆ? ಓದ್ರಿ. ಕರ್ತನಾದ ಯೆಹೋವನ ಆತ್ಮವು, ಕರ್ತನಾದ ಯೆಹೋವನ ಆತ್ಮ ಅಂದ್ರೆ ಪರಿಶುದ್ಧಾತ್ಮನು ನನ್ನ ಮೇಲೆ ಅದೇ. ಯೇಸು ಹೇಳ್ತಾರೆ, ನನ್ನ ಮೇಲೆ ಅದೇ. ಆತನು ನನ್ನನ್ನು ಬಡವರಿಗೆ ಶುಭ ವರ್ತಮಾನವನ್ನು ಸಾರುವುದಕ್ಕೆ, ಅಂದ್ರೆ ಬಡತನ ನಿರ್ಮೂಲ ಮಾಡೋದು ಯೇಸುವಿನ ಉದ್ದೇಶ. ಕಮ್ ಆನ್ ಚರ್ಚ್. ಬಡತನ ನಿರ್ಮೂಲ ಆಗ್ಬೇಕು.
ಅದಕ್ಕೆ ದೇವರು ಹೇಳ್ತಾರೆ, ಯೆಹೋ ನಿಮ್ಮನ್ನ ಅಭಿವೃದ್ಧಿ ಪಡಿಸೋದ್ರಿಂದ ನಿಮ್ಮ ಮಧ್ಯದಲ್ಲಿ ಬಡವರೇ ಇರುವುದಿಲ್ಲ. ಯಾರೇ? ಪರಿಶುದ್ಧಾತ್ಮರು ಹೇಳುವ ಮಾತು. ಬೈಬಲಲ್ಲಿ ಬರೆದಿರೋ ಪ್ರತಿಯೊಂದು ಮಾತು ಯಾರ ಮಾತು? ಪರಿಶುದ್ಧಾತ್ಮನ ಮಾತು. ನಾವು ನಂಬೋದಿಲ್ಲ, ನಮ್ಮ ಇಷ್ಟ ಪ್ರಕಾರ ನಾವು ಮಾತಾಡ್ತೇವೆ, ನಮ್ಮ ಇಷ್ಟ ಪ್ರಕಾರ. ನಾನು ಹೇಳಿದ ಪರಿಶುದ್ಧಾತ್ಮನ ಅನುಸರಿಸಿ ನಡೀರಿ, ಪರಿಶುದ್ಧಾತ್ಮನ ಕೇಳ್ರಿ. ಪರಿಶುದ್ಧಾತ್ಮ ನಿಮ್ಮ ಲೈಫಲ್ಲಿ ಸೂಪರ್ ನ್ಯಾಚುರಲ್ ಕಾರ್ಯಗಳು ನಡೆಸುವ ದೇವನಾಗಿದೆ. ಹೆಸನಿಗೆ ಬೇಕು. ನಿಮ್ಮೊಳಗೆ ಪರಿಶುದ್ಧಾತ್ಮ ಇಲ್ವಾ? ಇದ್ದಾರೆ. ಇನ್ಮೇಲೆ ಅವ್ರನ್ನ ಕೇಳಿ, ಹೋಲಿ ಸ್ಪಿರಿಟ್ ನಾನು ಏನು ಮಾಡಲಿ? ನೀವೇ ಶರೀರದಲ್ಲಿ ಯೋಚನೆ ಮಾಡಿ, ಅಯ್ಯೋ ನಾವೆಲ್ಲ ಬರೀ ಫ್ಲೆಶಲ್ಲಿ ಹೋಗ್ತೀವಿ. ಬಿಲೀವ್ ಸ್ಪಿರಿಟ್, ಹೋಲಿ ಸ್ಪಿರಿಟ್. ಪರಿಶುದ್ಧಾತ್ಮ ಏನಾದ್ರೂ ಹೇಳ್ತಾರ ಮಾಡು ಅಂತ ತಕ್ಷಣ ಮಾಡಿ ಮುಗಿಸ್ರಿ. ಶಬ್ದ ಬರ್ತಾ ಇಲ್ಲ. ನಾವು ಹಂಗೆ ಪರಿಶುದ್ಧಾತ್ಮ ಹೇಳಿದ್ರ ನಮ್ಮ ಕೈ ಕಾಲು ಸುಮ್ಮನೆ ಇರೋದಿಲ್ಲ, ಏನಾದ್ರು ಮಾಡಿ ಮುಗಿಸ್ಬಿಡ್ತೀವಿ. ಪರಿಶುದ್ಧಾತ್ಮ ಹೇಳಿಲ್ವಾ ಸರಿಯಾಗಿ ಆಗಿರ್ತೀವಿ. ಆದರೆ ಪರಿಶುದ್ಧಾತ್ಮ ನಮ್ಮನ್ನು ಏನು ಮಾಡ್ತಾನೆ? ಪ್ರೇರೇಪಿಸ್ತಾನೆ ಇರ್ತಾನೆ, ಮಾಡು 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 ಅಂತ. ಅದಕ್ಕೆ ಯೇಸು ಸ್ವಾಮಿ ಒಳ್ಳೆ ಕೆಲಸ ಮಾಡೋಕ್ಕಾಗಿ ಯಾರು ಬಂದ್ರಂತೆ ಅವ್ರ ಮೇಲೆ? ಮಾತಾಡಿ. ಹಾಗಾದ್ರೆ ನೀವು ಒಳ್ಳೆ ಕೆಲಸ ಮಾಡೋಕ್ಕಾಗಿ ನಿಮ್ಮ ಮೇಲೆ ಯಾರಿದ್ದಾರೆ? ಪರಿಶುದ್ಧಾತ್ಮ ಇದ್ದಾರಾ? ಹಾಗಾದ್ರೆ ಬಡತನ ನಿರ್ಮೂಲನೆ ಮಾಡೋಕೆ ಯಾರು ಬೇಕು ನಮಗೆ? ನೆಕ್ಸ್ಟು ಬಡವರಿಗೆ ಶುಭ ವರ್ತಮಾನವನ್ನು ಸಾರುವುದಕ್ಕೆ ಅಭಿಷೇಕಿಸಿದನು. ಮನ ಮುರಿದವರನ್ನು ಕಟ್ಟಿ ವಾಸಿ ಮಾಡುವುದಕ್ಕೂ, ಸೆರೆಯವರಿಗೆ ಬಿಡುಗಡೆಯಾಗುವುದನ್ನು, ಬಂದಿಗಳಿಗೆ ತೆರೆಯುವುದನ್ನು ಪ್ರಸಿದ್ಧಿಪಡಿಸುವುದಕ್ಕೂ ಯೆಹೋವನು ನೇಮಿಸಿರುವ ಶುಭ ವರ್ಷ. ಶುಭ ವರ್ಷ ಅಂದ್ರೆ ಏನು ಗೊತ್ತಾ? ಬಿಡುಗಡೆ ವರ್ಷ. ಯಾರು ಘೋಷಣೆ ಮಾಡೋದು? ಯಾರಿಗಿದು ಹೇಳ್ತಾರೆ ಈ ಪ್ರವಾದನೆ? ಯಾರಿಗಿದು? ಯೇಸು ಸ್ವಾಮಿಗೆ ಪ್ರವಾದನೆ. ಯೇಸು ಸ್ವಾಮಿ ಬಗ್ಗೆ. ಯೇಸು ಸ್ವಾಮಿಗೆ ಪರಿಶುದ್ಧಾತ್ಮನ ಇಲ್ಲ ಅಂದ್ರೆ ಯೇಸು ಸ್ವಾಮಿನೇ ಭೂಮಿಗೆ ಬರಕ್ಕಾಗಿಲ್ಲ. ಯೇಸು ಸ್ವಾಮಿ ಅನ್ನೋ ಒಂದು ಮಾಂಸವಾಗಿ ರೂಪಿಸಿದವನೇ ಪರಿಶುದ್ಧಾತ್ಮ. ಯಾರ ಗರ್ಭದಲ್ಲಿ? ಮರಿಯಳ ಗರ್ಭದಲ್ಲಿ. ಅದಕ್ಕೆ ಎಲ್ಲರೂ ಗೇಲಿ ಮಾಡ್ತಾರೆ, ಅದ ಹೆಂಗಪ್ಪ ಮದುವೆ ಆಗ್ದಿರನೇ ಮಗು ಹುಟ್ಬಿಡ್ತಿದ್ದ? ಮೂರ್ಖರಿಗೆ ಇದು ಅರ್ಥ ಆಗಲ್ಲ. ಆದ್ರೆ ತಂದೆ ಮಗ ಪರಿಶುದ್ಧಾತ್ಮ ರೆವಲೇಷನ್ ಇರೋರು ಮಾತ್ರ ಇದು ಅರ್ಥ ಆಗೋದು. ಪರಿಶುದ್ಧಾತ್ಮದಿಂದ ಏನ್ ಬೇಕಾದ್ರೂ ಮಾಡಲು ಸಾಧ್ಯ. ಕೆಲ ಲೋಕದಲ್ಲಿ ಹೇಳ್ತಾರೆ ಅನ್ಯ ಜನಗಳು, ಅದ ಹೆಂಗೆ ಒಂದು ಗಂಡ ಹೇಳಿದ್ರೆ ಮಗು ಹೊಟ್ಟೆಯಲ್ಲಿ ಮಗು ಬಂದ್ಬಿಡ್ತಿದ್ದ? ಪರಿಶುದ್ಧಾತ್ಮರಿಂದ ಏನ್ ಬೇಕಾದ್ರೂ ಮಾಡಲು ಸಾಧ್ಯ. ಕ್ರಮವಿಲ್ಲದನ್ನ ಕ್ರಮಪಡಿಸಲು, ಶೂನ್ಯವಾಗಿದ್ದನ್ನು ಏನ್ ಬೇಕಾದ್ರೂ ಮಾಡಲು ಸಾಧ್ಯ ಪರಿಶುದ್ಧಾತ್ಮನಿಂದ. ಆ ವಾಕ್ಯವನ್ನು ಮಾಂಸವಾಗಿ ಮಾಡಿದ ಯಾರು ಗೊತ್ತಾ? ಪರಿಶುದ್ಧಾತ್ಮ. ಅದಕ್ಕೆ ಬೈಬಲ್ ಹೇಳ್ತಿದೆ, ಮರಿಯಳು ಪರಿಶುದ್ಧಾತ್ಮರಿಂದ ಗರ್ಭವತಿ ಆದಳು. ಪರಿಶುದ್ಧಾತ್ಮರೇ ಆ ಒಂದು ಪಿಂಡವನ್ನ, ಯೇಸು ಎಂಬ ಮಾಂಸವನ್ನ ಅಲ್ಲಿ ರೂಪಿಸಿತು ಪರಿಶುದ್ಧಾತ್ಮರು. ಯಾವ ಗಂಡಸಿದ ಸಪೋರ್ಟ್ ಇಲ್ದಿರೇನೆ. ಹಾಗಾದ್ರೆ ಯೋಚನೆ ಮಾಡಿ, ನೀನು ಬೇರೆ ಲೆವೆಲ್ಗೆ ಹೋಗ್ಬೇಕಂದ್ರೆ ಫಸ್ಟೇ ನನಗೆ ಅವ್ರ ಸಪೋರ್ಟ್ ಬೇಕು. ಯಾವ ಸಪೋರ್ಟ್ ಇಲ್ದ್ರೇನೆ, ಯಾವ ಆಂಗರ್ ಇಲ್ದ್ರೇನೆ, ಯಾವ ಇದು ಇಲ್ದ್ರೇನೆ ನೀನನ್ನ ಬೇರೆ ಲೆವೆಲ್ಗೆ ಸಾಗಿಸಲು ಪರಿಶುದ್ಧಾತ್ಮನಿಂದ ಸಾಧ್ಯ. ಅಸಾಧ್ಯವಾದದ್ದು ಯಾವುದೂ ಇಲ್ಲ. ಮರಿಯಳ ಗರ್ಭದಲ್ಲಿ ಯೇಸುವನ್ನ ಒಂದು ಮಗುವಾಗಿ ತರಲು ಒಂದು ಗಂಡಿನ ಸಹಾಯವಿಲ್ಲದೆ ಮಗುವಾಗಿ ತರಲು ಸಾಧ್ಯ ಅಂತ ಹೇಳಿದ್ರೆ, ನಿನ್ನ ಲೈಫಲ್ಲಿ ಲಾಯರ್ ಸಪೋರ್ಟ್ ಇಲ್ದಿರ, ನಿಮ್ಮ ದೊಡ್ಡಪ್ಪನ ಸಪೋರ್ಟ್ ಇಲ್ದಿರ, ನಿಮ್ಮ ಚಿಕ್ಕಪ್ಪನ ಸಪೋರ್ಟ್ ಇಲ್ದಿರ, ನಿಮ್ಮ ಕಂಪನಿ ಸಪೋರ್ಟ್ ಇಲ್ದಿರ, ನಿನ್ನನ್ನು ಬೇರೆ ಲೆವೆಲ್ಗೆ ತರಲು ದೇವರ ಆತ್ಮನಿಂದ ಸಾಧ್ಯ. ಐ ಆಮ್ ನಾಟ್ ಜೋಕಿಂಗ್, ದಿಸ್ ಇಸ್ ರಿಯಲ್. ನೀವು ಹೇಳ್ತೀರಾ ಫಸ್ಟ್ ಅವ್ರ ರೆಕಮೆಂಡೇಶನ್, ಅವನೇ ಅವ್ರ ರೆಕಮೆಂಡೇಶನ್, ಹೋಲಿ ಸ್ಪಿರಿಟ್ ರೆಕಮೆಂಡೇಶನ್ ಇದ್ರೆ ಡೈರೆಕ್ಟ್ ಓನರ್. ಸಂದೀಪ್ ಡ್ಯಾನಿಯಲ್ ಕೇಳಿದಿರಾ? ಪಾಸ್ಟರ್ ಸಂದೀಪ್ ಡ್ಯಾನಿಯಲ್ ಅವ್ರ ಜಾಬ್ ಹಂಗೆ. ಅದಾದ ಇನ್ನೊಂದು ಪಾಸ್ಟ್ರು, ಅವರು ಒಂದು ದೊಡ್ಡ ಕಂಪನಿಯಲ್ಲಿ ಕೆಲಸ ಮಾಡೋಕೆ ಆಸೆ, ಆದರೆ ಅಷ್ಟು ಓದಿಲ್ಲ. ಆದರೆ ಒಂದಿನ ಅವ್ರು ನಮ್ಮ ಚರ್ಚ್ಗೂ, ಹಳೆ ಚರ್ಚ್ಗೆ ಬಂದೋಗಿದ್ದಾರೆ. ಅವರು ಒಂದಿನ ಅಲ್ಲಿ ಇಂಟರ್ವ್ಯೂಗೆ ಹೋದ್ರಂತೆ. ಒಬ್ಬ ಲೇಡಿ ಕೂತಿದ್ಲಂತೆ. ಅವಳು ಇಂಟರ್ವ್ಯೂನಲ್ಲಿ ಆ ಕೆಲಸಕ್ಕೆ ಸಂಬಂಧಪಟ್ಟ ಪ್ರಶ್ನೆ ಕೇಳಬೇಕು. ಇವಳು ಫಸ್ಟ್ ಕೇಳಿದ್, ನೀವು ಕ್ರಿಶ್ಚಿಯನಾ? ಹೌದು. ಹಾಗಾದ್ರೆ ಸ್ವಲ್ಪ ಇದ್ರ ಬಗ್ಗೆ ನಮ್ಗೆ ಹೇಳ್ತೀರಾ ಅಂತ. ಯಾವ್ದ್ರ ಬಗ್ಗೆ? ಇವ್ರಿಗೆ ಒಳ್ಳೆ ಚಾನ್ಸ್, ಇದ್ರ ಬಗ್ಗೆ ಒಳ್ಳೆ ನಾಲೆಜ್ ಇವ್ರಿಗೆ. ಫುಲ್ ಎಲ್ಲ ಹೇಳ್ಬಿಟ್ರು. ಕ್ವಶನ್ ಕೇಳ್ಬೇಕಾದ್ರೆ ಕೆಲಸ ಸಂಬಂಧಪಟ್ಟಿದ್ದು. ಈ ಅಮ್ಮ ಕ್ವಶನ್ ಕೇಳಿದ್ದು ಬೈಬಲ್ ಡೌಟ್ ಕ್ಲಿಯರ್ ಮಾಡಿದ್ರು. ಪಾಸ್. ಈ ಕೆಲಸಕ್ಕೆ ಆ ಯೋಗ್ಯತೆ ಇಲ್ಲ ನನಗೆ, ಆದರೆ ಪರಿಶುದ್ಧಾತ್ಮರಿಂದ ಆ ಜಾಬ್ ಅನ್ನು ಕ್ರಿಯೇಟ್ ಮಾಡಲು ಸಾಧ್ಯ. ರಿಸೀವ್.
ರಿಸೀವ್ ಮ್ಯಾನ್. ಯಾರು ಬೇಕು ರಿಸೀವ್ ಮಾಡ್ಕೊಳ್ಳಿ, ನಿಮ್ಮ ಲೈಫಲ್ಲಿ ಅದನ್ನು ಮಾಡ್ಕೊಳ್ರಿ. ಓ ಜೀಸಸ್. ಪರಿಶುದ್ಧಾತ್ಮನ ಇವತ್ತು ರಾತ್ರಿ ಮುಂಜಾನೆ ಬಹಳವಾಗಿ ಕ್ರಿಯೆ ಮಾಡ್ತದೆ. ನೀವೇನು ಯಾರೋ ರೆಕಮೆಂಡ್ಗಾಗಿ ಎದುರು ನೋಡ್ತಾ ಇದ್ದೀರಾ? ಪರಿಶುದ್ಧಾತ್ಮ ನಿಮಗಿನ ಮುಂಚೆ ಅಲ್ಲೋ ಕೆಲಸ ಮಾಡ್ತಾರೆ. ಅವ್ರು ಎದುರು ನೋಡ್ತಾ ಇದ್ದಾರೆ, ಇವನು ವಾಕ್ಯವನ್ನು ನಂಬ್ತಾನ. ಆಗ ನಾನು ನೋಡಿ, ಅವರಿಗೆ ಇವಾಗ ನಮಗೆ ಹತ್ತೋದಕ್ಕೆ ಮೆಟ್ಲೆಲ್ಲ ಬೇಕಲ್ವಾ? ಏನು ಮಾಡ್ಬೇಕಂದ್ರೆ ಒಂದು ಸ್ಟೆಪ್ಪು. 10ನೇ ಕ್ಲಾಸ್ಗೆ ಹೋಗ್ಬೇಕಂದ್ರೆ ನಾವು 1ನೇ ಕ್ಲಾಸಿಂದ ಓದ್ಕೊಂಡು ಹೋಗ್ಬೇಕು. ಆ ಪರಿಶುದ್ಧಾತ್ಮ ಹಂಗಲ್ಲ, ಏಕದಿನ 10ನೇ ಕ್ಲಾಸಿಗೆ ದೇವ್ರು ಕರ್ಕೊಂಡು ಹೋಗೋದು ಸಾಧ್ಯ, ಜ್ಞಾನಿಗಳ ಮಧ್ಯದಲ್ಲಿ ಕುಂಡಿಸಲು ಸಾಧ್ಯ. ಶಬರಬರಬರಬ. ಹಾಲೆಲೂಯ. ಇದ್ದೀರಾ? ಏನು ಭಯಪಡಬೇಡಿ, ಅದು ಆಪಲ್ ಫೋನ್, ಬಿದ್ದರೂ ಏನಾಗಲ್ಲ. ಇದ್ದೀರಾ? ಥ್ಯಾಂಕ್ ಯು ಪೀಟರ್, ಪರಿಶುದ್ಧಾತ್ಮನ ಪ್ರೇರೇಪಿಸೋದಕ್ಕಾಗಿ. ನಾನು ಹೇಳೋದು ಅರ್ಥ ಆಗ್ತಾ ಇದೆಯಾ? ಲೋಕದ ವಿಷಯದಲ್ಲಿ ಹೋಗೋದಕ್ಕೆ ಏಣಿ ಬೇಕು, ಎಜುಕೇಶನ್ ಬೇಕು, ಆ ಜಾಬ್ ಸಿಕ್ಕದೆ. ಆದರೆ ನೀನು ಪರಿಶುದ್ಧಾತ್ಮರನ್ನ ನೀನು ಅನುಸರಿಸೋದಾದ್ರೆ ಏನು ಬೇಡ, ನೀನು ಅಲ್ಲಿ ತಗೊಂಡೋಗಿ ನೀನು ಅಲ್ಲಿ ಇರ್ತೀಯ. ಈಗ ಜೋಸೆಫನನ್ನ ರಾಜನ ಲೆವೆಲ್ಗೆ ಹೋಗ್ಬೇಕಂದ್ರೆ ಅವನು ಎಷ್ಟು ಮೆಟ್ಲು ದಾಟಬೇಕಾಗಿತ್ತು. ಕಮಾನ್ ಚರ್ಚ್. ಪರಿಶುದ್ಧಾತ್ಮ ಏನು ಮಾಡಿದ್ರು? ಡೈರೆಕ್ಟ್ ರಾಜ ಮುಂದೆ ನಿಲ್ಲಿಸು. ನೆಕ್ಸ್ಟ್ ರಾಜ, ನೆಕ್ಸ್ಟ್ ನಾನೇನು ಯಾವ ಕುದುರೆ, ನೆಕ್ಸ್ಟ್ ಯಾವುದು ಎಲ್ಲ ಅವನಿಗೆ ಎಲ್ಲ. ಕೆಲವರು ಯೋಚನೆ, ನಾವೆಲ್ಲ ಇಷ್ಟು ವರ್ಷದಿಂದ ಅಲ್ಲಿಗೆ ಬರೋದಕ್ಕೆ ಎಷ್ಟು ಪ್ರಯತ್ನ ಪಟ್ಟವಲ್ಲ. ನೀನು ಶರೀರದಲ್ಲಿ ಪ್ರಯತ್ನ ಪಟ್ಟೆ, ಅವನು ಸ್ಪಿರಿಟಲ್ಲಿ ಪ್ರಯತ್ನ ಪಟ್ಟೆ. ಸ್ಪಿರಿಟ್ ತುಂಬ ಫಾಸ್ಟ್, ಫ್ಲೆಶ್ ತುಂಬ ಸ್ಲೋ. ಪಕ್ಕದ ಹೇಳ್ರಿ, ಇವತ್ತು ಶರೀರದಲ್ಲೇ ಓಡ್ತಾ ಇದ್ದಾರೆ. ಓಡು ಪುಳ್ಳೆ, ಓಡು ಪುಳ್ಳೆ, ಓಡು. ಯಾಕೋ ಸಂಡೆ ಚರ್ಚಿಗೆ ಬಂದಿಲ್ಲ? ಅಯ್ಯೋ ಇವತ್ತು ಒಂದು ಓಟಿ ಮಾಡಿದೆ ಪಾಸ್ಟ್ರೆ, ಬೋಟಿ ಬಂದ್ಬಿಡ್ತು, ಬರ್ತಿದ್ದು ಬೋಟಿ. ಯಾಕೋ ಚರ್ಚಿಗೆ ಬಂದಿಲ್ಲ? ಇಲ್ಲ, ಒಂದು ಅರ್ಜೆಂಟಾಗಿ ಒಂದು ಕೆಲಸ ಆಯ್ತು. ಎಲ್ಲಿ ಓಡ್ತೀಯ? ಓಡ್ಬೇಡ ಶರೀರದಲ್ಲಿ. ಸ್ಪಿರಿಟ್ ಈಸ್ ಫಸ್ಟ್, ಇಸ್ ಸ್ಪಿರಿಟ್. ನಿನ್ನ ಆತ್ಮನ ಕಾಪಾಡು. ಪರಿಶುದ್ಧಾತ್ಮ ನಿನ್ನ ಲೈಫಲ್ಲಿ ಕ್ರಿಯೆ ಮಾಡ್ತಾನೆ. ಆಮೇಲೆ ಮರಿಯಲ್ಲ ಗರ್ಭಕ್ಕೆ ಯಾರು ತಂದಿದ್ ಮಗುನ? ಅದನ್ನ ಇದಾಗಿ ಮಾಂಸವಾಗಿ ರೂಪಿಸಿದ ಯಾರು? ಕರೆಕ್ಟಾ? ಹಾಗಾದ್ರೆ ಯೇಸು ಸ್ವಾಮಿನ ಸಾಯಕ್ಕೆ ಪ್ರೇರೇಪಿಸಿದ ಯಾರು? ಅಂದ್ರೆ ಆತ್ಮಹತ್ಯೆ ಮಾಡ್ಕೊಳಕಲ್ಲ. ಒಬ್ಬ ಪಾಪಿಗಾಗಿ ಶಿಲುಬೆಯಲ್ಲಿ ಮರಣವನ್ನು ಹೊಂದಲು ಯಾರು ಪ್ರೇರೇಪಿಸಿದ್ದು? ಯೇಸು ಅಂತ ಹೇಳಿದ, ಯೇಸುವೆ ನೀನು ಭಯಪಡಬೇಡ. ನಾನು ಹೇಳ್ತೇನೆ, ಅವ್ರು ಹಂಗೆ ಮಾತಾಡ್ತಾನೆ ಗೊತ್ತಿಲ್ಲ, ನನ್ನ ಇಮೇಜಿನ್ ಹೇಳ್ತೇನೆ. ನಾವು ಹೇಳ್ತೀವಲ್ಲ, ಏನು ಭಯಪಡುವ, ನಾನಿದ್ದೀನಿ, ಹೋಗಿ ಅಲ್ಲಿ ಬಸ್ ಸ್ಟ್ಯಾಂಡ್ ವೆಯ್ಟ್ ಮಾಡಿ ಬರ್ತೀನಿ ಅಂತ ಹೇಳಲ್ವಾ? ಹಂಗೆ ಪರಿಶುದ್ಧಾತ್ಮ ಹೇಳಿದ್ರು, ಯೇಸುವೆ ಸ್ವಲ್ಪ ನೋವಾಗ್ತಿದೆ, ಓಡಿಸ್ಕೋ, ಸಾಯಿ. ಅನೇಕರು ಸತ್ತಿರ್ತಾರೆ, ಅವರ ಮಧ್ಯದೊಳಗಿಂದ ನಾನು ನಿನ್ನಿಬ್ಬರಿಸ್ಕೊಂಡು ಕರ್ಕೊಂಡ್ಬರ್ತೀನಿ. ಎಸ್ ನೋಡಿ, ಮರಣ ಅನ್ನೋದು ಚಾಲೆಂಜ್ ರೀ. ಇವಾಗ ನಾನು ಬಂದು ಹೇಳ್ತೀನಿ, ಸಿಸ್ಟರ್ ಲಾವಣ್ಯ ನೀವೇನು ಮಾಡಿ ಸತ್ತೋಗ್ಬಿಡಿ, ನಾಳೆ ಬಂದು ಇಬ್ಬರಿಸ್ತೀನಿ, ಹಂಗೆ ನಂಬ್ತೀರಾ ನನ್ನ? ಚರ್ಚಿಗೆ ಬರೋಣ ಬರೋವಾರದಿಂದ. ಅಯ್ಯೋ ಸ್ವಾಮಿ, ಈ ಪಾರ್ಷ ಸಾಯಿ ಅಂತ ಇದ್ದಾನೆ, ನಡಿಯಪ್ಪ ನಾವೆಲ್ಲ ಬೇರೆ ಕಡೆ ಹೋಗೋಣ. ಇವ್ರು ಬಂದು ಎಬ್ಬರಿಸೋದು, ನಾನು ಎದ್ದೋಳೋದು ಎಲ್ಲ ಬೇಕಾ ನಮಗೆ? ಬರ್ತೀರಾ ನೀವು? ನೆಕ್ಸ್ಟ್ ಸಂಡೆಯಿಂದ ಬರೋದೇ ಇಲ್ಲ ಈ ಕಡೆ. ಮಗಳೇ ನಾನಿದ್ದೀನಿ ಲಾವಣ್ಯ, ನಾನಿದ್ದೀನಿ ಕಿರಣ್, ನೀನು ಸಾಯಪ್ಪ ಅಂದ್ರೆ, ಸ್ವಾಮಿ ನಾನು ಆಳೆ ಉಡ್ರ. ಆದ್ರೆ ಏಸು ಹೇಳಿದ್ರಂತೆ, ಓಕೆ ಪರಿಶುದ್ಧಾತ್ಮರೇ ಸಾಯ್ಬೇಕಾ? ಏನ್ರಿ ಟಾಸ್ಕ್ ಇದು? ಏನ್ ಟಾಸ್ಕ್ ಇದು? ಏನ್ ಚಾಲೆಂಜ್ ಇದು? ಒಬ್ಬ ಪಾಪಿಗಾಗಿ ಸಾಯಲೇಬೇಕು ಯೇಸುವೆ, ಬಟ್ ನಾನು ಎಬ್ಬರಿಸ್ತೀನಿ. ಅದೇ ಅವರಲ್ಲಿರೋ ಅನ್ಯೋನ್ಯತೆ. ನೀನು ಸಾಯಿ, ನಾನು ನೀನು ಎಬ್ಬರಿಸ್ತೀನಿ. ಇವತ್ತು ಯಾರು ಸತ್ತಿಲ್ ಬರ್ತಾರೋ ಅವ್ರು ನಾನು ಎಬ್ಬರಿಸ್ತೀನಿ. ಪರಿಶುದ್ಧಾತ್ಮ ಹೇಳ್ತಾರೆ, ಅನಿಲ್ ಗೌಡ ನೀನು ಮಾತಾಡು, ಯೇಸುವನ್ನು ಮಾತಾಡು, ನಾನು ಹೋಗಿ ಅವರನ್ನು ಎಬ್ಬರಿಸ್ತೇನೆ. ಸತ್ತ ಶರೀರಗಳನ್ನು ಎಬ್ಬರಿಸ್ತೇನೆ, ಸತ್ತ ಜೀವನ ಎಬ್ಬರಿಸ್ತೇನೆ, ಫೈನಾನ್ಷಿಯಲ್ ಅವನ್ನ ಎಬ್ಬರಿಸ್ತೇನೆ, ಆರೋಗ್ಯದಲ್ಲಿ ಅವನ್ನ ಎಬ್ಬರಿಸ್ತೇನೆ. ಕಮ್ ಆನ್ ಸ್ಪೀಕ್ ಇನ್ ದ ಮೈಟಿ ನೇಮ್ ಆಫ್ ಜೀಸಸ್. ಅದಕ್ಕೆ ಬೈಬಲ್ ಹೇಳ್ತಿದ್ದೆ, ರೋಮ 8 ಅನ್ನೋದು ಏನಂತಿದ್ ನೋಡ್ರಿ, ರೋಮ 8 ಅನ್ನೋದು ಏನಂತಿದ್ ನೋಡ್ರಿ. ಇದ್ದೀರಾ? ಪಕ್ಕದಲ್ಲಿ ಕೇಳಿದ್ದೀರಾ? ನೀವು ಸಾಧಾರಣವಾದವರಲ್ಲ, ನೀವು ತುಂಬಾ ಪವರ್ಫುಲ್ ಆಗಿದ್ದೀರಾ, ಬಟ್ ನಿಮ್ಗೆ ಗೊತ್ತಿಲ್ಲ ನಿಮ್ ಪವರ್ ಏನು ಅಂತ. ಯೇಸುವನ್ನು ಸತ್ತವಳಗಿಂದ ಪಕ್ಕದಲ್ಲಿ ಹೇಳ್ರಿ, ಹೇಳ್ರಿ, ನೋಡಿ ಹೇಳ್ರಿ, ಯೇಸುವನ್ನು ಸತ್ತವರೊಳಗೆ, ಸತ್ತವರು 1000 ಲಕ್ಷ ಕೋಟಿಗಳು ಜನಗಳು ಸತ್ತೋಗಿದ್ರು. ಆ ಸತ್ತವರ ಮಧ್ಯದಿಂದ ಒಂದು ಸಮಾಧಿ ಖಾಲಿ ಆಯಿತು. ಆ ಸಮಾಧಿ ಖಾಲಿ ಮಾಡಿದನು ಬೇರೆ ಯಾರು ಅಲ್ಲ, ಅದು ನಮ್ಮ ಕರ್ತನಾದ ಪರಿಶುದ್ಧಾತ್ಮನಾಗಿದ್ದಾನೆ.
ಆಮೆನ್. ಏನ್ ಬರೀತಾರೆ ಪರಿಶುದ್ಧಾತ್ಮ ಬರೆಯೋದು ಅದನ್ನ. ಪರಿಶುದ್ಧಾತ್ಮ ಏನ್ ಬರೀತಾರೆ? ಯೇಸುವನ್ನು ನಿಮ್ಮ ನೋಡಿ ಹೇಳ್ತಾರೆ ಯೇಸುವನ್ನ ಕೇಳಿಸ್ಕೋ ಯೇಸುವನ್ನ ಸತ್ತವರು ಕೋಟಿ ಸತ್ತವರಿದ್ದಾರೆ, ಸತ್ತವರೊಳಗಿಂದ ಎಬ್ಬಿಸಿದ ಜೀವಿತನಾಗಿ ಎಬ್ಬಿಸಿದಾತನ ಆತ್ಮನು ನಿನ್ನಲ್ಲಿ ವಾಸವಾಗಿರುವುದಾದರೆ ಕ್ರಿಸ್ತ ಯೇಸುವನ್ನು ಸತ್ತವರೊಳಗಿಂದ ಎಬ್ಬಿಸಿದಾತನು ನಿಮ್ಮಲ್ಲಿ ವಾಸವಾಗಿರುವ ತನ್ನ ಆತ್ಮನ ಮೂಲಕ ನಿಮ್ಮ ಮರ್ತ್ಯ ದೇಹಗಳನ್ನು ಸಹ ಬದುಕಿಸುವನು. ಅರ್ಥ ಆಗಿಲ್ಲ. ಮರ್ತ್ಯ ದೇಹ ಅಂದ್ರೆ ಏನು ಗೊತ್ತಾ? ಎಲ್ಲೆಲ್ಲಿ ಸತ್ತೋಗಿದ್ದೀರೋ, ಯಾವ ಭಾಗದಲ್ಲಿ ಸತ್ತೋಗಿದ್ದೀರೋ, ಪರಿಶುದ್ಧಾತ್ಮ ಬರಲು ಅಲ್ಲಿಂದ ನಿಮ್ಮನ್ನು ಎಬ್ಬರಿಸ್ತಾರೆ. ಪಾಸ್ಟ್ರೆ, ಈ ಬಿಸ್ನೆಸ್ ಎಲ್ಲರೂ ಲಾಸ್ ಆಗ್ಬಿಟ್ರು ಪಾಸ್ಟ್ರೆ. ಲಾಸ್ ಅವ್ರು ಆಗಲಿ, ಅವರ ಮಧ್ಯದಿಂದ ದೇವರು ನಿಮ್ಮನ್ನೇ ಎಬ್ಬಿಸಿ ನಿಲ್ಲಿಸುವ ದೇವರಾಗಿ. ಪಾಸ್ಟ್ರೆ, ಈ ಕಾಯಿಲೆ ಬಂದು ಎಷ್ಟೋ ಜನ ಸತ್ತೋಗಿದ್ದಾರೆ, ಇಲ್ಲ, ಅವರ ಮಧ್ಯದಿಂದ ದೇವರು ನಿಮ್ಮನ್ನೇ ಎಬ್ಬಿಸಿ ನಿಲ್ಲಿಸುವವನಾಗಿದ್ದಾನೆ. ಪಾಸ್ಟ್ರೆ, ಯಾರಿಗೂ ಇಲ್ಲಿ ಹುಡುಗನೇ ಸಿಕ್ಕಿಲ್ಲ, ಹುಡುಗಿ ಸಿಕ್ಕಿಲ್ಲ, ಬಟ್ ನಿನಗೆ ಸ್ಪೆಷಲ್ ಆಫರ್, ನಿನ್ನ ದೇವರು ಅಲ್ಲಿ ಎಬ್ಬಿಸಿ. ಪಾಸ್ಟ್ರೆ, ಕಾಲೇಜಲ್ಲಿ ಯಾರಿಗೂ ಕೆಲಸ ಸಿಕ್ಕಿಲ್ಲ, ಬಟ್ ನಿಮಗೆ ಪರಿಶುದ್ಧಾತ್ಮನು ಎಬ್ಬಿಸಿ. ನಾನು ಹೇಳ್ತೀನಿ ನೋಡ್ರಿ, ಪರಿಶುದ್ಧಾತ್ಮನೇ ಹಣ ಇದ್ರೆ ಮಾತ್ರ ನೆನ್ಸ್ಕೊಂಬೇಡ್ರಿ. ಮನಿ ಇಸ್ ನಾಟ್ ಎ ಮ್ಯಾಟರ್, ಹೋಲಿ ಸ್ಪಿರಿಟ್ ಇಸ್ ಮ್ಯಾಟರ್. ನಿಮ್ಮನ್ನ ಪರಿಶುದ್ಧಾತ್ಮನ ಎಂಕರೇಜ್ ಮಾಡ್ತದೆ. ಟಂಗ್ಸ್ ಜಾಸ್ತಿ ಮಾತಾಡ್ತಾ ಇರ್ರಿ. ಇದ್ದಕ್ಕಿದ್ದ ಹಾಗೆ ಎತ್ತಲ್ಪಡ್ತೀರಾ, ಶಿಫ್ಟ್ ಆಗ್ತೀರಾ. ಒಬ್ಬ ಸೇವಕರು ಕೆಲವು ತಿಂಗಳ ಹಿಂದೆ ಒಂದು ವಿಡಿಯೋ ತೋರಿಸ್ತಾ ಇದ್ರು. ಅವರ ಹಳೇ ಕಿತ್ತೋದ ಮನೆ, ಸೋರುವ ಮನೆ. ಅವ್ರು ಹೇಳಿದರು, ಒಂದು ದಿನ ನನ್ನ ಮೇಲೆ ಪರಿಶುದ್ಧಾತ್ಮ ಬರಲ್ಲ, ನನ್ನ ಪರಿಸ್ಥಿತಿ ಬದಲಾಯಿತು, ವರ್ಲ್ಡ್ ಫೇಮಸ್ ಸ್ಪೀಕರ್ ಆಗಿ ಮಾರ್ಪಟ್ಟೆ. ಇವತ್ತು ನನ್ನ ಹತ್ರ ಎಷ್ಟೋ ಕಾರುಗಳಿದೆ, ಎಷ್ಟೋ ಮನೆಗಳಿದೆ, ಅಪಾರ್ಟ್ಮೆಂಟ್ಗಳಿದೆ. ಇದೆಲ್ಲ ಯಾರಿಂದ? ಇದು ದೇವರ ಆತ್ಮನಿಂದ. ಒಬ್ಬ ದೇವರ ಆತ್ಮನು ನನ್ನ ಮೇಲೆ ಬರಲು ನಾನು ವಿಖ್ಯಾತಿ ಹೊಂದಲು ಸಾಧ್ಯ. ಆಮೇಲೆ ಎಷ್ಟು ನಂಬ್ತೀರ? ಈಗ ಹೇಳ್ರಿ, ಯೇಸುವನ್ನ ಸತ್ತವರೊಳಗಿಂದ ಜೀವಿತನಾಗಿ ಎಬ್ಬಿಸಿದಾತನ ಆತ್ಮನು ನಿನ್ನಲ್ಲಿ ವಾಸವಾಗಿದ್ದರೆ ಕ್ರಿಸ್ತ ಯೇಸುವನ್ನು ಸತ್ತವರೊಳಗಿಂದ ಎಬ್ಬಿಸಿದಾತನು ನಿಮ್ಮಲ್ಲಿ ವಾಸವಾಗಿರುವ ತನ್ನ ಆತ್ಮನ ಮೂಲಕ ನಿಮ್ಮ ಮರ್ತ್ಯ ದೇಹಗಳನ್ನು ಸಹ ಬದುಕಿಸುವನು. ಅಂದ್ರೆ ಮರ್ತ್ಯ ದೇಹಗಳನ್ನು ಬದುಕಿಸುವನಂದ್ರೆ ಏನು ಅರ್ಥ ಮಾಡ್ಕೊಂಡಿದ್ದೀರಾ? ಬರೀ ಶರೀರ ಮಾತ್ರ ನೆನ್ಸ್ಕೊಂಡ್ಬೇಡ್ರಿ. ನೀವು ಎಲ್ಲಿ ಯಾವ ಆಂಗಲ್ ಅಲ್ಲಿ ಸತ್ತೋಗಿದ್ದೀರೋ, ಹೋಲಿ ಸ್ಪಿರಿಟ್ ಕ್ಯಾನ್ ನಿಮ್ಮನ್ನ ಎಬ್ಬರಿಸಲ್ಸ. ಇನ್ನು ಅರಿಕೆ ಮಾಡ್ರಿ. ಈಗ ಇಲ್ಲಿ ಎಲ್ಲರೂ ಅರಿಕೆ ಮಾಡ್ರಿ. ಈಗ ಪರಿಶುದ್ಧಾತ್ಮ ಕ್ರಿಯೆ ಮಾಡ್ಲಿ ಇವಾಗ ನಿಮ್ಮ ಲೈಫಲ್ಲಿ, ನಿಮ್ಮ ಬಿಸ್ನೆಸ್ ಅಲ್ಲಿ, ನಿಮ್ಮ ಕೆಲಸದಲ್ಲಿ, ನಿಮ್ಮ ಶರೀರದಲ್ಲಿ. ಈಗ ಕ್ರಿಯೆ ಮಾಡಿ. ಓದ್ರಿ ಆಕ್ರಮ ವಾಕ್ಯ ನೋಡಿ, ಓದ್ರಿ. ಅಲ್ಲೋ ಇಂಗ್ಲಿಷ್ ಅಲ್ಲಿ ಕಾಣಬೋದ್ರಿ. ಹೇಳ್ರಿ, ಯೇಸುವನ್ನು ಸತ್ತವರೊಳಗಿಂದ ಎಬ್ಬಿಸಿದಾತನ ಲೈವ್ ಅಲ್ಲಿ ಇರೋರು ಕೂಡ ಓದ್ರಿ. ನನ್ನಲ್ಲಿ ವಾಸವಾಗಿದ್ದರೆ ಕ್ರಿಸ್ತನನ್ನು ಸತ್ತವರೊಳಗಿಂದ ಎಬ್ಬಿಸಿದಾತನು ನನ್ನಲ್ಲಿ ವಾಸವಾಗಿರುವ ತನ್ನ ಆತ್ಮನ ಮೂಲಕ ನನ್ನ ಮರ್ತ್ಯ ದೇಹಗಳನ್ನು ಸಹ ಬದುಕಿಸುವನು. ಬಿಸ್ನೆಸ್ ಅನ್ನು ಬದುಕಿಸುವನು, ನನ್ನ ಕೆಲಸವನ್ನು ಬದುಕಿಸುವನು, ನನ್ನ ಕುಟುಂಬವನ್ನು ಬದುಕಿಸುವನು, ನನ್ನ ಕುಟುಂಬದಲ್ಲಿ ಎಲ್ಲ ವಿಷಯನ ಬದುಕಿಸುವನು, ಎಲ್ಲಾ ವಿಷಯಗಳ ಕೋರ್ಟ್ ಕೇಸನ್ನು ಬದುಕಿಸುವನು. ಚರ್ಚ್, ಪರಿಶುದ್ಧಾತ್ಮರು ತುಂಬಾ ಮುಖ್ಯ. 7 ಕೆಲಸ ಮಾಡಕ್ಕೆ ಅದು ರೆಡಿ ಆಗಿದ್ದಾನೆ. ಆ ಕೆಲಸ ಮಾಡಿಸ್ಕೊಳ್ಳಕ್ಕೆ ನೀವು ರೆಡಿ ಆಗಿರ್ಬೇಕಷ್ಟೇ. ಡೈಲಿ ಕೇಳ್ರಿ, ಪರಿಶುದ್ಧಾತ್ಮರೇ, ಫ್ಲೆಶ್ ಅಲ್ಲಿ ಹೋಗ್ಬೇಡ್ರಿ, ಜಸ್ಟ್ ಸ್ಪಿರಿಟ್ ಅಲ್ಲಿ ಹೋಗ್ರಿ, ಸ್ಪಿರಿಟ್ ಅಲ್ಲಿ ಮೂವ್ ಆಗ್ರಿ. ಒಂದು ಸೇವೆ ಮಾಡೋದು ಕೂಡ ಅಷ್ಟೇ. ಪರಿಶುದ್ಧಾತ್ಮರು ಹೇಳ್ದಿರ ಏನ್ ಸೇವೆ ಮಾಡಿದ್ರು ಅಲ್ಲಿ ರೀಚ್ ಆಗೋದಿಲ್ಲ. ಒಂದು ಸೇವೆ, ಒಂದು ಪ್ರಸಂಗ ಮಾಡಕ್ಕೆ ನಾನು ಹೋಗ್ತೀನಿ ಅಂದ್ರೆ ಕೂಡ ಪರಿಶುದ್ಧಾತ್ಮ ನಾನು ಲೀಡ್ ಮಾಡಿಲ್ಲ ಅಂದ್ರೆ ಅದಕ್ಕೆ ನಾನು ಎಷ್ಟೋ ಮೀಟಿಂಗ್ಸ್ ಹೋಗೋದಿಲ್ಲ. ಯಾಕೆ ಗೊತ್ತಾ? ನಾನು ಲೀಡಿಂಗ್ ಇದ್ರೆ ಹೋಗೋದೇ ಇಲ್ಲ. ಲೀಡಿಂಗ್ ಇದ್ರೆ ಮಾತ್ರ ಹೋಗ್ತೀನಿ. ಅಲ್ಲಿ ಕೊಡೋ ಕಾಣಿಕೆ ನನಗೆ ಮುಖ್ಯ ಅಲ್ಲ. ಪಕ್ಕದಾಗ ಹೇಳ್ರಿ, ನಾನು ಕೊಡೋ ವಾಕ್ಯ ಅವ್ರು ರಿಸೀವ್ ಮಾಡುವಂಥ ವ್ಯಕ್ತಿಗಳಲ್ಲಿ ಇರಬೇಕು. ಆಮೇಲೆ ಇದ್ದೀರಾ? ಇವತ್ತು ಅನೇಕರು ಒಂದು ಹಾಡು ಚೆನ್ನಾಗಿ ಆಡಿದ ತಕ್ಷಣ
ನಾನು ಸಿಂಗರ್ ಆಗಬೇಕು ಅಂತಾರೆ. ವೆಯ್ಟ್ ಮಾಡಬೇಕು. ನಿನ್ನ ಸಿಂಗಿಂಗ್ ಟ್ಯಾಲೆಂಟ್ ನಾನು ಇರೋ ಸ್ಥಳದಲ್ಲೇ ತೋರಿಸ್ತಾ ಇರಬೇಕು. ಒಂದಿನ ದೇವ್ರು ನಿನ್ನ ಹೈಯರ್ ಲೆವೆಲ್ ತಗೊಂಡು ಹೋಗ್ತಾರೆ. ಓಕೆ, ನೀನು ಒಳ್ಳೆ ಪ್ರೇಯರ್ ಲೀಡರ್ ಆಗಿರ್ಬೋದು, ಒಳ್ಳೆ ಪ್ರಸಂಗಿ ಕೂಡ ಮಾಡ್ಬೋದು, ಬಟ್ ನೀನು ವೆಯ್ಟ್ ಮಾಡಬೇಕು. ರೈಟ್ ಟೈಮಲ್ಲಿ ಪರಿಶುದ್ಧಾತ್ಮ ನಿನಗೊಂದು ಸ್ಟೇಜನ್ನು ರೆಡಿ ಮಾಡ್ತಾರೆ. ನೀನಾಗಿ ಸ್ಟೇಜ್ ಹಿಡ್ಕೊಂಡು ಹೋದ್ರೆ ಸೌಲಂತರ ಮಧ್ಯದಲ್ಲೇ ಹೋಗ್ಬೇಕಾಗ್ತದೆ. ದೇವ್ರು ನಿನಗೊಂದು ಸ್ಟೇಜ್ ಹಾಕಿದ್ರೆ ಕೊನೆ ತನಕ ಆ ಸ್ಟೇಜ್ ಇರ್ತದೆ. ಮಾತಾಡ್ರಿ, ಎಷ್ಟು ಜನ ಇದ್ದೀರಾ? ಇವತ್ತು ಅನೇಕ ಸೇವೆಗಳು ನಮ್ಮ ರಾಜ್ಯದಲ್ಲಿ, ನಮ್ಮ ದೇಶದಲ್ಲಿ ಎಷ್ಟೋ ಸೇವಕರು ಯಾಕೆ ಗೊತ್ತಾ, ಪಾಸ್ಟೇ ಸ್ವಲ್ಪ ಸಪೋರ್ಟ್ ಮಾಡಿ, ನಮ್ಮ ಫೈನಾನ್ಸ್ ಪ್ರಾಬ್ಲಮ್ ಯಾಕೆ ಗೊತ್ತಾ ಹೇಳ್ತಾರೆ. ದೇವರೇ ಕರೆದಿರಲ್ಲ ಅವ್ರನ್ನ. ಅವ್ರಿಗೊಂದು ಪ್ರಸಂಗ ಬಂದಿರ್ತೈತೆ, ಅವ್ರು ಓಡೋಗಿರ್ತಾರೆ ಸೇವೆ ಮಾಡೋಕ್ಕೆ. ನಿಜವಾಗ್ಲೂ ದೇವರಾತ್ಮ ನಮ್ಮ ನಡೆಸ್ತಾರೆ. ಖಂಡಿತ 25 ವರ್ಷ ಅಲ್ಲ, ಸಿಲ್ವರ್ ಜೂಬ್ಲಿ ಅಲ್ಲ, ಗೋಲ್ಡನ್ ಜೂಬ್ಲಿ ಅಲ್ಲ, ಡೈಮಂಡ್ ಜೂಬ್ಲಿ ಕೂಡ ನಡೆಸಲ್ಲ. ದೇವ್ರ ಕೃಪೆ ಕೊಡ್ತಾರೆ. ಆಮೇಲೆ ನಾಟ್ ಮೈ ಟ್ಯಾಲೆಂಟ್. ಇವಾಗ ನನಗೆ ಕೆಲವು ಮೊದಲು ಸ್ಟಾರ್ಟಿಂಗಲ್ಲಿ ಹೇಳೋರು, ನೀವು ಚೆನ್ನಾಗಿ ಆಡ್ತೀರ ಫಸ್ಟ್, ಅದಕ್ಕೆ ನೀವನ್ನೆಲ್ಲ ಮೀಟಿಂಗ್ ಕರೆದಂತ. ನಾನು ಆಡೋದ್ರಿಂದ ಅಲ್ಲ, ನನಗಿಂತ ಆಡೋರು ಭಯಂಕರವಾಗಿ ಲೋಕದಲ್ಲಿ ಇದ್ದಾರೆ. ನಂಗೆ ಸಂಗೀತನೇ ಗೊತ್ತಿಲ್ಲ, ಸಂಗೀತ ಗೊತ್ತಿ ಆಡೋರು ಎಷ್ಟೇ ಇದ್ದಾರೆ. ಆದರೆ ದೇವರ ಆತ್ಮನು ಯಾರನ್ನ ಯೂಸ್ ಮಾಡ್ತಾನೋ ಅವರನ್ನ ದೇವರು ಹೈಯರ್ ಲೆವೆಲ್ಗೆ ತಗೊಂಡು ಹೋಗ್ತಾರೆ. ಆಮೇಲೆ ಹಾಗಾದ್ರೆ ಹೇಳ್ರಿ, ಪರಿಶುದ್ಧಾತ್ಮರು ಎಲ್ಲಿದ್ದಾನೆ? ಪರಿಶುದ್ಧಾತ್ಮರು ಕೆಲವು ಬಾರಿ ನಮ್ಗೆ ಹೇಳ್ತಾರೆ, ಅದು ನಾವು ಮಾಡಬೇಕು. ನೋಡಿ, ಇದರಲ್ಲಿ ಬರ್ದಿರೋ ಪ್ರತಿಯೊಂದು ಮಾತುಗಳು ಯಾರು ಬರ್ದಿರೋದು? ಧರ್ಮಶಾಸ್ತ್ರ ಯಾರು ಬರ್ಕೊಟ್ಟಿದ್ದು ಗೊತ್ತಾ? 613 ಆಜ್ಞೆಗಳನ್ನ ಯಾರು ಗೊತ್ತಾ ಬರ್ಕೊಟ್ಟಿದ್ದು? ಇದೇ ಪರಿಶುದ್ಧಾತ್ಮರು. ಅದಕ್ಕೆ ಯೇಸು ಹೇಳ್ತಾರೆ, ಪರಿಶುದ್ಧಾತ್ಮರು ಏನು ಬರ್ಕೊಟ್ಟಿದ್ದಾರೋ ಅದನ್ನು ನೆರವೇರಿಸಕ್ಕಾಗಿ ನಾನು ಭೂಮಿಗೆ ಬಂದೆ ಅಂತ ಲೂಕ 24ರಲ್ಲಿ ಅದನ್ನು ಹೇಳ್ತಾರೆ. ಹೋದ್ರೆ ವಾಕ್ಯವನ್ನ ಲೂಕ 24, ಐ ಥಿಂಕ್ 26 ಏನಿದೆ ನೋಡಿ. ಥ್ಯಾಂಕ್ ಯು ಲಾರ್ಡ್. ಕ್ರಿಸ್ತನು 44 ಓದಿ. ತರುವಾಯ ಆತನು, ನಾನು ಇನ್ನು ನಿಮ್ಮ ಸಂಗಡ ಇದ್ದಾಗ ಇದೆಲ್ಲ ನಿಮಗೆ ತಿಳಿಸಲಿಲ್ಲವೇ? ನನ್ನ ವಿಷಯವಾಗಿ ಮೋಶೆಯ ಧರ್ಮಶಾಸ್ತ್ರದಲ್ಲಿಯೂ ಪ್ರವಾದಿಗಳ ಗ್ರಂಥಗಳಲ್ಲಿಯೂ ಕೀರ್ತನೆಗಳಲ್ಲಿಯೂ ಬರೆದಿರುವುದೆಲ್ಲ ನೆರವೇರುವುದು. ನಾನ್ ಬರ್ದೆ ಅಂತ ಹೇಳ್ತಾ ಇಲ್ಲ, ಯಾರು ಬರ್ದಿರೋದು? ಪರಿಶುದ್ಧಾತ್ಮ ಬರೆದಿರುವುದೆಲ್ಲ ನೆರವೇರುವುದು ಅಗತ್ಯವೆಂದು ನಿಮಗೆ ಹೇಳಲಿಲ್ಲವೇ? ಅಂದ್ರೆ ಅವ್ರು ಬರೆದಿರೋದನ್ನ ನೆರವೇರಿಸಕ್ಕಾಗಿ ನಾನು ಭೂಮಿಗೆ ಬಂದಿದ್ದೀನಿ. ಪರಿಶುದ್ಧಾತ್ಮರು ಹೇಳಿದ್ರು, ಬರೆದು ಯಾರು ಕೈಲಿ ಕೊಟ್ರು? ಧರ್ಮಶಾಸ್ತ್ರವನ್ನ ಜನಗಳ ಕೈಲಿ ಕೊಟ್ರು. ಜನಗಳು ಅದನ್ನ ನೆರವೇರಿಸಕ್ಕಾಗಿಲ್ಲ. ಅದಕ್ಕೆ ಯೇಸುನ ಭೂಮಿಗೆ ಕಳಿಸಿದ್ರು. ಪರಿಶುದ್ಧಾತ್ಮ ಹೇಳಿದ್ರು, ನೋಡಿ, ಅವ್ರ ಕೈಲಿ ನಾನು ಬರ್ಕೊಟ್ಟೆ, ಅವ್ರ ಕೈಲಿ ನೆರವೇರಿಸಕ್ಕಾಗಿಲ್ಲ, ನೀನ್ ಏನ್ ಮಾಡು, ಎಲ್ಲವನ್ನ ನೆರವೇರಿಸು. ನೀನ್ ನೆರವೇರಿಸಿ ನಿನ್ನ ಯಾರು ನಂಬ್ತಾರೋ ಆ ಧರ್ಮಶಾಸ್ತ್ರ ಎಲ್ಲ ಬ್ಲೆಸ್ಸಿಂಗ್ಸ್ ಎಲ್ಲ ನಾನು ಅವ್ರ ಮೇಲೆ ಬರಮಾಡ್ತೀನಿ ಅಂತ ಹೇಳಿ. ಆಮೇಲೆ ಇದ್ದೀರಾ? ಎಲ್ಲ ಇದ್ರಲ್ಲಿ ಬರೆದಿರೋ ಪ್ರತಿಯೊಂದು ವಾಕ್ಯಗಳು ಕೂಡ ಪರಿಶುದ್ಧಾತ್ಮರಿಂದಲೇ ಬರೆಯಲ್ಪಟ್ಟಿದ್ದು. ನಾವೇನ್ ಮಾಡ್ತೀವಿ, ಕೆಲವು ಮಾತುಗಳು ಬೇಕಾದ ತಗೊಳ್ತೀವಿ, ಬೇಡದೇ ಇರೋದನ್ನ ಬೈ ಚಾನ್ಸ್ ನಮಗೆ ಬೇಡದಿರೋ ಮಾತುಗಳು ಏನಾದ್ರೂ ಇವತ್ತು ಅಂದ್ರೆ ನಮಗೆ ಪರಿಶುದ್ಧಾತ್ಮರು ಎಲ್ರಿಗೂ ಬರೆದಿದ್ದಾರೆ. ಅದ್ರಲ್ಲಿ ತೆಗೆದು ನಾನು ನಿಮಗೆ ಇಷ್ಟವಿಲ್ಲದ ಒಂದು ಕೆಲವು ಮಾತುಗಳನ್ನ ಹೇಳ್ಬಿಟ್ಟೆ. ಆಗ ಹೋಗುವಾಗ ಕೈ ಕೂಡ ಕೊಡಲ್ಲ, ಹಲೋ ಪ್ರೈಸ್ ಲಾರ್ಡ್ ಪಾಸ್ಟರ್ ಅಂತ. ಯಾಕೆ ಹೇಳಿ? ಪರಿಶುದ್ಧಾತ್ಮ ಬರೆದ ಪ್ರತಿಯೊಂದು ಕೂಡ ವಾಕ್ಯಗಳೇ ಪರಿಶುದ್ಧ ಬರೆದಿರೋದೆ. ಡ್ಯಾನ್ಸ್ ಮಾಡು ಅಂದ್ರೆ, ದಮ್ಮಡಿ ಬಡಿ ಅಂದ್ರೆ ಎಸ್, ಎಲ್ಲವೂ ಕೂಡ ಪರಿಶುದ್ಧಾತ್ಮರಿಂದ ಪ್ರೇರೇಪಿಸಲ್ಪಟ್ಟಿದೆ. ನೋಡಿ, ಒಬ್ರಿಗೆ ನಾವು ಏನಾದ್ರೂ ಕೊಡ್ತೀವಂದ್ರೂ ಕೂಡ ನೀವು ನೆನ್ಸ್ಕೊಂಬಿಟ್ಟು ಏನೋ ಎಮೋಷನಲ್ ಕೊಡ್ತಾ ಇದ್ದಾರೆ ಪಾಸ್ಟರ್ ಅಂತ. ಪರಿಶುದ್ಧಾತ್ಮನ ಪ್ರೇರಣೆಯಿಂದನೇ ಮಾಡೋದು. ಕೆಲವರು ಹೇಳ್ತಾರೆ, ಏನಕ್ಕೆ ಪಾಸ್ಟ್ರೆ ಅಷ್ಟೊಂದು ಕೊಟ್ರಿ? ನೀನ್ ಹೇಳ್ಬೇಡ ಅದನ್ನ, ಪರಿಶುದ್ಧಾತ್ಮರು ಹೇಳ್ತಾರೆ, ಮಾಡ್ತೀವಿ. ನಾನು ಹೇಳ್ದೆ ಲಾಸ್ಟ್ ವೀಕು ಒಂದು ಪಾಸ್ಟ್ ನಮ್ಮ ಮನೆಗೆ ಬಂದರು. ಫಸ್ಟ್ ಜಸ್ವರಾಜ್ ನಮ್ಮದಲ್ಲಿದ್ರು. ಅವರು ವಾಕ್ಯ ಮಾತಾಡ್ತಾ ಇದ್ರು, ನಮ್ಮ ಜೊತೆ ಮಾತಾಡ್ತಾ ಇದ್ರು. ಅವರು ಒಂದು ಚಿಕ್ಕ ಕಾಣಿಕೆ ಕೈನಲ್ಲಿ ಇಟ್ಕೊಂಡಿದ್ರು ಅಷ್ಟೇ. ಆದರೆ ಅವ್ರು ಮಾತಾಡುವಾಗ ಪರಿಶುದ್ಧಾತ್ಮರು ಪ್ರೇರೇಪಿಸಿದ್ರು. ನನ್ನ ಮಗಳಿಗೆ ಪ್ರೇರೇಪಿಸ್ತು, ಅವಳು ಉಂಗುರ ತೆಗೆದು ಬಿಚ್ಚಿಕೊಟ್ಲು. ಪಾಸ್ಟ್ ನಮ್ಮ ಜೊತೆ ಇದ್ದಾರೆ. ಅವ್ರು ಒಂದು ಕಾಣಿಕೆ ಕೊಟ್ಟು, ಅವ್ರು ಚರ್ಚವರೆಲ್ಲ ಹಾಕಿದ ಉಂಗುರ ಅದು ಆ್ಯನಿವರ್ಸರಿಗೆ ತೆಗೆದು ಹಂಗೆ ಹಾಕಿ ಕೊಟ್ಬಿಟ್ರು ಕೈನಲ್ಲಿ. ಕೆಲವು ಬಾರಿ ಕೊಟ್ಬಿಟ್ಟು ಯೋಚನೆ ಮಾಡಬಾರ್ದು, ಯಾಕಪ್ಪ ಕೊಟ್ಟೆ ಅಂತ. ಅದು ಬೀಜ ಕೆಟ್ಟೋಗ್ತೈತೆ. ಪರಿಶುದ್ಧಾತ್ಮರು ಹೇಳುವಾಗ ನೀನು ಕೊಟ್ಬಿಟ್ಟ. ಇದು ಅನೇಕರು ನೋಡಿ, ನಮ್ಮ ಸಭೆ ಎಲ್ಲ ಯವರಸ್ಥರೆಲ್ಲ ಈ ದಿನಗಳಲ್ಲಿ ಅವರ ಮೊದಲನೇ ಸ್ಯಾಲ್ರಿ ಅಂತ ನನ್ನ ಕೈಲಿ ಕೊಡ್ತಾರೆ. ಕೊಟ್ಟಾದ್ಮೇಲೆ ಮನೆಗೆ ಹೋಗ್ಬಿಟ್ಟು, ಅಯ್ಯೋ 25,000ದಲ್ಲಿ ಒಂದು 5,000 ಉಳ್ಸ್ಕೊಂಡು ಕೊಟ್ಟಿದ್ದು ಚೆನ್ನಾಗಿತ್ತೆ, ಈ ತಿಂಗಳು ಖರ್ಚಿಗಾಗ್ತೈತೆ, ಒಂದು 15,000ದಲ್ಲಿ ಒಂದು 5,000 ಉಳ್ಸ್ಕೊಂಡು ಕೊಟ್ಟಿದ್ರೆ ಚೆನ್ನಾಗಿತ್ತೆ, ಹಂಗೆಲ್ಲ ಯೋಚನೆ ಮಾಡಬೇಡ್ರಿ.
ದೇವರೇ ಪರಿಶುದ್ಧಾತ್ಮರೇ ನೀನು ಹೇಳಿದ್ದೆ, ಬಿತ್ತುಬಿಟ್ಟಿದ್ದೀನಿ. ಖಂಡಿತ ನೀನೇನು ಕೊಡ್ತೀಯ ಅಂತ ಇದನ್ನು ಬಿತ್ತಿಲ್ಲ, ಯಾಕಂದ್ರೆ ಐ ಆಮ್ ಬ್ಲೆಸ್ಡ್, ಅದು ನಾನು ಮಾಡಿದ್ದೇನೆ. ನೋಡಿ, ಪರಿಶುದ್ಧಾತ್ಮನ ಎಮೋಷನಿಂದ ಕೊಡೋದು ಬೇರೆ, ಪರಿಶುದ್ಧಾತ್ಮದಿಂದ ಪ್ರೇರೇಪಿಸಲ್ಪಟ್ಟು ಕೊಡೋದು ಬೇರೆ. ಎಲ್ಲವೂ ಕೂಡ ಬೈಬಲ್ ಬರೆದಿದೆ. ಯಾವುದು ಬೈಬಲ್, ನಾವು ಪರಿಶುದ್ಧಾತ್ಮನ ಶಬ್ದನ ಕೇಳಿಸ್ಕೊಳ್ಳಲ್ಲ. ನಮ್ಮ ಕಮಿಟ್ಮೆಂಟ್ಸೇ ಜಾಸ್ತಿ. ಪಾಸ್ಟೇ ಬರೋದೇ 5,000 ಸಂಬಳ, ಪಾಸ್ಟೇ ಅದರಲ್ಲಿ ಹೆಂಗೆ ನಾನು 500 ರೂಪಾಯಿ ಕೊಡಲಿ. ಪರಿಶುದ್ಧಾತ್ಮ ಹೇಳ್ತಾರೆ, ದೇವರ ರಾಜ್ಯಕ್ಕೆ ಸೇರಿದ್ರೆ ದೇವರ ರಾಜ್ಯಕ್ಕೆ ಕೊಡು. ನೀನು ಝೀರೋ ಆಗಿದ್ರು ಕೂಡ ಪರಿಶುದ್ಧಾತ್ಮ ನಿನ್ನ ಲೈಫಲ್ಲಿ ಹೀರೋ ಆಗಿ ಮಾಡಲು ಸಾಧ್ಯ. 2 ಮೀನು 5 ರೊಟ್ಟಿನೇ ದೇವರು 5,000 ತಿನ್ನುವ ಹಾಗೆ ಪರಿಶುದ್ಧಾತ್ಮನ ಕ್ರಿಯೆ ಮಾಡಿದ್ದಾನೆ. ಪರಿಶುದ್ಧಾತ್ಮನ ಕ್ರಿಯೆ ನಮ್ಮ ಸಭೆಯಲ್ಲಿ ನಡಿಬೇಕು. ಪ್ರಿಯ ದೇವ ಮಕ್ಕಳೇ, ಚೆನ್ನಾಗಿ ಅರ್ಥ ಮಾಡ್ಕೊಡ್ರಿ. ನೀವೇನೋ ಇವತ್ತು ದೇವರ ರಾಜ್ಯಕ್ಕಾಗಿ ಏನೋ ಕೊಟ್ಟಿರ್ಬೋದು, ಚಿನ್ನ ಕೊಟ್ಟಿರ್ಬೋದು, ಚೈನ್ ಕೊಟ್ಟಿರ್ಬೋದು, ಉಂಗುರ ಕೊಟ್ಟಿರ್ಬೋದು. ಕೊಟ್ಟ ಮನೆಗೆ ಹೋಗ್ಬಿಟ್ಟು 2 ವಾರ ಆದಮೇಲೆ ಕೊಡದಿದ್ರೆ ಚೆನ್ನಾಗಿತ್ತಲ್ಲ ಯೋಚನೆ ಮಾಡಬೇಡ್ರಿ. ಆ ಸೀಡ್ ಏನಾಗ್ತಿದೆ, ಕೆಟ್ಟೋಗ್ತಿದೆ. ಪರಿಶುದ್ಧಾತ್ಮ ಹೇಳಿದ್ರ ಏನು ಕೊಡೋಕೆ ನಾವು ರೆಡಿ ಆಗಿರ್ಬೇಕು. ಆದಿ ಅಪೊಸ್ತಲರು ಅದನ್ನೇ ಮಾಡಿದ್ದು. ಅವ್ರು ಹಂಗೆ ಮಾಡಿದಕ್ಕೆ ಇವತ್ತರೆಗೂ ಶುಭ ಸಂಸ್ಥೆಯಲ್ಲಿ ಬಂತು. ಪರಿಶುದ್ಧಾತ್ಮರು ಅವ್ರು ಪ್ರೇರೇಪಿಸಿಲ್ಲ ಅಂದ್ರೆ ಇಲ್ಲೂ ನಾವು ಬರ್ತಾ ಇದ್ವಾ? ಬರ್ತಾ ಇರಲಿಲ್ಲ. ಅದಕ್ಕೆ ಬೈಬಲ್ ಒಂದು ವಾಕ್ಯನ ನಾನು ಧ್ಯಾನಿಸ್ತಾ ಇದ್ದೆ. ಧ್ಯಾನಿಸುವಾಗ ಅದನ್ನ ಒಂದು ಮನೆ ನಾನು ಪ್ರೀಚ್ ಮಾಡಿದೆ. ವಿಮೋಚನಾ ಪುಸ್ತಕ 36ನೇದಲ್ಲಿ ಪರಿಶುದ್ಧಾತ್ಮನ ಪ್ರೇರೇಪಿಸಲ್ಪಟ್ಟು ಜನಗಳು ಎಷ್ಟು ದೇವರ ರಾಜ್ಯಕ್ಕಾಗಿ ಏನು ಮಾಡಿದ್ರು ಅಂದರೆ, ಇವತ್ತೇನಾಗಿದೆ ಅಂದರೆ, ವಾಕ್ಯ ತೆಗೆದುಕೊಳ್ಳಿ, ವಿಮೋಚನಾ ಪುಸ್ತಕ 36ನೇ ಅಧ್ಯಾಯ. ಜಾಸ್ತಿ ಆಗಿದೆ ಅಂತ ಯಾರು ಹೇಳಬೇಕು? ನೀವು ಹೇಳಬೇಕಾ, ನಾನು ಹೇಳಬೇಕಾ? ಆದ್ರೆ ಇವತ್ತು ಹಂಗಲ್ಲ. ಇವತ್ತು ಅನೇಕ ಚರ್ಚ್ಗಳಲ್ಲಿ ಕೆಲವರೆಲ್ಲ ಇದ್ದಾರೆ. ಅವ್ರು ಹೇಳೋದು ಇವ್ರಿಗೆ ಜಾಸ್ತಿ, ಅವ್ರಿಗೆ ಜಾಸ್ತಿ ಆಯ್ತು ನೀನು ಹೇಳಂಗಿಲ್ಲ. ಅವ್ರಿಗೆ 10 ಕಾರ್ 100 ಕಾರ್ ಇರಲಿ, ಅದು ನೀನು ಹೇಳಂಗಿಲ್ಲ. ಅವ್ರು ಹೇಳ್ಬೇಕು ಅದನ್ನ. ಇದ್ದೀರಾ? ಓದಿರ ವಾಕ್ಯವನ್ನ. ವಿಮೋಚನಾ ಪುಸ್ತಕ 36ನೇ ಅಧ್ಯಾಯ 6ನೇ ವಾಕ್ಯನ ಓದಿ. ಓದಿ. ಎಷ್ಟು? 5:6 ಓದಿ. ತಮ್ಮ ತಮ್ಮ ಕೆಲಸವನ್ನು ಬಿಟ್ಟು ಮೋಶೆಯ ಬಳಿಗೆ ಬಂದು ಅವನಿಗೆ, ಯೆಹೋವನು ಆಜ್ಞಾಪಿಸಿದ ಕೆಲಸಕ್ಕೆ ಬೇಕಾದದಕ್ಕಿಂತಲೂ ಬಹಳ ಹೆಚ್ಚಾಗಿ ಜನರು ಕಾಣಿಕೆಗಳನ್ನು ತರುತ್ತಿರುತ್ತಾರೆಂದು. ನೋಡಿ, ಬೇಕಾಗಿರುವುದಕ್ಕಿಂತಲೂ, ಅದು ಅಂಡರ್ಲೈನ್ ಮಾಡ್ಕೊಳ್ಳಿ, ಬೇಕಾಗಿರುವುದಕ್ಕಿಂತಲೂ ಅಧಿಕವಾಗಿ, ಬಹಳ ಹೆಚ್ಚಾಗಿ. ಒಂದು ನಿಮಿಷ, ಬೇಕಾಗಿರೋದು ಇಷ್ಟೇ, ಬೇಕಾಗಿರೋದು ಒಂದೇ ಬಾಟ್ಲೆ, ಆದ್ರೆ 100 ಬಾಟ್ಲ್ ಬಂದ್ಬಿಡ್ತು. ಈಗ 100 ಬಾಟ್ಲ್ ಬಂದಿದೆ ಅಂತ ನೀನು ಡಿಸೈಡ್ ಮಾಡಂಗಿಲ್ಲ. 100 ಅಲ್ಲ, ಬೇಕಾಗಿರೋದು ಒಂದೇ ಬಾಟ್ಲೆ. 100 ಬಾಟ್ಲ್ ಇಲ್ಲಿ ಬಂದಿರಬಹುದು, ಬಟ್ ನೀನು ಅದ್ರಲ್ಲಿ ತೀರ್ಮಾನ ಮಾಡಬಾರ್ದು. 100 ಬಾಟ್ಲ್ ಬಂದ್ಬಿಟ್ಟಿದೆ, ಇನ್ನು 100 ಬಾಟ್ಲ್ ಏನಕ್ಕೆ ಅಂತ ನೀನ್ ಬಂದ್ಬಿಟ್ಟು ಪರಿಶುದ್ಧಾತ್ಮನ ಕ್ರಿಯೆ ಮಾಡ್ತಾನೇ ಇರ್ಬೇಕು. ಇಲ್ಲಿರೋನ್ ಹೇಳ್ತಾರೆ ಸಾಕು ಅಂತೇಳಿ. ಇವ ಸಭೆಯಲ್ಲಿ ಏನಾಗಿದೆ, ಬಿಡು ಅವ್ರದ್ದು 3 ಕಾರು ಇದೆಯಲ್ಲ, ಇನ್ನೇನಕ್ಕೆ ಇನ್ನೊಂದು ಕಾರು. ಅದನ್ನ ನಾವು ಯಾರು ಹೇಳಂಗಿಲ್ಲ. ಇದು ನಾವು ಕೆಲವು ಸೇವಕರು ಕೊಡ್ತೇವೆ. ನನ್ನ ಹತ್ರ ಬಂದು ಹೇಳ್ತಾರೆ, ಏನಕ್ಕೆ ಪಾಸ್ಟ್ರೆ ಅವ್ರಿಗೆ ಈಗಲೇ 4 ಕಾರಿದೆ, ನೀವು ಕೊಡ್ತಾ ಇದ್ದೀರಾ? ನೀನು ಅದನ್ನ ಹೇಳ್ಬೇಡ. ಅವ್ರದ್ದು ಎಷ್ಟಿದೆ ಅಂತ ಲೆಕ್ಕ ಹಾಕೋ ಕೆಲಸ ನಂದಲ್ಲ. ಅರ್ಥ ಆಗಿಲ್ಲ ಕೆಲವರಿಗೆ. ಏನಂತ ಹೇಳ್ತಾ ಇದೆ ವಾಕ್ಯ? ಬೇಕಾಗಿರುವುದಕ್ಕಿಂತಲೂ ಬಹಳ ಹೆಚ್ಚಾಗಿ ಜನರು ಕಾಣಿಕೆಗಳನ್ನು ತರುತ್ತಿರುತ್ತಾರೆ. ಬೇಕಾಗಿರುವುದಕ್ಕಿಂತಲೂ ಬಹಳ ಹೆಚ್ಚಾಗಿ ಜನರು ಕಾಣಿಕೆನ ನಿಲ್ಲಿಸಿಲ್ಲ, ಮೋಸೆನೇ ಕಾಣಿಕೆ ನಿಲ್ಲಿಸಿದು. ತರುತ್ತಿರುತ್ತಾರೆ. ಅರ್ಥ ಮಾಡ್ಕೊಳ್ಳಿ. ಇಂಗ್ಲಿಷ್ ತಮಿಳಲ್ಲಿ ತುಂಬಾ ಚೆನ್ನಾಗಿದೆ. ವೇಂಡಿಯದರ್ಕುಂ. ಅದಕ್ಕೆ ಪೌಲ ಏನ್ ಬರೆದಿದೆ ಎಫೆಸ 3:20 ನಾವು ಬೇಡುವುದಕ್ಕಿಂತಲೂ ಯೋಚನೆ ಮಾಡೋಕ್ಕಿಂತಲೂ. ಹಂಗಾದ್ರೆ ಅವರು ನಾವು ಬೇಡ ಸ್ವಲ್ಪ ಅಂತ ಅವ್ರು ಅಧಿಕವಾಗಿ ಮಾಡುವಾಗ ನೀನ್ ದೇವ್ರಿಗಾಗಿ ಅಧಿಕವಾಗಿ ಕೊಡಬಾರ್ದ? ನೀನ್ ಯಾಕೆ ಜಾಸ್ತಿ ಅಂತ ನೀನ್ ಹೆಂಗೆ ಹೇಳಕ್ ಆಗ್ತಿದೆ? ಇಲ್ಲ, ನೀವಲ್ಲ, ನಾನು ಹೇಳ್ತಾ ಇದ್ದೆ. ಕೆಲವರು ಹೊರಗಡೆ ಹೇಳ್ತಾರೆ, ಈ ಪಾಸ್ಟ್ರಿಗೆ ರೆಡ್ ಕಲರ್ ಸೂಟ್ ಬೇಕಾ? ಬೇಕು. ಪಾಸ್ಟ್ರಿಗೆ ವಾರ ಒಂದೊಂದು ಸೂಟ್ ಬೇಕಾ? ಬೇಕು. ಪಾಸ್ಟ್ರಿಗೆ ಕೈಲಿ ಬ್ರೇಸ್ಲೆಟ್ ಬೇಕಾ? ಬೇಕು. ನೀನ್ ಏನಾದ್ರೂ ಮಾಡ್ಕೋ ಹೋಗು. ನಿನ್ ಕೆಲಸ ಅದೇ, ನನ್ನ ಕೆಲಸ ಇದೆ. ಬೈಬಲ್ ಏನಂತ ಇದೆ? ಲೆಕ್ಕ ನಾನು ಹಾಕ್ಬಾರ್ದು. ಸಭೆಯೋದ ಲೆಕ್ಕ ಹಾಕೋದ್ರಿಂದ ಸಭೆಯೋದ ದರಿದ್ರವಾಗಿರೋದು. ಸಭೆ ಯಾವತ್ತು ಅದನ್ನು ಬಿಡ್ತಾಯ್ತು, ಲಿಮಿಟ್ ಜಾಸ್ತಿ ಕೊಡ್ಬೇಡ, ಅಲ್ಲಿ ಜಾಸ್ತಿ ಆಗ್ಬಿಡ್ತದೆ. ಪಾಸ್ಟರ್ಗೆ ನಾವು ಲಿಮಿಟ್ ಮಾಡಬೇಕು. ಅವ್ರಿಗೆ ಕೋತಿ ತಾನು ಕೆಡದಿದ್ರ ಒನನೆಲ್ಲ ಕೆಡ್ಸ್ಕೊಂಬರೋದು. ಅಂಥವ್ರ ಸಹವಾಸ ಮಾಡಬೇಡ್ರಿ, ಪಕ್ಕದ ಹೇಳ್ರಿ. ಇಲ್ಲ ಅಧಿಕ ಆಗಲಿ, ಪಾಸ್ಟ್ ಹತ್ರ ಅನಿಲ್ ಗೌಡ ಹತ್ರ 100 ಕಾರ್ ಬರಲಿ, ನೀನ್ ಅದ್ರ ಬಗ್ಗೆ ಮಾತಾಡಬಾರ್ದು. 101ನೇ ಕಾರ್ ನಾನು ಕೊಡ್ತೀನಿ ಅನ್ಬೇಕು. ಅದೇ ನಾನು ಹೋದ ವಾರ ಒಬ್ಬ ಸೇವಕರು ನಮ್ಮ ಆಗಸ್ಟ್ 15 ಬರ್ತಾರೆ ನಮ್ಮ ಜೊತೆನಲ್ಲಿ.
ಅವರು ಆಲ್ರೆಡಿ 3-4 ಕಾರ್ ಕೊಟ್ಬಿಟ್ರು, ಕಾರ್ ಅವ್ರ ಪಾಸ್ಟರ್ಗೆ. ಯಾರೋ ಕೇಳಿದ್ದಾರೆ, ಏನ್ರಿ ಆಲ್ರೆಡಿ ಅವ್ರ ಹತ್ರ ಇದೆ, ಆಲ್ರೆಡಿ 3 ಕಾರ್ ಇದೆ, ಇನ್ನೂ 3 ಕಾರ್ ನೀವು ಕೊಟ್ಟಿದ್ದೀರ ಅಂದ್ರೆ, ಅವನು ನನ್ನ ಆತ್ಮೀಯ ತಂದೆ, ಈಸ್ ಮೈ ಸ್ಪಿರಿಚುವಲ್ ಫಾದರ್. ಅವ್ರಿಗೆ ಏನು ಬೇಕಾದ್ರು ಅವ್ರ ಹತ್ರ ಎಷ್ಟಿದೆ ಅಂತ ಲೆಕ್ಕ ಹಾಕೋ ಕೆಲಸ ನಂದಲ್ಲ, ನಾನು ಎಷ್ಟು ಕೊಡ್ತೀನಿ ಅಂತ ನಾನು ಲೆಕ್ಕ ಹಾಕ್ಬೇಕಷ್ಟೆ. ಇದ್ದೀರಾ? ಆಶ್ಚರ್ಯ ಆಗ್ತಿದೆ. ಇವತ್ತು ಜನ ಹೆಂಗ್ ಲೆಕ್ಕ ಹಾಕ್ತಾರೆ ನೀವು ಹೇಳಿ? ನಿಮ್ಮ ಕಿವಿಗೆ ಅದು ಬಿದ್ದಿರ್ಬೋದು. ಅವ್ರ ಪಾಸ್ಟಿಗೆ ಜಾಸ್ತಿ ಇದೆ ಅಂತ ನೀನು ಕೊಡೋದಲ್ಲ, ಕೊರತೆ ನೀಗಕ್ಕ ಕೊಡೋದಲ್ಲ, ಕೊರತೆ ನೀಗಕ್ಕ ಕೊಡೋದು ಬೇರೆ. ಇದು ಘನಪಡಿಸಕ್ಕಾಗಿ ಕೊಡುವಂಥದ್ದು, ಪರಿಶುದ್ಧಾತ್ಮರಿಂದ ಪ್ರೇರೇಪಿಸಲ್ಪಟ್ಟು ಕೊಡುವಂಥದ್ದು. ಇವಾಗ ಅವರೆಲ್ಲ ಹೆಂಗ್ ತಂದು ಕೊಟ್ರು? ಅವ್ರಿಗೆ ಗೊತ್ತಿಲ್ವಾ ಅಲ್ಲಿ ಜಾಸ್ತಿ ಆಗಿದೆ ಅಂತ? ಹೇಳ್ರಿ ಜಾಸ್ತಿ ಆಗಿ ಗೊತ್ತಿಲ್ವಾ? ಮಾತಾಡ್ಬೇಕು. ಅಲ್ಲಿ ಜಾಸ್ತಿ ಆಗಿದೆ ಅಂತ ಗೊತ್ತಿಲ್ವಾ? ಸ್ಟೇಜ್ ಅಲ್ಲಿ ಇಕ್ಕಕ್ಕೆ ಜಾಗನೇ ಇಲ್ಲ ಅಂತ ಗೊತ್ತಿಲ್ವಾ? ಮತ್ತೆ ಯಾಕೆ ಅವ್ರು ಒಬ್ಬರು ಕೊಡ್ತಾರೆ? ಅವ್ರ ಕೆಲಸ ಕೊಡೋದಷ್ಟೇ ಸಾಕು. ಬೇಕನ್ನೋದು ಯಾರು ಹೇಳ್ಬೇಕನ್ನಪ್ಪ, ಇನ್ಕಮ್ ಟ್ಯಾಕ್ಸ್ ರೈಡ್ ಆಗ್ತಾ ಇದೆ, ದಯವಿಟ್ಟು ಇನ್ಮೇಲೆ ಬರೋರ್ನ ಯಾರು ಕಾಣಿಕೆ ತರಬೇಡ್ರಿ ಅಂತ ಹೇಳ್ಬೇಕು ಪಾಸ್ಟ್ರು. ಅಂಥದ್ದೇನೆ ಯಾವ್ದು ಬರ್ದಿಂದ ನಾವು ಎದುರು ನೋಡ್ತಾ ಇದ್ವಿ ಇಂಡಿಯನ್ ಪಾಸ್ಟ್ಗಳ ಹತ್ರ. ನೋಡೋದು ನಗಿತಾ ಇದ್ದೀರಾ? ಒಬ್ಬ ಇನ್ಕಮ್ ಟ್ಯಾಕ್ಸ್ ರೈಡ್ ಆಗಿದ ತಕ್ಷಣ ಎಲ್ಲರೂ ವಾಟ್ಸಪ್ ಅಲ್ಲಿ ಶೇರ್, ಅಯ್ಯೋ ಪಾಸ್ಟ್ ಇನ್ಕಮ್ ಟ್ಯಾಕ್ಸ್ ರೈಡ್ ಆಗ್ಬೇಕು, ಅಷ್ಟು ಬ್ಲೆಸ್ ಆಗ್ಬೇಕು. ಏನ್ ಪಾಪಿಗಳ ಹತ್ರ ಇರೋದು? ಮಾತಾಡಿ, ನೀತಿವಂತರ ಹತ್ರ ಇರ್ಬೇಕು. ಅಬ್ರಹಾಮ್ನ ಹತ್ರ ಇತ್ತ ಇಲ್ವಾ? ಏಸಾವನ ಹತ್ರ ಇತ್ತ ಇಲ್ವಾ? ಮತ್ತೆ ಏನಕ್ಕೆ ಯಾಕೊಬ್ಬ ತಗೊಂಡೋಗಿ ಕೊಟ್ಟ? ಹಂಗೋವನ್ ಹೇಳ್ತಾನೆ, ಇಲ್ಲ ತಮ್ಮ ನನಗೆ ಬೇಕಾದಷ್ಟು ಇದೆ ಅಂತಾನೆ. ಇಲ್ಲ ಅಣ್ಣ ಇರ್ಲಿ ನೀನು ಇಕ್ಕೋ ಅಂತ ಕೊಡ್ತಾನೆ. ಯಾಕೆ? ಒಬ್ಬ ಸೇವಕನ ಹತ್ರ ಎಷ್ಟು ಇದೆ ಅಂತ ಕ್ಯಾಲ್ಕುಲೇಷನ್ ಮಾಡಿ ಕೊಡೋಕೆ ಹೋಗ್ಬೇಡ್ರಿ. ಅವ್ರ ಹತ್ರ ಕೋಟಿ ಇರಲಿ, ಬಟ್ ನಿನ್ನ ಕೆಲಸ ಏನು? ಬೀಜವನ್ನು ಕೊಡೋದಷ್ಟೇ. ಅವ್ರ ಹತ್ರ ಲೆಕ್ಕ ಹಾಕೋ ಯೋಗ್ಯತೆ ನಮಗೆ ಯಾರಿಗೂ ಇಲ್ಲ. ಇದು ನಾನು ಕಲ್ತಿರೋದು, ನಾನು ನಿಮಗೆ ಹೇಳ್ಕೊಡ್ತೀನಿ. ಪರಿಶುದ್ಧಾತ್ಮರು ಯಾವುದೂ ಅದನ್ನ ಹೇಳ್ಕೊಡೋದಿಲ್ಲ. ಇವತ್ತು ಏನು ಮಾತಾಡ್ತಾರೆ ಹೊರಗಡೆ? ಅವ್ರಿಗೆಲ್ಲ ಬೇಕಾದಷ್ಟು ಇದೆ ಬಿಡಿ ಪಾಸ್ಟರ್, ನಾವು ಬೇರೆ ಕಡೆ ಕೊಡೋಣ. ತಪ್ಪು. ಕೊರತೆ ಇರೋನ್ ಕೊಡೋದು ದಾನ ಧರ್ಮ. ಕೊರತೆ ಒಬ್ಬನಿಗೆ ಇಲ್ಲವೇ ಇಲ್ಲ, ಅದು ಕೊಡೋದು ಅದು ಘನ. ಇಲ್ಲಿ ದೇವರನ್ನ ಘನಪಡಿಸೋಕ್ಕಾಗಿ ಪರಿಶುದ್ಧಾತ್ಮ ನಮಗೆ ಹೇಳ್ಕೊಡುವ ದೇವನಾಗಿದ್ದಾನೆ. ಆಮೇಲೆ ಶಬ್ದ ಬರ್ತಾ ಇಲ್ವೇ? ಎಲ್ಲ ಸೈಲೆಂಟ್ ಆಗ್ಬಿಟ್ರೆ. ಮಾತಾಡಿದ್ದೀವಾ? ಕೆಲವು ಬಾರಿ ಏನು ಮಾತಾಡಿರ್ಬೋದು? ಈಗಲೇ 2 ಕಾರ್ ಇದೆ ಬಿಡಿ, 2 ಕಾರಲ್ಲ ಪಾಸ್ಟ್, ನಮ್ಮ ಪಾಸ್ಟ್ 20 ಕಾರ್ ಇಲ್ಲ ಅಂತ ಯಾರಾದ್ರೂ ಯೋಚನೆ ಮಾಡ್ತೀವ? ಮಾತಾಡಬೇಕು. 2 ಉಂಗುರ ಹಾಕಿ ಇನ್ನೊಂದು 2 ಉಂಗುರ ಜಾಸ್ತಿ ಹಾಕೊಂಡು ಯೋಚನೆ ಮಾಡ್ತೀವ? ಯಾವತ್ತ ಸಭೆ ಆ ಲೆವೆಲ್ಗೆ ಬರ್ತೈತೋ ಅದೇ ಪರಿಶುದ್ಧಾತ್ಮದಿಂದ ನಡೆಸಲ್ಪಡೋದು. ಆದಿ ಅಪೊಸ್ತಲರ ಪುಸ್ತಕ 1ನೇ ಅಧ್ಯಾಯ 8ನೇ ವಚನ ಏನಂತಿದೆ? ದೇವರ ಆತ್ಮನ ಅವರ ಮೇಲೆ ಬರಲು ಅವರು ಬಲವನ್ನು ಹೊಂದಿ, ಅಷ್ಟು ನನಗೆ ಬಲ ಇಲ್ಲ, ನಾನು ಹೇಳ್ತೇನೆ ಬಲವನ್ನು ಹೊಂದಿ ಜಗತ್ ವಿಖ್ಯಾತಿ ಆಗುವಂತ ದೇವರು ಮಾಡುವ ದೇವನಾಗಿದೆ. ಲೋಕಕ್ಕೆ ಪ್ರಸಿದ್ಧಿ ಆಗುವಂತ ದೇವರು ನಿಮ್ಮನ್ನು ಮಾಡುವ ದೇವನಾಗಿದೆ. ಕರೆಕ್ಟಾ? ವಾಕ್ಯ ಹೆಂಗ್ ಹೇಳ್ತಿದ್ದ? ಪವಿತ್ರಾತ್ಮ ನಿಮ್ಮ ಮೇಲೆ ಬರಲು, ಹೇಳ್ರಿ, ಪವಿತ್ರಾತ್ಮ ನಿಮ್ಮ ಮೇಲೆ ಬರಲು ನೀವು ಬಲವನ್ನು ಹೊಂದಿ. ಏನ್ ಬಲ ಅಂದ್ರೆ ಏನ್ ಬಲ ನೆನೆಸ್ಕೊಂಡಿದ್ರೆ? ಪರಿಶುದ್ಧಾತ್ಮ ಬಲ ನಿಮ್ಮ ಮೇಲೆ ಬಂದ್ರೆ ಏನ್ ಕೆಲಸ ಬೇಕಾದ್ರೆ ನೀವು ಮಾಡಲು ಶಕ್ತರಾಗ್ತೀರ. ಎಲ್ಲಿ ಬೇಕಾ ನೀವು ಜಯವನ್ನು ಹೊಂದುತ್ತೀರಾ. ಒಂದು ಹೇಳ್ತೀನಿ ನೋಡಿ, ಫ್ಲೆಶ್ ಅಲ್ಲಿ ಹೋಗ್ಬೇಡ್ರಿ. ಈ ಶರೀರ ನಮ್ಮನ್ನು ಹಾಳು ಮಾಡ್ತೈತೆ. ಶರೀರ ಲಿಮಿಟ್ ಮಾಡೋದು, ಅದು ಪರಿಶುದ್ಧಾತ್ಮರು ಅನ್ಲಿಮಿಟ್ ಮಾಡ್ತಾರೆ. ನಮ್ಮ ಮನೇಲಿ 2 ಸೇವಕರು ಬಂದರು. ನಮ್ಮ ಮನೇಲಿ ನಿಮ್ಗೆ ಗೊತ್ತಿದೆ, ಬುಧವಾರ ಬಂದಿರೋ ಗೊತ್ತು. ಆ 2 ಸೇವಕರನ್ನ 4-5 ದಿನ ನಮ್ಮ ಜೊತೆ ಇದ್ರು. ಬೆಸ್ಟಾಗಿ ಅವ್ರನ್ನ ಬ್ಲೆಸ್ ಮಾಡಿ ಕಳಿಸ್ತೀವಿ. ನನ್ನ ಹತ್ರ ಇರೋದನ್ನೆಲ್ಲ, ನನ್ನ ಹತ್ರ ಏನಿದೆ ಅದನ್ನೆಲ್ಲ ಕೊಟ್ಬಿಟ್ಟು ಬ್ಲೆಸ್ ಮಾಡಿ ಕಳಿಸ್ತೀವಿ. ಶರೀರ ಹೇಳ್ತಿದ್ದೆ, ನಾಳೆ ಬೇಕಪ್ಪ, ನಾಳೆ ಕಮಿಟ್ಮೆಂಟ್ ಜಾಸ್ತಿ ಇದೆ ಅಂತ. ಪರಿಶುದ್ಧಾತ್ಮ ಹೇಳ್ತಾರೆ, ನಾನಿಲ್ವಾ? ನಾನು ಸತ್ತೋಗಿದ್ದೀನಾ? ಕೆಲವು ಬಾರಿ ಒಂದೇ ಒಂದು ಹೆಣ್ಮಗುನಿಗೆ ಕೊಟ್ಟಿರ್ತಾರೆ, ಇವರೆಲ್ಲ ಅಲ್ಲಾಡ್ತಾ ಇರ್ತಾರೆ. ನಾವು 6 ಜನ ಹೆಣ್ಮಕ್ಳು ಹಿಂಗೆ ಹೆಂಗಲ್ಲಾಡ್ಬೇಕು ಯೋಚನೆ ಮಾಡಿ. ಅಂದರೆ 6 ಜನ ಅಂದರೆ ಆಮೇಲೆ ಎಲ್ಲಪ್ಪ ಸೆಟಪ್ ಮಾಡ್ಕೊಂಡು 2 ಮಕ್ಳು ಅನ್ನಿಸ್ಕೊಂಬೇಡಿ. ನಮ್ಮ ತಾಯಿನೂ ನಮ್ಮ ಹೆಂಡ್ತಿನ ಹೇಳ್ತಾ ಇದ್ದೀನಿ, ಅವ್ರು ಹೆಣ್ಮಕ್ಳೇ ತಾನೆ. ಶಬ್ದ ಬರ್ತಾ ಇಲ್ವೇ? 6 ಅಂದ್ರೆ ಕೆಲವರು ಇಮ್ಯಾಜಿನ್ ಹೋಗ್ಬಿಟ್ರು, ಇರೋದು 4 ಇಲ್ಲಿ, ಇನ್ನು 2 ಎಲ್ಲಿ? ಎಲ್ಲೂ ಇಲ್ಲಪ್ಪ, ಮನೆಯಲ್ಲೇ ಅಮ್ಮ ಹೆಂಡ್ತಿ ಅಷ್ಟೇ. ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಬೇಡಿ. ಇದ್ದೀರಾ? ನೋಡ್ರಿ, ನಾನು ಹೇಳ್ತೀನಿ, ದೇವರ ಆತ್ಮ ನಮ್ಮ ನಡೆಸಿದ್ರಿಂದಲೇ ನನ್ನ ಮಗಳ ಆಸ್ಟ್ರೇಲಿಯಾಗೆ ಕೊಟ್ಟು ಬಂದಿತ್ತು. ದೇವರ ಆತ್ಮ ನಮ್ಮ ನಡೆಸಿದ್ರಿಂದಲೇ ಇವತ್ತು 4 ಜನ ಓದಿಸಿ ಅವ್ರನ್ನ ಡಿಗ್ರಿ ಕಂಪ್ಲೀಟ್ ಮಾಡಿಸಿ ಅವ್ರು ಬೇರೆ ಲೆವೆಲ್ಗೆ ಯೋಚನೆ ಮಾಡ್ತಾರೆ ಮಾಡಿರೋದು. ಅದೇ ಒಬ್ಬ ದೇವರಾತ್ಮ ನಡೆಸಲ್ಪಡೋನು ಆಗಿದ್ದಿದ್ರೆ ಇವತ್ತು ಮೈಯೆಲ್ಲ ಹರ್ಕೊಂಡು, ಬಟ್ಟೆ ಎಲ್ಲ ಹರ್ಕೊಂಡು 4 ಜನ ಮಕ್ಕಳು 4 ದಿಕ್ಕಾಗಿ ಹೋಗ್ತಾ ಇತ್ತು. ಆದರೆ ಒಬ್ಬನು ದೇವರಾತ್ಮ ನಡೆಸಲ್ಪಟ್ರೆ 4 ಅಲ್ಲ 40 ಜನ ಹೆಣ್ಮಕ್ಳಿದ್ರು ಕೂಡ
ಅವರ ದೇವರ ಹತ್ರ ನಡೆಸಲು ಶಕ್ತಿ ಕೊಡುವ ದೇವನಾಗ. ಜಸ್ಟ್ ಟು ಬಿಲೀವ್ ಹೋಲಿ ಸ್ಪಿರಿಟ್. ನಾನು ಹೇಳ್ತೀನಲ್ಲ, ಯಾವುದೋ ಆಸ್ತಿನ ನಮ್ಮ ಮಕ್ಕಳಿಗಾಗಿ ಸೇರಿಸಿಟ್ಟಿಲ್ಲ, ಪರಿಶುದ್ಧಾತ್ಮರನ್ನ ಸೇರಿಸಿಟ್ಟಿದ್ದೇನೆ. ಪರಿಶುದ್ಧಾತ್ಮರು ನಮ್ಮನ್ನ ನಾಳೆಗೆ ಏನ್ ಬೇಕು, ನಾಳೆಗೆ ಏನ್ ಬೇಕು, ನಾಳೆ ಎಲ್ಲವನ್ನ ಪರಿಶುದ್ಧಾತ್ಮನ ಒದಗಿಸ್ತಾ ಇರೋ ದೇವನಾಗಿದೆ. ಆಮೇಲೆ ಕೆಲವು ಬಾರಿ ಪರಿಶುದ್ಧಾತ್ಮ ನಮ್ಮಲ್ಲಿ ಹೇಳ್ತಾ ಇದ್ರು ಕೂಡ ನಾವು ಬೇರೆನೇ ಕೆಲಸ ಮಾಡಕ್ ಹೋಗೋದು ಇಲ್ಲ. ಇದು ಇಲ್ಲಿ ಡಿವೈಡ್ ಮಾಡೋದು ಇಲ್ಲ, ಪರಿಶುದ್ಧಾತ್ಮರು ಹೇಳೋದನ್ನ ನೀನು ಮಾಡ್ಬೇಕು. ಆಮೇಲೆ ಓದ್ರಿ ವಾಕ್ಯವನ್ನ. ಪರಿಶುದ್ಧಾತ್ಮನು ನಿಮ್ಮ ಮೇಲೆ ಬರಲು, ನಿಮ್ಮ ಮೇಲೆ ಬರಲು, ಕೈ ಇಟ್ಕೊಂಡು ಹೇಳಿ, ನಿಮ್ಮ ಮೇಲೆ ಬರಲು, ನಿಮ್ಮ ಮೇಲೆ ಬರಲು ನೀವು ಬಲವನ್ನು ಹೊಂದಿ. ನೀವು ಬಲ ಹೊಂತೀರಾ, ಅವ್ರಿಗೆ ಹೇಳಿ ಬಲ ಹೊಂತೀರಾ. ಬಲವನ್ನು ಹೊಂದಿ ಎಲ್ಲ ವಿಷಯದಲ್ಲಿ ಸಕ್ಸಸ್ ಆಗ್ತೀರಾ. ಯಾವ ಲೆವೆಲ್ ಅಲ್ಲಿ ಹೋಗ್ತೀರಾ? ಯೆರೂಸಲೇಮಿನಲ್ಲಿಯೂ, ಅವತ್ತು ಯೆರೂಸಲೇಮು, ಇವತ್ತು ಬೆಂಗಳೂರಲ್ಲಿಯೂ, ಎಲ್ಲಾ ಯೂದಾಯ, ಇಂಡಿಯಾದಲ್ಲಿಯೂ, ಸಮಾರ್ಯ ಸೀಮೆಗಳಲ್ಲಿಯೂ, ಭೂಲೋಕದ ಕಟ್ಟ ಕಡೆಯವರೆಗೂ ದೇವರು ನಿಮ್ಮ ಹೆಸರನ್ನ ಪ್ರಖ್ಯಾತಿ ಮಾಡುವ ದೇವನಾಗಿದೆ. ಆಮೇಲೆ ಅಂತ ಹೇಳ್ರಿ, ರಿಸೀವ್ ಮಾಡ್ರಿ ಈ ವರ್ಡ್ನ. ನನ್ನ ಹೆಸರು ಪ್ರಪಂಚದ ಮೂಲೆ ಮೂಲೆಗಳಿಗೆ ಹೋಗ್ಬೇಕು. ಒಂದು ಅದಾನಿ ಹೆಸರು ಪ್ರಪಂಚದ ಮೂಲೆ ಮೂಲೆಗೆ ಹೋಗುವಾಗ, ನನ್ನ ಸಭೆ ಮಕ್ಕಳ ಹೆಸರು, ಒಂದು ಬಿಸ್ನೆಸ್ ಮ್ಯಾನ್ಗಳ ಹೆಸರು ಅದು ಪ್ರಪಂಚದ ಮೂಲೆ ಮೂಲೆಗೆ ಹೋಗ್ಬಾರ್ದು. ರಿಸೀವ್ ಮಾಡ್ಕೊಳ್ರಿ, ರಿಸೀವ್ ಮಾಡ್ಕೊಳ್ರಿ, ಈ ವರ್ಡ್ನ ರಿಸೀವ್ ಮಾಡ್ಕೊಳ್ರಿ. ಇದು ಸುಮ್ಮನೆ ಮಾತಾಡ್ತಾ ಇಲ್ಲ, ರಿಸೀವ್ ಮಾಡ್ಕೊಳ್ರಿ. ಏನೋ ನಿಮ್ಮನ್ನ ಏನೋ ಉಚ್ಚಪ್ಸಕ್ಕಾಗಿ ಇದನ್ನ ಮಾತಾಡ್ತಾ ಇಲ್ಲ. ಈ ಮಾತನ್ನು ನಿಮ್ಮ ಲೈಫಲ್ಲಿ ನೆರವೇರಲೇಬೇಕು, ನೆರವೇರ್ತಿದೆ. ನಿಮ್ಮ ಕೆಲಸದ ವಿಷಯ ಇರ್ಬೋದು, ನೀವು ಚಿಕ್ಕ ಬಿಸ್ನೆಸ್ ಇರ್ಬೋದು, ನಿಮ್ಮನ್ನ ಪ್ರಪಂಚದ ಯಾವುದೋ ಮೂಲೆಯಲ್ಲಿ ನಿಮ್ಮ ಹೆಸರನ್ನ ಕೇಳೋದು ದೇವ್ರು ಮಾಡ್ತಾರೆ. ಪರಿಶುದ್ಧಾತ್ಮನಿಂದ ಸಾಧ್ಯ. ಯಾವಾಗ ಗೊತ್ತಾ? ಅಪೊಸ್ತಲರ ಪುಸ್ತಕ 4ನೇ ಅಧ್ಯಾಯ 33ನೇ ವಚನ ಓದ್ರಿ. ಬೇಗ ಓದ್ರಿ. ಅಪೊಸ್ತಲರ ಪುಸ್ತಕ 4:33. ಕರ್ತನಾದ ಯೇಸು ಜೀವಂತನಾಗಿ ಎದ್ದು ಬಂದನೆಂಬುದಕ್ಕೆ ಅಪೊಸ್ತಲರು ಬಹು ಬಲವಾಗಿ ಸಾಕ್ಷಿ ಹೇಳುತ್ತಿದ್ದರು. ಯಾರು? ಅಪೊಸ್ತಲರು ಸಾಕ್ಷಿ ಹೇಳಿದ್ರು. ಇವತ್ತು ನೀವೆಲ್ಲ ಯೇಸ್ವಾಮಿ ಎದ್ದಿದ್ದಾನೆ ಇಲ್ವಾ? ಯೇಸ್ವಾಮಿ ಯಾರು ಎಬ್ಬರಿಸಿದ್ದು? ಯೇಸ್ವಾಮಿನ ಯಾರನ್ನ ಎಬ್ಬರಿಸಿದ್ದು? 3ನೇ ಮನೆ ಮುನಿಯಪ್ಪ ಅನ್ಬೇಡ್ರಿ. ಯೇಸು ಸ್ವಾಮಿನ ಮರಣದಿಂದ ಎಬ್ಬರಿಸಿದ್ ಯಾರು? ಈಗ ನಿಮ್ಮನ್ನ ಎಲ್ಲ ವ್ಯಾಧಿಗಳಿಂದ ಎಬ್ಬರಿಸೋದು ಯಾರು? ಎಲ್ಲ ದರಿದ್ರದಿಂದ ಎಬ್ಬರಿಸೋದು ಯಾರು? ಎದ್ದೇಳ್ತಾ ಇದ್ದೀರಾ? ಇಲ್ಲ ಅದೇ ಯೋಚನೆ ಇದ್ದೀರಾ? ಆ ಮೆಂಟಲಿಂದ ಹೊರಗಡೆ ಬನ್ನಿ, ಹೋಗೋಗಿ ಹೇಳ್ಕೊಂಡು ಹೋಗ್ರಿ. ಯೇಸುವನ್ನು ಮರಣದಿಂದ ಎಬ್ಬಿಸ್ತಂತ ಅದೇ ಆತ್ಮ ನನ್ನಲ್ಲಿ ವಾಸವಾಗಿರೋದ್ರಿಂದ ಎಲ್ಲ ವಿಷಯಗಳಲ್ಲಿಯೂ ನಾನು ಎದ್ದೇಳ್ತೇನೆ. ಮುಂದಿನ ವಾರ ಬರುವಾಗ, ಮುಂದಿನ ತಿಂಗಳು ಬರುವಾಗ ನಾನು ಸಾಕ್ಷಿಯನ್ನು ಕೊಡುವಂತೆ ಕರ್ತನು ನನ್ನನ್ನು ಮಾರ್ಪಡಿಸುವ ದೇವನಾಗಿದ್ದಾನೆ. ರೀಗ ಲೀದ ರಾಬ ಲೀಮಾ ರಾಖ ತಾರ ಬಾ ಶದ ರೀಗ ದಾರ ಲ ಬಾ ಬಾ ರೀಮಾ ಲೀದ ರಾಗ ದಾರ ಬಾ. ಓ ಹಾಲೆಲೂಯಾ. ಓ ಆಮೆನ್. Receive this word in the mighty name of Jesus. ಆಮೇನ್. ಎಷ್ಟು ಅರ್ಥ ಆಗ್ತಾ ಇದೆ? ಯಾರನ್ನ ಅವರು ಯಾರಿಗೆ ಸಾಕ್ಷಿ ಕೊಟ್ರಂತೆ? ಯೇಸು ಜೀವಂತನಾಗಿ ಎದ್ದು ಬಂದನೆಂಬುದಕ್ಕೆ ಅಪೊಸ್ತಲರು ಬಹು ಬಲವಾಗಿ ಸಾಕ್ಷಿ. PJWC ಮಕ್ಕಳು ಸಾಕ್ಷಿಗಳಾಗಿರ್ಬೇಕು. ಆಗ ಏನಾಗ್ತಿದಂತೆ? ಬಹಳ ದಯೆ ನಿಮ್ಮ ಮೇಲೆ ಬರ್ತಿದ್ದಂತೆ. ಯಾವಾಗ ನೀವು ಪರಿಶುದ್ಧಾತ್ಮದಿಂದ ಪ್ರೇರೇಪಿಸಲ್ಪಟ್ಟು ಯೇಸು ಸ್ವಾಮಿಯನ್ನು ಪ್ರಕಟಿಸ್ತಿರೋ, ಯೇಸು ಸ್ವಾಮಿಗೆ ನೀವು ಸಾಕ್ಷಿಗಳಾಗಿರ್ತಿರೋ, ಶಿಲುಬೆ ವಿಷಯದಲ್ಲಿ ನೀವು ಸಾಕ್ಷಿಗಳಾಗಿರ್ತಿರೋ, ಆಗ ನಿಮ್ಮ ಮೇಲೆ ದೇವರು ದಯೆ ಉಂಟು ಮಾಡೋ ದೇವನಾಗಿದ್ದಾನೆ. ನೀವು ಹೋಗುವಾಗ ದಯೆ, ಬರುವಾಗ ದಯೆ, ನಿಮ್ಮ ಕೆಲಸದಲ್ಲಿ ದಯೆ, ನಿಮ್ಮ ಬಿಸಿನೆಸ್ ಅಲ್ಲಿ ದಯೆ, ಎಲ್ಲ ಕಡೆಗಳಲ್ಲಿ ದಯೆ. ನಿಮ್ಮ ಮೇಲೆ ದೇವರ ದಯೆ ಬಂದಾಗ ಏನಾಗ್ತದೆ? ರಿಸಲ್ಟ್ ಏನು? ಅವರಲ್ಲಿ ಕೊರತೆ ಪಡುವವನು, ಅವರಲ್ಲಿ ಕೊರತೆ, ಆರೋಗ್ಯದಲ್ಲಿ ಕೊರತೆ ಇಲ್ಲ, ಐಶ್ವರ್ಯದಲ್ಲಿ ಕೊರತೆ ಇಲ್ಲ, ಸಮಾಧಾನದಲ್ಲಿ ಕೊರತೆ ಇಲ್ಲ, ಬಿಸ್ನೆಸ್ ಅಲ್ಲಿ ಕೊರತೆ ಇಲ್ಲ, ಯಾವುದರಲ್ಲಿ ಕೊರತೆ ಇಲ್ಲ. ಯಾಕೆಂದ್ರೆ ಅವನು ಶಿಲುಬೆಗೆ ಸಾಕ್ಷಿಯಾಗಿರೋದ್ರಿಂದ ಅವನ ಮೇಲೆ ದೇವರ ದಯೆ ಬರ್ತಿದೆ. ಅವನಲ್ಲಿ ಕೊರತೆನೇ ಇಲ್ಲ. ಎಷ್ಟು ಮಟ್ಟಿಗೆ ಯಾವ ಲೆವೆಲ್ ಕೊರತೆ ಇಲ್ಲ ಅಂತ ಹೇಳಿದ್ರೆ, ನೆಕ್ಸ್ಟ್ ವಾಕ್ಯ ಓದ್ರಿ. ಒಬ್ಬನೂ ಇರಲಿಲ್ಲ, ಯಾಕೆಂದರೆ ಹೊಲ ಮನೆಗಳಿದ್ದವರು ಅವುಗಳನ್ನು ಮಾರಿ ಬಂದ ಕ್ರಯವನ್ನು ತಂದು ಅಪೊಸ್ತಲರ ಪಾದಗಳ ಬಳಿಯಲ್ಲಿ ಇಡುತ್ತಿದ್ದರು. ಏನ್ ಮಾಡಿದ್ರಂತೆ? ಕೆಲವ್ರಿಗೆ ಇವಾಗ ಭಯ ಆಗೋಯ್ತು, ನಮ್ಮನೆ ಮಾರಬೇಕು ಅಂತ. ಆದ್ರೆ ಯೋಚನೆ ಮಾಡಬೇಡ್ರಿ. ಪರಿಶುದ್ಧಾತ್ಮನ ಹೇಳಿದ್ರೆ ಇದು ನೋಡಿ, ಇದೆಲ್ಲ ಒಂಥರ ಚಾಲೆಂಜಿಂಗ್ ವಿಷಯ. ಲೋಕ ಜನ ಒಪ್ಪಲ್ಲ. ಬುದ್ಧಿ ಇಲ್ವ ನಿನಗೆ ಅಂತಾರೆ.
ಏನ್ ಬುದ್ಧಿ ಇದೆ ನಿನಗೆ, ಮನೆ ಮಾರಿ ಕೊಡು ಅಂತ ಹೇಳಿದಾರ? ಆ ಪಾಸ್ಟರ್ ಯಾಮಾರಿಸ್ತಾನಂತಾರೆ. ಸಾರಿ, ಪರಿಶುದ್ಧಾತ್ಮ ಹೇಳಿದ್ರೆ ಏನ್ ಬೇಕಾದ್ರೆ ನಾವು ಮಾಡಬಹುದು. ನಾಟ್ ಎಮೋಷನಲ್ ಅಲ್ಲ, ಪರಿಶುದ್ಧಾತ್ಮ ಹೇಳಿದ್ರೆ ಹೇಳ್ತಾರೆ, ಬಟ್ ನಾವೇ ಮಾಡಲ್ಲ. ನಾವು ಮಾಡುವಾಗ ನಾನು ಹೇಳ್ತೇನೆ, ಅದು ಹೆಂಗಪ್ಪ ನಮ್ಗೆ ಕೊರತೆ ಆಗ್ತದೆ ಹೇಳ್ರಿ, ಯೋಚನೆ ಮಾಡಿ. 100 ರೂಪಾಯಿ ಜೋಬಿಂದ ತೆಗೆಯೋದಕ್ಕೆ 100 ಸಲ ಯೋಚನೆ ಮಾಡ್ತೀವಿ. ಯಾವತ್ತು ಪರಿಶುದ್ಧಾತ್ಮರ ಯೋಚನೆ ಅವ್ರನ್ನ ಲೀಡ್ ಮಾಡ್ತಾರೋ ನಮ್ಮನ್ನ, ನಾನು ಹೇಳ್ತೇನಲ್ಲ, ಇಲ್ಲಿ ಇರೋದನ್ನ ನೋಡೋದಿಲ್ಲ, ನನ್ನ ಹತ್ರ ಏನಿದೆ ಅದನ್ನು ಕೊಡೋದನ್ನೇ ನಾವು ನೋಡ್ತಾ ಇರ್ತೀವಿ. ಯಾಕಂದ್ರೆ ಪರಿಶುದ್ಧಾತ್ಮರನ್ನ ನಡೆಸುವನಾಗಿದ್ದಾನೆ. ಆಮೇಲೆ ಅವರಲ್ಲಿ ಕೊರತೆ ಪಟ್ಟರು ಇದ್ದಾರ, ಏನ್ ಮಾಡಿದ್ರಂತೆ ಅವರು? ಹೊಲ ಮನೆಗಳು ಎಷ್ಟು ದಿಲ್ದಾರಾಗಿದ್ರಂದ್ರೆ, ಎಷ್ಟು ಧೈರ್ಯವಾಗಿದ್ರಂದ್ರೆ, ಹೊಲ ಮನೆ ಮಾರಿ ಅವ್ರು ಕೊಟ್ಬಿಟ್ರಂತೆ ದೇವರ ರಾಜ್ಯಕ್ಕೆ. ಅವುಗಳನ್ನು ಮಾರಿ ಬಂದ ಕ್ರಯವನ್ನು ಯಾರಿಂದ? ಅವ್ರು ಎಮೋಷನಲ್ ಕೊಟ್ಬಿಟ್ರ? ಪರಿಶುದ್ಧಾತ್ಮರಿಂದ ಪ್ರೇರೇಪಿಸಲ್ಪಟ್ಟ ಕೊಟ್ಟಿದ್ದು. ಅವತ್ತು 2 ಮೀನು 5 ರೊಟ್ಟಿ ಕೂಡ ಪರಿಶುದ್ಧಾತ್ಮ ಪ್ರೇರೇಪಿಸಲು ಕೊಟ್ಟಿದ್ದೆ. ಅವತ್ತು 5,000 ಜನ ತಿಂದಿತ್ತು. ಪರಿಶುದ್ಧಾತ್ಮ ಪ್ರೇರೇಪಿಸಲ್ಪಡದ ಫಿಲಿಪ್ ಹತ್ರ ಹೋಗಿ ಅವನ ಎಷ್ಟು ದಿನಾರ್ ಇತ್ತು? 200 ದಿನಾರ್ ಇತ್ತು. ಕೊಟ್ನ? ಕೊಟ್ಟಿಲ್ಲ. ಅವನು ಕುದುರೆ ತಗೊಳ್ಬೇಕೆಂಬ ತೀರ್ಮಾನದಲ್ಲಿದ್ದ. ಆದರೆ 2 ಮೀನು 5 ರೊಟ್ಟಿನ ಕೊಟ್ಟ. ಎಲ್ಲರೂ ಅದನ್ನ ಕೇವಲವಾಗಿ ನೋಡಿದ್ರು. ಕೇವಲ ಆಗಿಲ್ಲ, 12 ಬುಟ್ಟಿ ಮತ್ತೆ ಉಳಿತು ಅವ್ರ ಲೈಫಲ್ಲಿ. ನಾನು ಹೇಳ್ತೇನೆ, ಪರಿಶುದ್ಧಾತ್ಮ ನಿಮ್ಮನ್ನು ಪ್ರೇರೇಪಿಸ್ತೀರಾ? ಏನು ಕೆಲಸ ಮಾಡಬೇಕು, ಏನು ಮಾಡಬೇಕು? ಏನೂ ಆಗಲ್ಲ. ಟಾಯ್ಲೆಟ್ ಹೊಡಿ ಅಂತ ಹೇಳಿ ಪರಿಶುದ್ಧಾತ್ಮ ಹೇಳ್ತಾರಾ? ಹೋಗಿ ತೊಳೆದ್ಬಿಟ್ಟು ಬನ್ನಿ, ಏನು ಕಡಿಮೆ ಆಗಲ್ಲ. ನೋಡ್ಲಿ, 10 ಜನ ನೋಡ್ಲಿ, ನಿಮ್ಮನ್ನು ಗೇಲಿ ಮಾಡ್ತಾರೆ, ಮಾಡ್ಕೊಂಡು ಹೋಗ್ರಿ. ಯೇಸು ಸ್ವಾಮಿ ಕೂಡ ಗೇಲಿ ಮಾಡಿದ್ರು, ಮರಿಯಳನ್ನು ಗೇಲಿ ಮಾಡಿದ್ರು. ಪರಿಶುದ್ಧಾತ್ಮರಿಂದ ಎಮ್ಮ ಗರ್ಭ ಧರಿಸಿದ್ರಂತೆ. ಗೇಲಿ ಇದ್ದೇ ಇರ್ತಿದೆ. ಆದ್ರೆ ಯೇಸು ಪುನರುತ್ಥಾನ ಆದಾಗ, ಯೇಸು ತಂದೆ ಬಲಭಾಗದಲ್ಲಿ ಕುತ್ಕೊಂಡಾಗ ಗೇಲಿ ಮಾಡಿದಾರೆಲ್ಲ ಅವ್ರು ನೋಡ್ತಾರಂತೆ, ಬಾಯಿ ಬಡ್ಕೋತಾರಂತೆ. ಅದಕ್ಕೆ ಪ್ರಕಟಣೆ 1:7 ಹೇಳ್ತಿದೆ, ಅವರನ್ನ ಒಡೆದವರು, ಅವರನ್ನ ಚುಚ್ಚಿದವರು ಎಲ್ಲರೂ ಕೂಡ ಅವರ ಕಣ್ಣುಗಳು ಅವ್ರು ನೋಡ್ತಾವಂತೆ. ನಾನು ಹೇಳ್ತೀನಿ, ಇವತ್ತು ನಿಮ್ಮ ನೋಡಿ ಯಾರು ಗೇಲಿ ಮಾಡ್ತಾ ಇದ್ದಾರೋ ಅವರೆಲ್ಲರೂ ನಿಮ್ಮನ್ನು ನೋಡುವ ಹಾಗೆ ಪರಿಶುದ್ಧಾತ್ಮನು ನಿಮ್ಮನ್ನ ಬೇರೆ ಲೆವೆಲ್ಗೆ ತಗೊಂಡು ಹೋಗೋ ದೇವನಾಗಿ. ಆಮೇಲೆ ಇದ್ದೀರಾ? ಪಕ್ಕದಲ್ಲಿ ಕೇಳಿದ್ದೀರಾ ಅಂತ. ಯೇಸು ಸ್ವಾಮಿಯನ್ನು ಹೊಡೆದ್ರಲ್ಲಿ ಚುಚ್ಚಿದ್ರಲ್ವಾ? ನಿಮ್ಮನ್ನು ಗೇಲಿ ಮಾಡ್ತಾರ? ದೇವ್ರು ಹೇಳ್ಬಿಟ್ರಂತಪ್ಪ ಇವನಿಗೆ, ಅದಕ್ಕೆ ಕೊಟ್ಬಿಟ್ನಂತೆ. ಮಾಡ್ಲಿ, ಅವ್ರು ಏನು ಗೇಲಿ ಮಾಡ್ತಾರೆ. ನನಗೂ ಎಷ್ಟೋ ಜನ ಇವತ್ತರೆಗೂ ಗೇಲಿ ಮಾಡ್ತಾನೆ ಇದ್ದಾರೆ. ದೇವರ ಹತ್ರ ಹೇಳ್ಬಿಟ್ನಂತೆ, ಅವ್ರಿಗೆ 5 ಲಕ್ಷ ಕೊಟ್ಬಿಟ್ಟಂತೆ, ಇವ್ರಿಗೆ 10 ಲಕ್ಷ ಕೊಟ್ಬಿಟ್ಟಂತೆ. ಮಾಡ್ಲಿ, ಅವರೆಲ್ಲ ನೋಡುವ ಹಾಗೆ ಒಂದು ದಿನ ನನ್ನ ದೇವರು ನನ್ನನ್ನು ಮಾಡುವ ದೇವನಾಗಿದೆ.